ಸೌಡೇರ್ನ ಗುಡಿಸ್ತಾರನ್ನ ಬರಕಲ್ಲ ಯಾವತ್ತೂ ಕಳ್ಸಲ್ಲ. ಅಪ್ಪಾಜಿ ರೊಕ್ಕ ಕೊಟ್ಟಿನಿ 3 ವರ್ಷ ಆಯ್ತು. ನಿನ್ಕವ್ರು ಹಂಗಲ್ಲ, ಅವ್ರು ಹಂಗೆ ಬರ್ತೇನೆ ಮಗಳು ನಂಗೆ ಒಳ್ಳೇದಾಗಲಿ ಅಂತ ಹಂಗೆ ಆಶ್ರಮ ಮಾಡೋದು ನೋಡಿ. ಯುದ್ಧ ನಡೀತಿದೆ, ಕೈ ಬಿಡೋಣ. ದೊಡ್ಡ ಬಿಡಿಲೆ ಕೈ ಬಿಡೋಣ, ಕೈ ಬಿಡಲಿ. ನಿಮ್ಮ ಕ್ಷೇತ್ರದ ಹೆಸರು ಹಾಕಿಸ್ಕೊಂಡು ನಂಗೆ ಒಳ್ಳೇದಾಗಲಿ ಅಂತ ಬರ್ತೀನಿ. ನಮ್ಮ ಕ್ಷೇತ್ರದಲ್ಲ, ಅದು ನಿಮ್ಮ ಕ್ಷೇತ್ರದ್ದು. ನಮ್ದು ಬೇಡ, ನಿಂದು ದೇವಸ್ಥಾನ ನಮ್ದರ್ದು. ಯಾರು ಯಾರು ತಗೊಂಡು ಬೆಳಗಿಂದ ಬಿಡ್ತಾರೆ ಇದಾದ್ಮೇಲೆ ಒಂದು ಚೂರು ತೊಂದರೆ ಆಗಿಲ್ಲ ಅಂದಾತೆ ನೋಡಿ. ಆಟೋಗಳು ಹಿಂದೆ ಮುಂದೆ ಫೋಟೋ ನಂದೆ ಹಾಕೊಂಡು ನಾನು ಪುಣ್ಣಪ್ಪ ಗಾಡಿ ಏನಾಗಲ್ಲ ಅಂತ ಅನ್ನ ಚೆನ್ನಾಗಿದೆ. ದೇವಸ್ಥಾನ ಜೇನೆ ಕೂಡ ಯಾವ ಊರ ಇದ್ದೀರವ ನೀವು? ಬರ್ರಿ ನಿಮ್ಮ ಯಾವ ಊರ ಈಗ ಅಂತಾನೆ ಇಲ್ಲ ನೋಡಿ. ಅಂದಾತ್ರೆ ಬಂದವರು ಕಾಯಿರಿ, ಹೇಳ್ತಾ ಇರ್ತೀನಿ ಪುಟ. ಬಂದವರು ಕಾಯ್ತೀರಿ, ಹೇಳ್ತಾ ಇಲ್ಲೇ ಬಂದವ್ರನ್ನ ಕಾಯಿರಿ, ಅರ್ಜೆಂಟ್ ಮಾಡ್ತೀವಿ ಅಂತ ಹೋದ್ರೆ ನಾವು ಕಾರಣಕರ್ತರಲ್ಲ. ನೋಡಿತೀರಿ ಇಲ್ಲಿ ನೋಡಿ, ಮಗುನ ಬಂದಾಗ ಬಿಕ್ಳಿಸ್ತಾ ಇತ್ತು. ಮಗು ಸುಮಾರು ಒಂದು ವಾರದಿಂದ 20 ದಿನ ಬಿಕ್ಳಿಸ್ತಾನೆ ಕೈಯಲ್ಲಿ ಸೂಜಿ ಹಂಗೆ ಇದೆ. ಅಮ್ಮ ನಾನು ಈ ದೇವಸ್ಥಾನ ಬೆಳಿ ಕರ್ಕೊಂಡು ಹೋಗ್ಬೇಕಮ್ಮ, ಕರ್ಕೊಂಡು ಹೋಗು ಅಂತ ಆ ಫೋಟೋ ಬಟ್ಟಿಕ್ಕಿದಲ್ಲ ಸ್ವಾಮಿ, ಆ ಬಟ್ಟ ನನಗಿಕ್ಕೆ. ಅಮ್ಮ ನಾನು ಬೆಳಿ ಕರ್ಕೊಂಡು ಹೋಗ್ಬೇಕು ಅಂತ ಕೂಕೊಂಡು ಸ್ವಾಮಿ. ಊರಾದ್ ನಿಮ್ಗೆ ನೋಡಿ. ಆಶ್ಚರ್ಯ ಸಂಗತಿ ಇಷ್ಟೇ, ವಾಚಿ ಮಾಡ್ಕೊಂತ ಇದ್ಲು, ನಿಲ್ಲಲ್ಲ ಅಂತಿದ್ರು. ಬಟ್ ಅರ್ಜೆಂಟ್ ಮಾಡಿಲ್ಲ. ಅಣ್ಣ ಸ್ವಲ್ಪ ಗಾಡಿ ಮಾಡ್ಬಿಡಿ ನೋಡಿ. ಅವಾಗ ಹಂಗೆ ನೋಡಿ, ಆಶ್ಚರ್ಯ ಸಂಗತಿ ಇಷ್ಟೇ. ನಾನೇನು ದೇವರಲ್ಲ, ಬಟ್ ಅದು ಈ ಜಾಗದ ಮಹಿಮೇನೋ, ಆ ತಾಯಿ ಮಹಿಮೇನೋ, ಇದು ಈ ಕೈ ಮಹಿಮೇನೋ ಗೊತ್ತಿಲ್ಲ. ಹೇಳ್ತಾ ಹಾಕಿದಂಗೆ ವಾಂತಿ ನಿಂತ್ಕಂತು, ಬಿಕ್ಕಿಗೆ ನಿಂತ್ಕಂತು ಅಂದ್ರೆ ನಾನು ಪುಣ್ಯವಂತ. ನಾನು ನಿಮ್ಮ ಅತ್ತಿ ಹೇಳ್ಕೊತೀನಿ ಕಾಯಿರಿ ಅಂತ. ಈ ಜನ ಹಿಂಗೆ ಮಾಡೋಕ್ಕೂ ಕಾಯಲ್ಲ. ಬೆಳಗಿಂದ ನೋಡಿರ್ತೀವಿ, ಲೇಟ್ ಆಗುತ್ತಾ ಇವಳು ಹೋಗಲ್ಲ, ನನ್ನ ತಂಗಿ ಹೋಗೋದ್ರೆ ಹೋಗಲ್ಲ, ಇವಳು ಅನುಭವ ಇರೋದು. ಈಗ ಬಂದಾಗ ಹೆಂಗಿದ್ಲು, ಇಲ್ಲಿ ತೇರ್ತಾಕೊಂಡು ಹೆಂಗಾದ್ಲು ನೋಡಿ. ಈ ಕೈಯಲ್ಲಿ ತೇರ್ತಾಗಿ ಹುಷಾರಾಗುತ್ತೆ ಅಂದ್ರೆ ನಾನು ಪುಣ್ಯವಂತ. ನಿತ್ಯ ತಾಯಿ ಸೇವೆ ಮಾಡ್ತೀನಿ ನಾನು. ಬಟ್ ನಾನು ಅಂತ ಅಹಂಕಾರ ಕೇಳ್ತಿಲ್ಲ, ಮಾಡ್ಸಾಳ ಅವಳು, ಮಾಡಮ್ ನಾನು. ಮಗು ಬಿಕ್ಲಿಕ್ಕೆ ವಾಂತಿ ನಿಂತ್ಕೊಂತ ನನಗೆ ಈ ಕೈ ನೋಡಿ. ಇದಕ್ಕೆ ಕಾಯಿರಿ ಅನ್ನೋದು. ಬಂದವರು ಕಲ್ಮಲ ಕೂತಾಗಲಕ್ಕೆ ನಾವು ಹೋಗ್ಬೇಕು ಅಂತೀರಾ ನೋಡಿ. ಹುಷಾರಾಗಿ ಈ ತಂಗಿರು ಹೋಗ್ತೀವಿ ಅಂತ ಅನ್ಲಿಲ್ಲ, ಬೈಸ್ಕೊಂಡ್ರು ವಾಂತಿ ಅಂತ ಮಾಡಿಸಿ ಬೈಸ್ಕೊಂಡ್ರು. ಅರ್ಜೆಂಟ್ ಬಲ್ಲಪ್ಪ ನೋಡಿ. ಅವಿವೇಕಿ ಫೋಟೋ ಆಚೆಗೆ ಸಿಗುತ್ತಾನಂತೆ. ಮೈ ಬಸ್ ದುಡ್ಡಿಲ್ಲ, ಹುಷಾರಿಲ್ಲ ಅಂದ್ರೆ ಯಾವ ದೇವರೈತೆ ಅಂತಾರೆ ಸ್ವಾಮಿ. ಇಲ್ಲ ನಾನು ಭಕ್ತಿಯಿಂದ ಕಟ್ಟಿ ಹಚ್ತೀನಿ ಅಂತೀನಿ. ಮುಂದೊಂದು ಮಂಕಂದ್ರೆ ಯಾವ ದೇವರು ಇಲ್ಲ, ದುಡಿಮೆ ಮಾಡೋರು ದೇವರು ಜಾಸ್ತಿ ಅಂತ ಹೇಳಿ ಈಗೆಲ್ಲ ತಾಳ್ಮೆ ಇರು ಅಂತಂದ್ರೆ ನಾನು ಯಾಕೆ ಕಟ್ಟಿ ಹಚ್ತೀವಿ ಅಂತ ಕೇಳ್ತಾರೆ ಸ್ವಾಮಿ. ಎಲ್ಲಿ ಬಿಡು, ತಪ್ಪಾಯ್ತು. ಗಂಡ ಹೆಂಡತಿ ಮಧ್ಯೆ ಇದ್ದಾವೆ ಪಾಪ. ಒಂದು ಅಂತಾರೆ ಈಗ ಒಂದ್ಸರಿ ನೋಡಿ, ಬಹಳ ಖುಷಿ ಆಗುತ್ತೆ. ನಾನಂತೂ ಹೇಳ್ತೀನಿ, ಒಂದೇ ಒಂದು ಸಣ್ಣ ವಿಷಯ ಹೇಳ್ತೀನಿ ನೋಡಿ. ಯಾರಾದ್ರೂ ಕಾಯಾರಿದ್ರೆ ಬನ್ನಿಯಪ್ಪ. ಈಗ ಉದಾಹರಣೆ ಅಲ್ಲಿಂದ ಹಬ್ಬ ಸಂಗೀರಮ್ಮ, ಈಗ ನೋಡಿ ಅಲ್ಲಿಂದ ಬಂದಾರೆ. ಯಾವೂರಪ್ಪ? ಬೊರನಹಳ್ಳಿಯಿಂದ ಬಂದಾರೆ, ತುಮಕೂರು ಜಿಲ್ಲೆ. ಮದುಗಳು ನೋಡಿ, ಮಗು ಇಲ್ಲೇ ನನ್ನಿದೀವಿ ವಾಂತಿ ಮಾಡ್ಕೊಂತ ಇತ್ತು, ಇಲ್ಲೇ ಬಿಡಿಸೋದು. ಏನೋ ತಾಯಿ ನಮ್ಮನ್ನ ಹೆಸರು ಇದೇ ತೇರ್ ತಗೊಂಡ್ರಪ್ಪ. ಈ ತೇರ್ ತಗೊಂಡ್ರಿಂದ ಹೇಳ್ತಾ ಇರ್ತೀನಿ, ಕೆಲವೊಂದು ತೇರ್ ತಗೊಂಡ್ರಿಂದ ನಮ್ಗೆ ಹಿಂಗೆ ಹುಡ್ಕೊಂಡು ಹೋಗ್ತಾರೆ. ಗಡಿಯಾರ ಟಿವಿಟಮ್ ಫೋಟೋ ಇಡಿ ತೇರ್ ತಗೊಂಡು ಮನೆಗೆ ಉಪಯೋಗಿಸ್ಕೊಳ್ಳಿ ಕಷ್ಟಕ್ಕೆ. ಹೌದು ಸ್ವಾಮಿ, ತಾಳೆ 1 ವರ್ಷ ಆಯ್ತು, ತುಂಬ ಮರಗಿದ್ದೀನಿ ಸ್ವಾಮಿ. ರಾತ್ರಿನೂ ಕುಡಿಸಿದೆ ಸ್ವಾಮಿ. ಜನವರಿ ಈಗಲೂ ವಾಂತಿ ಮಾಡಿದ. ಏನು ಕೈ ಈ ಕೈ ಇನ್ಸೂರೆನ್ಸ್ ಮಾಡ್ತಿಲ್ಲ, ಇನ್ನುವೇ ಲೋನ್ ಮಾಡ್ಸೋಣ ಅಂತಿದ್ದೀನಿ. ಫಾರಿಂಗ್ ಹೊಲ್ಟೀನಿ, ಇದೆಲ್ಲ ಬಿಟ್ ಮಾಡೋದು. ಫಾರಿಂಗ್ ಆಶೀರ್ವಾದ ಮಾಡೋದು, ಲೋನ್ ಮಾಡ್ತೀವಿ. ಯಾರಿಗವ ಇಷ್ಟು ಜನ ಬಂದು ನನಗೆ ಆಸ್ತಿ ಬರ್ತೀವಿ, ಲೇಟ್ ಆಗುತ್ತಾ ಅಂತಿರಲ್ಲ. ನಾವು ಲೇಟ್ ಆಗಿ ಅರ್ಜೆಂಟ್ ಇನ್ನು ಸರಿಯಾ 3 ವರ್ಷದಿಂದ ಪಿತ್ತಕೋಶ ಪ್ರಾಬ್ಲಮ್ ಇತ್ತು. ಅವ್ನಿಗೇನೇ ತಿಂದರೂ ಜೀರ್ಣ ಆಗ್ತಿರ್ಲಿಲ್ಲ. ಆಮೇಲೆ ಎಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ. ಡಾಕ್ಟ್ರು ಬರೀ ಮೆಡಿಸಿನ್ ಕೊಡೋದು, ಸ್ಕ್ಯಾನಿಂಗ್ ಮಾಡೋದೇ ಮಾಡ್ತಿದ್ರು. ಈಗ ಒಂದು 2 ತಿಂಗಳಿಂದ ಇಲ್ಲಿ ಬಂದು, ನಾನು 3 ವರ್ಷದಿಂದ ಬರ್ತಾ ಇದ್ದೀನಿ. 2 ತಿಂಗಳಿಂದ ಬಂದು ಟ್ರೀಟ್ಮೆಂಟ್ ತೊಗೊಂಡೋಗಿ ಅವ್ನಿಗೆ ಕುಡಿಸ್ತೆ. 2 ತಿಂಗಳಿಂದ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಊಟ ಎಲ್ಲ ಚೆನ್ನಾಗಿ ಜೀರ್ಣ ಆಗ್ತಾ ಇದೆ. ಗ್ರೇಟ್ ತಂಗಿ. ಒಂದ್ಸರಿ ತಂಗಿಗೆ ನಾನು ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ತಂಗಿ ತೋರಿಸ್ಬೇಕು ಅಂತಲ್ಲ. ಈ ಥರ ಈ ತಂಗಿ ಎಷ್ಟು ನೋವಾರುತ್ತೆ ಹಂಗೆ ಇನ್ನೂ ನೋವಾದಿರ್ತಾರೆ.
ಅವ್ರು ತಿಳ್ಕೊಳ್ಳಿ ಅಂತ ಕೆಲವು ಜನ ಹಂಗೆ ಅನ್ಕೊಂತಾರೆ. ನಿನಗೂ ಈಗ ಅರ್ಥ ಆಗ್ಬೋದು ಈ ದೇವ್ರನ್ನ ನಮ್ಗೆ ಏನು ಬೇಕಾಗುತ್ತೆ ಅಂತ. ಇನ್ನೊಮ್ಮೆ ಲೈವೆಲ್ಲ ಹೇಳ್ತೀನಿ ಅಕ್ಕ, ನಾನು ನಿನ್ನ ಅಕ್ಕ ನನಗೆ ಎಕ್ಕರ್ಬೋದು, ನಂಗೆ 45 ವರ್ಷ. ನಾನು ಸಾಮಾನ್ಯವಾಗಿ ಇವತ್ತು ನಾನು ನಿಮ್ಮ ಮಟ್ಟಿ ಬೆಳಗ್ಗಿಂತಾರೆ ಕಾರಣ ಇವಳು ತಂಗಿ ಧೈರ್ಯ ಹೇಳ್ತಾಳೆ. ಕೆಲವರು ನಮ್ಮನ್ನು ತೋರಿಸ್ಬೇಡಿ ಅಂತ. ನಾನು ಹಂಗಲ್ಲಕ್ಕ. ನಾನು ವಿಡಿಯೋ ಮಾಡೋ ಉದ್ದೇಶ ನನ್ನ ಮನೆಯದು. ನನಗೆ ಒಬ್ಬ ಡಾಕ್ಟ್ರ್ ಮಗು ನೋಡೋದಿಲ್ಲ, ಬರ್ತಾ ನಾನು ಮಗು ಇರಲಿಲ್ಲ ನನಗೆ, ನಿಮ್ಮ ಮಗು ತಿರೋಗ್ಬಿಟ್ಟು ನನಗೆ ಅವಾಗ ಬಡವ. ನಮ್ಮ ಅಪ್ಪ ಕರೆಂಟ್ ಹೋಗ್ಬಿಟ್ಟಿತ್ತು. ಅದರ ನಂತರ ಒಂದು ಪ್ರಭಾವ ಬಂದಿನಿಂದಲೇ ಅಹಂಕಾರ ಮಾಡಬಾರ್ದು ಅಂತ. ಬಟ್ ನಂಗೆ ಇಂಥರ ಆಚಾರ ಜಾಸ್ತಿ ಚಿಕ್ಕಮ್ಮ ತಾಯಿ ನಾನೊಂದು ಏನು ಹೇಳ್ತೀನಿಲ್ಲ, ಇದು ತಾಯಿಯ ಸಮಾನ ಅನ್ಕೊಂಡ್ಬಿಡ್ತೀನಿ ನಾನು. ಯಾರನ್ನೂ ಹಿಂಗೆ ಬೆಳಗಿದ್ದಾರೆ, ಕರಗಿದ್ದಾರೆ, ಹಂಗಿದ್ದಾರೆ, ಹಿಂಗೆ ನನ್ನ ಮನಸ್ಸಲ್ಲಿ ಇವತ್ತು ಬಂದಿಲ್ಲಕ್ಕ. ಯಾವನೇ ಅನ್ಕೊಂಡು ಪರವಾಗಿಲ್ಲ. ಕೆಲವು ಜನ ಅನ್ಕೊಂತಾರೆ ಹೆಂಗೆ ಬಿಡ್ತಾನೆ ಹೆಂಗೆ. ನನಗೆ ತಾಯಿರಿದ್ದಂಗೆ ಇವರು ತಂಗಿ ಅಂದ್ರೆ ಮುಗೀತು. ನನ್ನ ಬಾಯ ತಂಗಿನ ಅವಳು. ನನಗೂ ಅಕ್ಕ, ಸ್ವಂತ ಅಕ್ಕ ಅವಳು ಅದಿರೋದು. ತಂಗಿ ರಾಮಳೆ ಇದ್ದಾಳೆ ಚಿಕ್ಕಮೂರಲ್ಲಿ. ನಾನು ಅಣ್ತಂಬಳು, ನಾನು 4 ಜನ. ನಮ್ಗೆ ಗೊತ್ತಿರೋದು ಒಂದು ಬೇಕಾ, ನಮಗೆ ನನ್ನ ನಿರಮಂಟ ಸೇವೆ ಮಾಡೋಣ ಅಂತ. ಸ್ವಾಮಿಯರ್ ಆಗೋದು ಬೇಡ, ಓಡ್ ಬರೋದು ಬೇಡ, ನನಗೆ ನಿರಮಂಟ ಸೇವೆ ಮಾಡೋಣ ಅಂತ. ಆಮೇಲೆ ಮುಂದಕ್ಕೆ ಏನಾಗುತ್ತೆ ಇದೆಯಾಗ ನನಗೆ ಈ ಪಾದ ಪೂಜೆ ಮಾಡೋರು, ನಮಸ್ಕಾರ ಮಾಡೋರು ಈ ಪಟಾಕಿ ಹೊಡಿರ್ಕೊಂತಾಗಲ್ಲ. ಈ ಕೆಲವು ಜಾತ್ರೆಗಳಲ್ಲಿ ಜನ ಪಟಾಕಿ ಹೊಡಿತಾರೆ ದೇವ್ರ ಮುಂದೆ. ಆ ಪಟಾಕಿ ಹೊಡೆಯೋ ಬದಲು ಆ ಊರಿಗೆ ಒಂದು ಬಡ್ರಿಗೆ ಸ್ವೀಟ್ ಕೊಡಿಸಿ ಅಲ್ವಾ. ಡಿಜೆ ಕುಣಿಯೋ ಬದಲು ಆರ್ಕೆಸ್ಟ್ರಾ ಮಾಡೋ ಬದಲು ಊರಿಗೆ ಒಂದು ಬೋರ್ ಹಾಕ್ಸ್ತಾರೆ, ಬೇಸಿಗೆ ನೀರು ಬರುತ್ತೆ ಅಂತ ಹೇಳ್ತಾ ಇರ್ತೀನಿ. ರಸ್ತೆ ಇಂಪ್ರೂವ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಿಮ್ಮೂರಿಗೆ ಬರುತ್ತೆ. ನಿಮ್ಮೂರಾಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬಂದಾಗ, ನಿಮ್ಮೂರು ಸ್ಕೂಲಲ್ಲೇ ಇಂಗ್ಲೀಷ್ ಆದಾಗ ನಿಮ್ಮ ಮಕ್ಕಳು ಬೇರೆ ಕಡೆ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು ಜನ ಯಾರು ಕಿವಿ ಹಾಕೋದಿಲ್ಲ. ಸುಮ್ಮನೆ ಜಾತಿ ಮಾಡ್ಕೊಂಡು ಕುಲ ಮಾಡ್ಕೊಂಡು ಸುಧಾಡ್ತಾರೆ. ಅದು ಒಳ್ಳೆ ಮಾಡೋದು ನಮ್ಮಂತಾರೆ ಬ್ಯಾಡ್ಮಿಷನ್ ಮಾಡೋದು, ಬಗ್ಗೆ ನೋಡೋದು ಮಾಡ್ತಾರೆ. ಅವಾಗ ಹೇಳ್ತೀನಿ ಕೆಲವೊಂದು ಸಂದರ್ಭ ಪದ ಇನ್ನೂ ಹೇಳ್ತೀನಿ ನೋಡುತ್ತೆ. ಅವತ್ತಿನ ಕಾಲಕ್ಕೆ ಮಾವನ್ ಬೋರ್ ಆರೋ ಕಾರಣ ಮಾವನ್ ಬೋರ್ ಅಲ್ಲ, ಮಾವನ್ ಬೋರ್ ಹಿಂದೆ ಸಪೋರ್ಟ್ ಇದ್ದರಿಂದ ಮಾವನ್ ಬೋರ್ ಇದ್ದಾರೆ. ಈಗ ನಮ್ಮ ಜೊತೆಗೆಲ್ಲ ಏನು ಮಾಡ್ತಾರೆ ಗೊತ್ತಾ, ನಮಗೆ ಬ್ಯಾಡ್ಮಿಷನ್ ಮಾಡಿ ನಮ್ಮನ್ನೇ ಬಗ್ಗೆ ನೋಡ್ತಾರೆ ಮಗಳಿಗೆ. ಇದಕ್ಕೆ ನಮ್ಮಂಥವ್ರು ಬರೋಕ್ಕಾಗಲ್ಲ. ಏನು ತಂಗಿ ಕರೆಕ್ಟಾ? ಉತ್ತಮಣ್ಣು ಹಾಲು ಬೇಯಿನ ಸತ್ತು ಹಚ್ಚಿ ನಿಮ್ಗೊಂದು ಸೀರೆ ಕೊಟ್ಟನಾ? ನೀನು ಕೊಟ್ಟನಾ? ನಿಂಗೆ ಕಟ್ ಮಾಡಿ ಸೀರೆ ಕೊಡ ನನ್ನ ಕಡೆಯಿಂದ. ಇಲ್ಲ, ನಾನು ತಂದು ಕೊಟ್ಟಿದ್ದೀನಿ. ನಾನು ಒಳ್ಳೆ ಕೊಡ್ತೀನಿ. ಈಗ ನಾನು ಕೊಟ್ಟು ತಗೋಬೇಕು. ಸನ್ನಿಧಿಗೆ ತಂದು ಕೊಟ್ಟಿದ್ದೀನಿ. ನಾನು ಕೊಟ್ಟಿದ್ದೀನಿ ತಗೋಬೇಕು. ನಾನು ಕೊಟ್ಟಿದ್ದೀನಿ ತಗೊಂಡೋಗಿ ಮನೆಗೆ. ಕರೆಕ್ಟಾಗಿ ಅಲ್ವಾ? ಒಬ್ಬ ಹ್ಯಾಂಡಿಕ್ಯಾಪ್ಟ್ ಆಗಿ ದೇವಸ್ಥಾನ ಜೀವನ ಕೊಡಕ್ಕೆ ಒಂದು ನಿಜವ ನಂಗೆ ಅಕ್ಕಿ ಕೊಡ, ಒಳ್ಳೆ ಸೀರೆ ಕೊಡ, ಅಕ್ಕಿ ಕೊಡ. ಇವತ್ತು ಈಗ ಜನ ಎಲ್ಲ ಬಂದು ಎಂಟು ಹುಷಾರಾಗ್ತ, ಗಂಡು ಹುಷಾರಾಗ್ತ ಅಂತ ಹೇಳಿ ನೆಟ್ಟಿಗೆ ಯಂತ್ರ ಫೋಟೋ ತಂದಂಗೆ ನೆಟ್ಟಿಗೆ ಹೋಗಿ ಅಲ್ಲಿ ಅರಮರಾವತಿ ಶ್ರೀಗಳ ಹಿಂದೆ ಮುಂದೆ ನೋಡ್ತಾರೆ. ಅದಂತ ಒಂದು ಯಂತ್ರ ಹಾಕೊಂಡು ಹಿಂದೆ ಮುಂದೆ ನೋಡ್ತಾರೆ. ನೀವು ಹ್ಯಾಂಡಿಕ್ಯಾಪ್ಟ್ ಆಗಿ ನನ್ನ ದೇವಸ್ಥಾನ ಏನೇ ಕೊಡ್ತೀಯ ಕೊಡಲ್ಲ. ದೊಡ್ಕೊಂಡು ದೊಡ್ಡ ಬಕ್ಸೆ ಕೊಡಿ ಸಾಕು. ಒಂದು ಕೊಡ್ತೀನಿ. ಅದೇ ಈಗ ಒಂದು ಇರ್ಬೇಕೀಗ ಆಟ ಹಾಕ್ತೀವಿ. ಒಂದು ಬಕ್ಸೆ ನಾನೇ ಆಟ ಹಾಕ್ತೀನಿ. ಯಾಕೆ ಆಗಲ್ಲ? ಕರೆಕ್ಟಾಗಲ್ವಾ? ದೇವಸ್ಥಾನಕ್ಕೆ ಎಮ್ಮೆ ಅನ್ಸ್ಕೊಡು. ನೀವು ಫಸ್ಟ್ ಹ್ಯಾಂಡಿಕ್ಯಾಪ್ಟ್ ಮತ್ತು ದುಡ್ಡು ಅಂತ ಇರಲ್ಲ ನಾನು. ಕರೆಕ್ಟಾಗಲ್ವಾ? ಹ್ಯಾಂಡಿಕ್ಯಾಪ್ ಪೇಷಂಟ್ ಅಲ್ಲ ನೀನು. ಮನುಷ್ಯನ ಶ್ರೀಮಂತ ನೀನು. ಮನಸ್ಸಲ್ಲಿ ಶ್ರೀಮಂತ ಅವನು. ಬೆಳಗ್ಗೆ 1000 ಜನ ಬಂದೋದ್ರು. ಫೋಟೋ ತಗೊಳ್ಳಿ. ಅವನೊಬ್ಬ ಗಾಡಿ ಸ್ಟಿಕ್ಕರ್ ಹಾಕಿ ಗೀಚಾಗುತ್ತೆ ಅಂತ ಅವಲ್ಲಿ ನಗರಕ್ಕೆ ಬಂದ. ನಾನು ಗಾಡಿ ಒಂದು ಸ್ಟಿಕ್ಕರ್ ಹಾಕಿ, ಹೊಸ ಗಾಡಿ ತಂದು ಸ್ಟಿಕ್ಕರ್ ಹಾಕಿ ಅಂದ್ರೆ ಗಾಡಿ ಮುಂದೆ ಅಸಹ್ಯ ಕಾಣುತ್ತೆ ಅಂದ. ಬೈಕ್ ಅಂತ ಅಸಹ್ಯ ಕಾಣುತ್ತೆ ಅಂತ. ನೀನು ನಿನ್ನ ದೇವತಾ ಮನುಷ್ಯ. ಇನ್ನು ನಾನು ಆಡ್ರೆ ಆಡ ಕಳಿಸ್ತೀನಿ. ನಾವು ನಂಬರ್ ತಗೊಂಡ ನಾನು ಸಿನಿಮಾದ ಆಡಾಡಿದ್ದೀನಿ. ಒಂದ್ಸರಿ ಹಣ್ಣು ಒಂದ್ಸರಿ ಕ್ಲಾಸ್ ಹಾಕಿ ಯಾರಾದ್ರೂ ಇಂಥ ನೋಡಿ. ಒಂದ್ಸರಿ ಮಾನವೀಯತೆ ಮೆರೆದ ಆಟೋ ಡ್ರೈವರ್, ಮಾನವೀಯತೆ ಮೆರೆದ ದೇವಸ್ಥಾನಕ್ಕೆ ದೇಣಿಗೆ ₹1 ಕೊಡ್ತೀನಿ ಅಂತ ಬಂದ ಮಹಾನುಭಾವ. ಅದರಲ್ಲೂ ಅಂಗವಿಕಲ. ಸ್ವಲ್ಪ ಅಂಗವಿಕಲ ಅನ್ನೋದಕ್ಕಿಂತ ಸ್ವಲ್ಪ ಕಾಲು ಕುಂಟಾಗಿದೆ ಬಿಟ್ಟರೆ ಏನು ಆಕ್ಸಿಡೆಂಟ್ ಆಯ್ತಂತೆ. ಅಂಗವಿಕಲ ಅಲ್ಲ, ಮನಸ್ಸಲ್ಲಿ ಬಹಳ ಶ್ರೀಮಂತ ಅವನು. ಒಂದ್ಸರಿ ಈ ಶ್ರೀಮಂತರಿಗೆ ನೀವೊಂದು ಸ್ಟಿಕ್ಕರ್ ತಗೋಕಂದ ಅಲ್ಲಿ ಒಂದು 2 ಕಡೆ ಆಗಾದ್ರೆ ಒಂದು ಶ್ರೀಮಂತಕ್ಕೆ ಒಂದ್ಸರಿ ಕ್ಲಾಸ್ ಹಾಕ್ತಾನ. ಆಟ ಹುಡುಗ್ರ ಎಲ್ಲೊಬ್ರು ಆಟೋ ಡ್ರೈವರ್ ಅಕ್ಷಿಕೆರರು ನನಗೆ ಅಭಿಮಾನಿ. ಹಿಂದೆ ಮುಂದೆ ಆಟ ಹಾಕೊಂಡು ಹ್ಯಾಂಡಿಕ್ಯಾಪ್ಟ್ ಬರ್ತಾನೆ. ಸ್ವಲ್ಪ ಈ ಅಕ್ಕಿನ ಚೀಲಲ್ಗೆ ಹಾಕ್ಬಿಡ್ರಿ. ಯಾರೋ ಆಗ್ತಾರೆ. ಆಟೋ ಒಂದು ಸ್ಟಾರ್ಟ್ ಮಾಡಿ ಮುಂದಕ್ಕೆ ಬಿಡ್ರಿ. ಅಕ್ಷಿಕೆರೆ ಹ್ಯಾಂಡಿಕ್ಯಾಪ್ಟ್ ಅಲ್ಲ, ದೇವತಾ ಮನುಷ್ಯ. ದೇವಸ್ಥಾನ ದೇಣಿಗೆ ಕೊಡಕ್ ಬಂದಾರಂತೆ. ಆಟೋಲ್ಲಿ ಹಿಂದೆ ಮುಂದೆ ಫುಲ್ ಅಂದೇ ಫೋಟೋ. ಈ ಪುಣ್ಯಾತ್ಮ ಬರ್ತಾನೆ. ಅಕ್ಕಿ ಹಾಕ್ತೀವಿ ಅಲ್ಲಿ ನಾಟಕ ಹಾಕ್ಸಿ ಯಾರು ಹಾಕಳಿಸ್ತೀನಿ. ಹಾಕಳಿಸ್ಲಾ? ಯಾವನು ಬರಲ್ಲ ನೋಡು. ನೋಡಿ ನಮ್ಮ ಆಟೋ ಡ್ರೈವರ್ 20 ಇಲ್ಲೇ ತಿಂತಾರೆ. ಯಾವನು ಅಕ್ಕಿ ಕೊಡಕ್ ಬಂದ ಯಾವನು ಬರಲ್ಲ ನೋಡು. ಬರ್ತಾರ? ನಾನೇ ಹೊತ್ಕೊಂಡ್ ಕೊಟ್ಟಿದ್ದೆ. ನೀ ಹೊತ್ಕೊಂಡ್ ಕೊಟ್ಟಿಯ. ಅವರಲ್ಲಿ ಬಂದ ಬಿಗ್ಗೆ ಸಿಕ್ಕಿ ತಿಂದು ಅಲ್ಲೇ ಕಾಲ ಮೇಲೆ ತಿಂದು ಅಲ್ಲೇ ಊದೋಗ್ತಾರೆ ಅವರು. ಆಟಕ್ಕೆ ಹಾಕ್ಬಾರ ನಾನು ಹಾಕ್ಬಾ, ನಿಂಗೆ ಪುಣ್ಯ ಬರುತ್ತೆ. ಇತ್ತು ಆ ಕಡೆ ನಿಂತೆ ದುರ್ಗಾಸ್ಥಾನ ಅಂತ ಆಟ ಬಹಳ ನಮಸ್ಕಾರ. ಮನೆ ಕೇಳಿದೇನು ಬಂದಾಗ ನಾನು ಮರಿಬಾರ್ದೇನು. ಮತ್ತೆ ಸಭಕ್ಕೆ ಹಂಗೆ ಹೋಗ್ಬೇಡ. ನಮ್ಮ ಮಗಳಿಗೂ ಮಗು ಆಯ್ತು. ನಾವು 2 ವರ್ಷದಿಂದ ನಡ್ಕೊಂತಿಲ್ಲ. ಮಗಳಿಗೆ ಪಾಪ ಆಯ್ತಾ? ಊರು ಹಸಿಗೆರೆ ಮೊನ್ನೆ ನೀವೇ ಮುತ್ತು ಕೊಟ್ಬಿಟ್ಟು ಪಾಪ ಇದು ಮಾಡಿದ್ರಲ್ಲ ಅವತ್ತು. ಕೂತ್ಕೊಳ್ಳಿ. ಯಾವ ಊರಿಗೆ ಆಟೋ ಓಡಿಸೋದೇನು? ಆ ಕಡೆ ಅಲ್ಲಿ ನೋಡ್ತಾರೆ ಆಟೋ ಹಸಿಗೆರೆ ಆಟೋ ಡ್ರೈವರ್ಗಳೇ ನಿಮಗೆಲ್ಲ ನಮಸ್ಕಾರ. ಈ ಅಣ್ಣ ಬಂದ್ರೆ ದಯವಿಟ್ಟು ಸ್ವಲ್ಪ ಇವನು
ಕಾಲಿಗೆ ಏಟ್ ಮಾಡ್ಕೊಂಡಾನೆ. ಇವನೊಂಚೂರು ಆಗ ನೂಕ್ಬಡಿ ಕೂತ್ಕೋಣ, ನೂಕ್ಬಡಿ. ಇವ್ ಚೂರು ಹಿಂದೆ ಇದ್ರೆ ಮುಂದೆ ಬಿಡಿ ಇವನನ್ನ. ಇವಾಗ ನಿಮ್ಗೆ ಆಟೋ ತಗೊಳಕ್ಕಾಗೋದಿಲ್ಲ. ಆಚೆಕಡೆ ಆಟೋ ಡ್ರೈವರ್ಗಳೇ, ಎಲ್ಲ ಆಟೋ ಡ್ರೈವರ್ ಒಳ್ಳೆಯವರೆಲ್ಲ ಕೆಟ್ಟಿರೋದಿಲ್ಲ. ಒಂದ್ಸರಿ ಜ್ವರ ಒಂದು ಪಾಸ್ ಸೆನ್ಸ್ ಹಾಕ್ಬಿಟ್ಟು ನಿನ್ನ ನಂಬರ್ ಇವ್ರಿಗೆ ಕೊಟ್ಟಿರಿ. ನಾನಿಂದ ಆಚೆಕಡೆ ಬಂದು ಮಾತಾಡ್ತೀನಿ. ನಿನ್ನ ನಂಬರ್ ಕೊಡಿರಿ, ಬೇರೆ ಯಾರು ನಂಬರ್ ತಂಗಿ. ಇವತ್ತು ಮದುವೆ ದಿವಸನ ಹೀಗೆ 100 ಕಾಲ ಚೆನ್ನಾಗಿರುತ್ತೆ ಹಿಂಗೆ ಆಯ್ತಾ. ಟೀಚರ್ ಪೋಸ್ಟ್ ನಿಮ್ಗೆ ಒಳ್ಳೆ ಪೋಸ್ಟ್. ಇದು ದೇವ್ರ ಸೀರೆ, ಜೀವನನೇ ಪರ್ಮನೆಂಟ್ ಇಲ್ಲ, ದುಡಿಲ್ಲ ಜೀವನ ಮಾಡಕ್ಕೆ. ಟೀಚರ್ ಸುಮ್ಕಿರತ್ತಾಗೆ ಗೌರ್ಮೆಂಟ್ ಕೆಲಸ ಎಲ್ಲ ಒಂದು ಕೆಲಸ, ಯಾವುದೋ ಒಂದು ಕೆಲಸ ಸಿಕ್ಕಿದ್ರೆ ಖುಷಿ ಪಡೋ ಮಾರಾಯ. ಜನ ಒಂದು ಊಟ ಮಾಡೋಕೆ ಅಷ್ಟು ಇದೆ. ನಮ್ಮ ಮಗಳು ಒಳ್ಳೆ ಪೋಸ್ಟ್ ಆಗವಳೆ. 4 ಜನಕ್ಕೆ 100 ಜನಕ್ಕೆ ವಿದ್ಯೆ ಕಲಿಸ, ಅದಕ್ಕೆ ನಾವು ವಿದ್ಯೆ ಬೇಕನ್ನ ಮಾರಾಯ. ದಡ್ಡ ಸೇರ್ತಾ ಫೋಟೋ ಅಂತ ನಾವು ಆಲ್ವನ್ನ ಮಾತಾಡಕ್ಕೆ ಬೆಳಗ್ಗೆ ನಾನು ಕರ್ಕೊಂಡು ಹೋಗು ಅಂದು ಸ್ವಾಮಿ. ಯಾವ ಊರು ಈಗ ಅಂತಾನೆ ಇಲ್ಲ ನೋಡಿ. ಅಂದಾದ್ರೆ ಬಂದವರು ಕಾಯಿರಿ, ನಾನು ಹೇಳ್ತಾ ಇರ್ತೀನಿ ಪುಟ. ಬಂದವರು ಕಾಯ್ತೀರಿ, ಹೇಳ್ತಾ ಇಲ್ಲೇ ಬಂದವ್ರನ್ನ ಕಾಯಿರಿ. ಅರ್ಜೆಂಟ್ ಮಾಡ್ತೀವಿ ಅಂತ ಹೋದ್ರೆ ನಾವು ಕಾರಣಕರ್ತರಲ್ಲ. ನೋಡಿತೀರಿ ಇಲ್ಲಿ ನೋಡಿ, ಮಗುನ ಬಂದಾಗ ಬಿಗಿಳಿಸ್ತಾ ಇತ್ತಿದ್ ಮಗು. ಸುಮಾರು ದಿನ, ಒಂದು ವಾರದಿಂದ 20 ದಿನ ಬಿಗಿಳಿಸ್ತಾನೆ ಇರೋದು. 20 ದಿನ ಆಸ್ಪತ್ರೆ ಎಲ್ಲ ಕೈಯಲ್ಲಿ ಸೂಜಿ ಹಂಗೆ ಇದೆ. ಅಮ್ಮ ನಾನು ಈ ದೇವಸ್ಥಾನ ಬೆಳಿಗ್ಗೆ ಕರ್ಕೊಂಡು ಹೋಗ್ಬೇಕಮ್ಮ, ಕರ್ಕೊಂಡು ಹೋಗು ಅಂತ ಆ ಫೋಟೋ ಬಟ್ಟಿಕ್ಕಿದೆಲ್ಲ ಸ್ವಾಮಿ, ಆ ಬಟ್ಟ ನನಗಿಕ್ಕೆ. ಅಮ್ಮ ನಾನು ಬೆಳಿಗ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಕೂಕೊಂಡು ಸ್ವಾಮಿ. ಊರಾದ್ ನಿಮ್ಗೆ ನೋಡಿ. ಆಶ್ಚರ್ಯ ಸಂಗತಿ ಇಷ್ಟೇ, ವಾಚಿ ಮಾಡ್ಕೊಂತ ಇದ್ಲು, ನಿಲ್ಲಲ್ಲ ಅಂತಿದ್ರು. ಬಟ್ ಅರ್ಜೆಂಟ್ ಮಾಡಿಲ್ಲ ಅಣ್ಣ, ಸ್ವಲ್ಪ ಗಾಡಿ ಮಾಡ್ಬಿಡಿ ನೋಡಿ. ಅವಾಗ ಹಂಗೆ ನೋಡಿ, ಆಶ್ಚರ್ಯ ಸಂಗತಿ ಇಷ್ಟೇ. ನಾನೇನು ದೇವರಲ್ಲ, ಬಟ್ ಅದು ಈ ಜಾಗದ ಮಹಿಮೇನೋ, ಆ ತಾಯಿ ಮಹಿಮೇನೋ, ಇದು ಈ ಕೈ ಮಹಿಮೇನೋ ಗೊತ್ತಿಲ್ಲ. ಹೇಳ್ತಾ ಹಾಕಿದಂಗೆ ವಾಂತಿ ಇದ್ಕಂತು, ಬಿಕ್ಕಿಗೆ ಇದ್ಕಂತು ಅಂದ್ರೆ ನಾನು ಪುಣ್ಯವಂತ. ನಾನು ನಿಮ್ಮ ಅತ್ತಿ ಹೇಳ್ಕೊತೀನಿ ಕಾಯಿರಿ ಅಂತ. ಈ ಜನ ಹಿಂಗೆ ಮಾಡೋಕ್ಕೂ ಕಾಯಲ್ಲ. ಬೆಳಗಿಂದ ನೋಡಿರ್ತೀವಿ, ಬಂದು ಲೇಟ್ ಆಗುತ್ತಾ. ಇವಳು ಹೋಗಲ್ಲ, ನನ್ನ ತಂಗಿ ಹೋಗೋಂದ್ರೆ ಹೋಗಲ್ಲ, ಇವಳು ಅನುಭವ ಇರೋದು. ಈಗ ಬಂದಾಗ ಹೆಂಗಿದ್ಲು, ಇಲ್ಲಿ ತೇರ್ತಾಕೊಂಡು ಹೆಂಗಾದ್ಲು ನೋಡಿ. ಈ ಕೈಯಲ್ಲಿ ತೇರ್ತಾಗಿ ಹುಷಾರಾಗುತ್ತೆ ಅಂದ್ರೆ ನಾನು ಪುಣ್ಯವಂತ. ನಿತ್ಯ ತಾಯಿ ಸೇವೆ ಮಾಡ್ತೀನಿ ನಾನು. ಬಟ್ ನಾನು ಅಂತ ಅಹಂಕಾರ ಕೇಳ್ತಿಲ್ಲ, ಮಾಡ್ಸಾಳ ಅವಳು, ಮಾಡಮ್ ನಾನು. ಮಗು ಬಿಗ್ಲಿಕ್ಕೆ ವಾಂತಿ ನಿಂತ್ಕೊಂತ ಒಂದ್ಸತಿ ನನಗೆ ಈ ಕೈ ನೋಡಿ. ಇದಕ್ಕೆ ಕಾಯಿರಿ ಅನ್ನೋದು. ಬಂದವರು ಕಲ್ಮಲ ಕೂತ್ಕೊಳ್ಳಕ್ಕೆ ನಾವು ಹೋಗ್ಬೇಕು ಅಂತೀರಾ ನೋಡಿ. ಹುಷಾರಾಗಿ ಈ ತಂಗಿರು ಹೋಗ್ತೀವಿ ಅಂತ ಅನ್ಲಿಲ್ಲ, ಬೈಸ್ಕೊಂಡ್ರು. ವಾಂತಿ ಅಂತ ಮಾಡಿಸಿ ಬೈಸ್ಕೊಂಡ್ರು. ಅರ್ಜೆಂಟ್ ಬಾಲಪ್ಪ ಹೋಟೆಲ್ ಆಚೆಗೆ ಹೋಟೆಲ್ ಆಚೆಗೆ ನೋಡಿ. ಇವನು ಅವಿವೇಕಿ ಫೋಟೋ ಆಚೆಗೆ ಸಿಗುತ್ತಾನಂತೆ. ಹೌದು ಸ್ವಾಮಿ, ನೀ ಕಡ್ಡಿ ಹಚ್ಬೇಡ ಅಂತಾರೆ ಸ್ವಾಮಿ. ನಾನು ಕಡ್ಡಿ ಹಚ್ತೀನಿ. ಹುಷಾರಿಲ್ಲ ಅಂದ್ರೆ ಯಾವ ದೇವ್ರ ಐತೆ ಅಂತಾರೆ ಸ್ವಾಮಿ. ಇಲ್ಲ ನಾನು ಭಕ್ತಿಯಿಂದ ಕಟ್ಟಿ ಹಚ್ತೀನಿ ಅಂತೀನಿ. ಒಂದೊಂದು ಮಂಕಂದ್ರೆ ಯಾವ ದೇವರು ಇಲ್ಲ, ದುಡಿಮೆ ಮಾಡೋರು ದೇವರು ಜಾಸ್ತಿ ಅಂತ ಹೇಳಿ ಈಗೆಲ್ಲ ತಾಳ್ಮೆ ಇರು ಅಂತಂದ್ರೆ ನೀನ್ ಯಾಕೆ ಕಟ್ಟಿ ಹಚ್ತೀವಿ ಅಂತ ಕೇಳ್ತಾರೆ ಸ್ವಾಮಿ. ಎಲ್ಲಿ ಬಿಡು, ತಪ್ಪಾಯ್ತು. ಗಂಡ ಹೆಂಡತಿ ಮತ್ತೆ ಇದ್ದಾವೆ ಪಾಪ. ಒಂದು ಅಂತಾರೆ ಒಂದ್ಸರಿ ನೋಡಿ, ಬಹಳ ಖುಷಿ ಆಗುತ್ತೆ. ನಾನಂತೂ ಹೇಳ್ತೀನಿ, ಒಂದೇ ಒಂದು ಸಣ್ಣ ವಿಷಯ ಹೇಳ್ತೀನಿ ನೋಡಿ. ಯಾರಾದ್ರೂ ಕಾಯಾರಿದ್ರೆ ಬನ್ನಿಯಪ್ಪ. ಈಗ ಉದಾಹರಣೆ ಅಲ್ಲಿಂದ ಹಬ್ಬ ಸಂಗೀರಮ್ಮ, ಈಗ ನೋಡಿ ಅಲ್ಲಿಂದ ಬಂದಾರೆ. ಯಾವೂರಪ್ಪ? ಬರುನಹಳ್ಳಿಯಿಂದ ಬಂದಾರೆ, ತುಮಕೂರು ಜಿಲ್ಲೆ. ನೋಡಿ ಈ ಮಗು ಇಲ್ಲೇ ನನ್ನಿದೀವಿ ವಾಂತಿ ಮಾಡ್ಕೊಂತ ಇತ್ತು, ಇಲ್ಲೇ ಬಿಗಿಸೋದು. ಏನೋ ತಾಯಿ ನಮ್ಮನ್ನ ಸೆಕೆಂಡ್ ಇದೇ ತೇರ್ ತಗೊಂಡ್ರಪ್ಪ. ಈ ತೇರ್ ತಗೊಂಡ್ರಿ ಅಂತ ಹೇಳ್ತಾ ಇರ್ತೀನಿ. ಕೆಲವು ತೇರ್ ತಗೊಂಡ್ರಿಂದ ನಮ್ಗೆ ಹಿಂಗ್ ಹುಡ್ಕೊಂಡು ಹೋಗ್ತಾರೆ. ಗಡಿಯಾರ ಟಿವಿಟಮ್ ಫೋಟೋ ಇಡಿ ತೇರ್ ತಗೊಂಡು ಮನೆಗೆ ಉಪಯೋಗಿಸ್ಕೊಳ್ಳಿ ಕಷ್ಟಕ್ಕೆ. ಹೌದು ಸ್ವಾಮಿ, ತಾಳೆ 1 ವರ್ಷ ಆಯ್ತು, ಇನ್ನೂ ಮಡಗಿದ್ದೀನಿ ಸ್ವಾಮಿ. ರಾತ್ರಿನೂ ಕುಡಿಸಿದೆ ಸ್ವಾಮಿ. ಜನವರಿ ಈಗಲೂ ವಾಂತಿ ಮಾಡಿದ್ವಿ. ಏನು ಕೈ ಈ ಕೈ ಇನ್ಸೂರೆನ್ಸ್ ಮಾಡ್ತಿಲ್ಲ, ಇನ್ನುವೇ ಲೋನ್ ಮಾಡ್ಸೋಣ ಅಂತಿದ್ದೀನಿ. ಫಾರಿಂಗ್ ಹೊಲ್ಟೀನಿ, ಇದೆಲ್ಲ ಬಿಟ್ ಮಾಡೋದು. ಫಾರಿಂಗ್ ಆಶೀರ್ವಾದ ಮಾಡೋದು ಲೋನ್ ಮಾಡ್ತೀವಿ. ಯಾರಿಗವ ಇಷ್ಟು ಜನ ಬಂದು ನನಗೆ ಆಸ್ತಿ ಬರ್ತೀವಿ, ಲೇಟ್ ಆಗುತ್ತಾ ಅಂತಿರಲ್ಲ. ನಾವು ಲೇಟ್ ಆಗಿ ಅರ್ಜೆಂಟ್ ಇನ್ನು ಸರಿಯಾ ಕಾಲು ಬಿದ್ದೋಗ್ಬಿಟ್ಟಿತ್ತು. ನೀವು ಮುಟ್ಟಿ ಕಳಿಸಿರಿ. ಇಲ್ಲಿ 5 ವರ್ಷ 4 ವರ್ಷ ನಾನು ಶೇರ್ ಮಾಡಿದ್ದೀನಿ. ಆ ಫೀಸೇ ಕೊಟ್ಟಿಲ್ಲ. ಈಗ ಮತ್ತೆ ಮಗಳದೇನು ಮಗಳು ಮದುವೆನಾ? ಅನುಕೂಲ ಚೆನ್ನಾಗಿದೆಯಾ? ಊರು ಸೇರೂರ ಮಗನಿಗೆ ಮದುವೆ ಮಾಡ್ತೀಯಾ? ಸೊಸೆ ಮಗಳು ಕಳಿಸಿ ಸೇರ. ಹಾಂ, ಒಳಗೆ ಕೊಟ್ಟಿದ್ದೀರಾ? ಒಂದು ಒಳಗೆ ಕೊಟ್ರಾ? 5 ಪೂಜೆ ಮಾಡಿಕೊಟ್ಟವ್ರೆ. ಗಾಡಿ ಒಂದು ನಾನು ಅಂತೀನಿ. ಹ್ಯಾಪಿ ಮ್ಯಾರೇಜ್. ನಿಮ್ಮ ಜೀವನ, ನಿಮ್ಮ ಮಗಳನ್ನ ಜೀವನ ಚೆನ್ನಾಗಿರಲಿ. ಒಂದೇ ಒಂದು ಸತ್ಯ ಹುಡ್ಕೊಂತ ನಂಗೆ ಸೇರಿ ನಿಮ್ಮ ಇಂಟಿಗೆ ಸೇರಿ ಕೊಟ್ಟಿದ್ದೀನಿ ಯಾವ ಥರ ನಾನು.
ಒಂದು ಸೀರೆ ಕೊಡಬಲ್ಲೆ ನಿಮ್ಮ ಮನೆಯವರಿಗೆ ಕೊಟ್ಟಿದ್ದೀನ ನಿಮ್ಮ ಮನೆಯವರಿಗೆ ಕೊಡಿ. ನಾನು ತಂದಿದ್ದೀನಿ ಸ್ವಾಮಿ. ನಾನು ನಿಮಗೆ ಕೊಡ್ತೀನಿ ನಮ್ಮ ಅತ್ತಿಗೆ ಅಂತ ನಮ್ಮ ಅಣ್ಣ ನೀನು ಆಯ್ತಾ ಮೈ ಹುಷಾರಾಯ್ತಾ ಸದ್ಯ ಇದನ್ನ ಅಕ್ಕಂಗೆ ಕೊಡಿ ನಾನು ಕೊಟ್ಟೇನಿ. ಶೈಲ ಅಂತ ಚೆನ್ನಾಗಿದೆ ನೀನು ಗಂಡ ಹೆಂಡತಿಬ್ರು ಆಯ್ತಾ ಬಂದಾಗ ಮಾತಾಡ್ಸು ಅವ್ರನ್ನ ಕಳಿಸು ಅವ್ರಿಗೆ ಮದುವೆ ಕೊಡ್ತೀನಿ. ಕಣ್ಣಿಗೆ ಆನಂದ ನನಗಂತೂ ದೇಹಕ್ಕೆ ಆನಂದ. ನಾನ್ ದೇವ್ರನ್ನ ಏನು ಕೇಳಲ್ಲ, ನಮಗೆ ತಿನ್ನಕ್ ಅನ್ನಿರಲ್ಲ. ನಮ್ಮ ಅಪ್ಪ 2 ರೂಪಾಯಿ ಸಂಬಳ ಬಂದಿದ್ದಂತೆ ನಮ್ಮ ಅಮ್ಮ ರಾಗಿ ಬೀಸ್ತಾ ಇದ್ದು. ನಾನು 13 ರೂಪಾಯಿಂದ ಬ್ರಾಂಡಿ ಶಾಪ್ ಕೆಲಸ. ಇವತ್ತು ನಮಗೆ ಅನ್ನ ಸಿಕ್ಕಿದೆ. ನಾನು ಹಗಲೆಲ್ಲ ಒತ್ಕೊಂಡು ಕುಡಿದು ರಾತ್ರಿ ಎಲ್ಲಿ ಹೊಡಿತಾ ಇದ್ದೆ. ಸಾರಿ, ರಾತ್ರೆಲ್ಲ ಒತ್ಕೊಂಡು ಕುಡಿದು ಹಗಲೆಲ್ಲ ಎಲ್ಲಿ ಹೊಡೆದು ಹೆಸರು ಮಾಡ್ಕೊಂಡ್ ಬಂದೀನಿ. ಕರೆಂಟ್ ಕೊಡ್ತಾರೆ, ಕಲ್ಲು ಹೊಡೆದಾರೆ. ನಿಂದು ಅಂದ್ರೆ ಕಲ್ಲ ಹೊಡೆದಿದ್ರು ಎಲ್ಲಾ ಕಡೆ ಅಂಬೋಸ್ಕೊಂಡೆ ಬಂದಿರೋದು. ಇಲ್ಲ ಕೂಡ ಬಂದು ಪತ್ರಿಕೆ ನಮ್ಮ ಕಂಪ್ಲೇಂಟ್ ಕೊಟ್ಟಿದ್ಲು. ಲೇಟ್ ಆಗುತ್ತೆ ಅಂತ ಬೈದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ಲು. ಗೊತ್ತಾ? ಆತರ ಯಾರ ಅಯೋಗ್ಯರಿದ್ರೆ ದಯವಿಟ್ಟು ಮುದ್ದಿನ ಮನೆಗೆ ಹೋಗ್ಬಿಡ್ರಿ. ಯೋಗ್ಯ ಒಂಥರ ದೇವ್ರು ನೋಡಿ. ಒಂದೇ ಒಂದು ಸೊಳ ಕಡೆ ಅಲ್ಲ, ನಾವಂತೂ ₹1 ಕೇಳಲ್ಲ. ಜಾತಿ ನಿಂದನೆ ಇಲ್ಲ. ಯಾವುದೇ ಪೇಷಂಟ್ ಯಾವುದೇ ಕಾಯಿಲೆ ಇರಲಿ ಕಲ್ಮೆ ಕೂತಿರಿ ಬಂದು ನೋಡ್ತೀವಿ. ಯಾಕಂದ್ರೆ ಮುಂಚೆ ಹಳ್ಳದಕ್ಕೆ ಬರ್ತಾ ಇದ್ದೆ, ಅಲ್ಲೇ ಹಳ್ಳದತ್ರ ಹಿಂಗೆ ಲೇಟ್ ಆಗುತ್ತೆ ಕಾಯಕ್ಕಾಗಲ್ಲ ಅನ್ನೋರು, ಮಕ್ಕಳು ಬರಲ್ಲ ಅನ್ನೋರು. ನಾವು ಮೊಳಗ್ ಆಮೇಲೆ ಲೇಟ್ ಆಗುತ್ತೆ ಗಲಾಟೆ ಮಾಡೋರು. ಅಪ್ನೆ ಇಲ್ಲಪ್ಪ, ಯಾರು ಅಪ್ನೆ ಕೇಳ್ಬೇಡ್ರಿ. ಅಪ್ನೆ ಇಕ್ಕಿ ನಿಮ್ಗೆ ಅಪ್ನೆ ಕೇಳೋ ಶಕ್ತಿ ಇಲ್ಲ, ಅಚಕಡೆ ಒಬ್ಬ ಲೇಟ್ ಆಗುತ್ತಾ ಅಂತಾನೆ. ಇಲ್ಲಿ ಒಳಗಡೆ ಯಾರೊಬ್ರು ಅಳ್ತಾ ಇದ್ರೆ ಅಚಕಡೆ ಒಬ್ಬ ಲೇಟ್ ಆಗುತ್ತಾ ಅಂತ ಕೇಳ್ತಾನೆ. ಹಂಗೆ ನಿಲ್ಸಿದೀವಿ. ವ್ಯವಸ್ಥೆ ಇಲ್ಲ. ನಂಬಿಕೆ ಇದ್ರೆ ಬನ್ನಿ, ನಂಬಿಕೆ ಇದ್ರೆ ಮತ್ತೆ ಹೋಗ್ರಿ. ತಿರುಣಾಮಲೆ ಎಂದ್ರ ಆ ಕಡೆ ತಿರುಗಿ ಒಂದು ಕ್ಲಾಸ್ ಹಾಕಿ ಅವನಿಗೆ ಕಾಲು ಬಂದಿರೋದು, ಅವನೇ ದೇವಸ್ಥಾನ ಕಟ್ಟೋದು ಅವನೇ ಒಂದು ದೂರ ಒಂದು ಕ್ಲಾಸ್ ಹಾಕೊಡೋಣ ಅವನಿಗೆ. ಇಲ್ಲಿ ಕ್ಲಾಸ್ ಹಾಕಲ್ಲ. ಬಿಗ್ ಬಾಸ್ ಹೋಗ ಬಟ್ಟೆ ಬಿಚ್ಚಿನ ಕುಡಿತಾರೆ. ಯಾಕೆಂದ್ರೆ ಯೋಗ್ಯವಂತರಿಗೆ ಯಾರು ಕ್ಲಾಸ್ ಹಾಕಲ್ಲ. ಡಾಕ್ಟರ್ ಬಂದು ಯಾರು ಗೌರವ ಕೊಡಲ್ಲ, ರೈತರು ಬಂದು ಯಾರು ಕೊಡಲ್ಲ, ಕೆವಿ ಕೆಲಸ ಬಂದು ಯಾರು ಗೌರವ ಕೊಡಲ್ಲ, ಡ್ರೈವರ್ಗಳಿಗೆ ಯಾರು ಗೌರವ ಕೊಡಲ್ಲ, ನಿಮ್ಮ ಅಪ್ಪ ಅಮ್ಮಗೆ ಗೌರವ ಕೊಡಲ್ಲ. ಇವತ್ತು ಜಗತ್ತು ಹೆಂಗಿದೆ ಅಂದ್ರೆ ನಾಡ್ಕಾಡೋರಿಗೆ ಕಾಲ. ಒಂದು ಯಾವಂಗಾರ ಬಂದು ಒಬ್ಬನ ಮನಸ್ತೃಪ್ತಿಗಾರ ಒಬ್ಬರ ಬಂದು ನೆನ್ನೆ ಒಂದು ಹುಡುಗಿಗೆ ಮಾತು ಬಂದ್ಬಿಟ್ಟು ಒಬ್ಬರಾರ ಬಂದು ಹುಷಾರಾಯ್ತಲ್ಲ ಹೆಂಗ್ ಮಾಡಿರೋದಿಲ್ಲ ಲೇಟ್ ಆಗುತ್ತಾ ಅಂದ್ರೆ ಅಲ್ಲೂ ಲೈವ್ ಅಲ್ಲಿ ತೋರಿಸಿದ್ರೆ. ಇನ್ನ ಹಾರ್ಟ್ ಅಟ್ಯಾಕ್ ಆಗಿ ಹುಷಾರಾದಂತ ಕುನ್ನಾಪುರು ಕಾರ್ಪೆಂಟರ್ ಡೋರ್ ಎಲ್ಲ ಮಾಡಿದ್ರೆ ಇಲ್ಲಿ ಬಂದರೆ ಯೂಟ್ಯೂಬರ್ಸ್ ನೋಡಿರ್ತೀರಿ ನೀವೆಲ್ಲ. ಯೂಟ್ಯೂಬರ್ಸ್ ಇಲ್ಲಿ ರಾಮನಗರದವರು, ಅಲ್ಲಿ ರೇವತಿ ರಾಮಚಂದ್ರ ಅಂತ. ಮತ್ತೆ ಈ ದೇವಸ್ಥಾನ ಹಿಂಗ್ ಬೆಳೆಸ್ಬೇಕು, ನಾವ್ ಹಿಂಗ್ ಮಾಡ್ಬೇಕು, ನಾವ್ ಹಿಂಗ್ ಕುಣಿಸ್ಬೇಕು ಅಂತ ಹೇಳೋ ನಮ್ ಮುದ್ದಿನ ತಮ್ಮ. ಇವೆಲ್ಲ ನೋಡಿರ್ತೀರಿ. ಇದು ಬೇಡ ಅಂದ್ರೆ ಹುಚ್ಚಿದ್ಗದ ನಮ್ ಗುರುಗಳು. ನಮ್ಗೆ ಮೂಲತಃ ಒಂಥರ ಗುರು ಸಮಾನ ಅವನು. ಇನ್ನ ದೇವ್ರನ್ನ ಕಟ್ಟಬೇಕು ಹೆಂಗೆ ಅಂತ ಭಾನುಪ್ರಕಾಶ್ ಅಂತ ಇದ್ದಾರೆ. ಇವರೆಲ್ಲ ಸೇರಿ ನಾನು ಒಬ್ಬನೇ ದೇವಸ್ಥಾನ ಸಾಧನೆ ಮಾಡ್ತಿಲ್ಲ. ನೀವು ಅಕ್ಕಿ ಕೊಡ್ತೀರಿ, ನೀವು ಬೆಲ್ಲ ಕೊಡ್ತೀರಿ, ದುಡ್ಡು ತಮ್ಮ ಕೊಡ್ತೀರಿ, ನಾನು ಬಡಬಗರಿಗೆ ಹಂಚ್ತೀನಿ ಅಷ್ಟೇ. ಗೊತ್ತಿರುತ್ತೆ ಅಂದಾದ್ರೆ ನಾನು ಇದುವರೆಗೂ ದುಡ್ಡಿಗೆ ಆಸೆ ಪಡೋ ಮನುಷ್ಯನೇ ಅಲ್ಲ. ದುಡ್ಡು ಮಾಡ್ಬೇಕು ಅಂದ್ರೆ ಫಾರಿಗೆ ಹೋಗ್ಬಿಡ್ತಿದ್ದೆ 3 ಸರಿ. ಮತ್ತೆ ಹೇಳ್ತೀನಿ, ಡಾಕ್ಟರೇಟ್ ದೊಡ್ಡ ಪದವಿ ಅಲ್ಲ. 3 ಸರಿ ಡಾಕ್ಟರೇಟ್ ಬಿಟ್ಟಿನಿ ನಾನು. ಯಾಕಂದ್ರೆ ಡಾಕ್ಟರ್ ರಾಮಚಂದ್ರನಿಗಿಂತ ಕಲ್ಲೂರಿನ ಮಗ ರಾಮಚಂದ್ರ ಖುಷಿ ಪಡ್ತೀನಿ ನಾನು. ನನ್ನ ಅಪ್ಪನ ಬಗ್ಗೆ ನನಗೆ ಅಷ್ಟೊಂದು ಹೆಮ್ಮೆ. ನಮ್ಮ ಅಪ್ಪ ಅಮ್ಮ ಬಗ್ಗೆ ನನಗೆ ಈ ಜಗತ್ತಿಗೆ ಇವತ್ತು ನಮ್ಮ ಅಪ್ಪ ಹೇಳ್ತಾನೆ ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು ಅಂತ. ನಮ್ಮ ಅಮ್ಮ ಹೇಳ್ತಾನೆ ನಾಲ್ಕು ಸಹಾಯ ಮಾಡ್ಬೇಕು ಅಂತ. ನಮ್ಮ ತಾಯಿ ತಂದೆಗೆ ಫಸ್ಟ್ ಜೋರ ಒಂದ್ಸರಿ ಏನ್ ಮಾಡೋಣ ನನ್ನೊಂದು ಪ್ರಾರ್ಥನೆ, ನಿಮ್ಮ ತಾಯಿ ತಂದೆನ ದಯವಿಟ್ಟು ಅತಿಗೆಸಿಬೇಡಿ. ದಯವಿಟ್ಟು ನೀವು ಬೇಕಾದ್ರೆ ಬಿರಿಯಾನಿ ತಿನ್ನಿ ಪರವಾಗಿಲ್ಲ. ಎಂತೆ ಮಕ್ಕಳು ಟೂರ್ ಹೊಡಿರಿ, ಮಕ್ಕಳ ಹಾಸ್ಟೆಲ್ಗೆ ಎಷ್ಟು ಬೇಕಾದ್ರೆ ಟಿಫಿನ್ ಮಾಡಿ ಪರವಾಗಿಲ್ಲ. ಆದ್ರೆ ತಾಯಿ ತಂದೆಗೆ ಅನ್ನ ಹಾಕಿ. ಸಾಧ್ಯವಾದ್ರೆ ಯಾರ ಬಗ್ಗೆ ಮಾತಾಡೋದನ್ನ ಬಿಡಿ, ಅಕ್ಕಪಕ್ಕ ಮನೆ ಮಾತಾಡೋದ್ ಬಿಡಿ. ಸಾಧ್ಯವಾದ್ರೆ ಸಾಲ ಮಾಡೋದಕ್ಕಿಂತ ಮುಂಚೆ ಬದುಕಿ. ನೀವ್ ಎಷ್ಟು ಕೋಟಿ ಮನೆಯಾರ ಕಟ್ರಿ, ಸಾಲ ಮಾಡೋಮಂತ ಮನೆ ಕಟ್ಟ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾವತ್ತು ಯಾರು ಸಾಯ್ತಾನ ಗೊತ್ತಿಲ್ಲ. ಇರೋ ಮಂಟ ಆರೋಗ್ಯ ಇರೋಣ, ಸಾಯ ಮಂಟ ಕಾಯಿಲೆ ಬರ್ದಂಗಿರೋಣ. ಕರೆಕ್ಟ್ ಅಲ್ವಾ? ಇನ್ನೊಂದು ಸಣ್ಣ ಸಲಹೆ, ಬರಮ್ಮ ಕೆಳ ಬರಮ್ಮ, ಮನೆಗೂ ಬರಮ್ಮ, ಬರಮ್ಮ. ಒಂದು ಬೋರ್ ಹಾಕ್ಸ್ಕೊಳ್ಳಿ, ಬೇಸಿಗೆ ಅನುಕೂಲ ಆಗುತ್ತೆ. ಸಂಘ ಮಾಡ್ಕೊಳ್ಳಿ, ರಸ್ತೆ ಮಾಡ್ಕೊಳ್ಳಿ. ನಿಮ್ಮೂರಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬರುತ್ತೆ. ನಿಮ್ಮ ಮಕ್ಕಳು ಎಲ್ಲೋಗೋ ಅವಶ್ಯಕತೆ ಇಲ್ಲ. ಡಿಜೆ ಹಾಕಿನ ಬದಲು, ಪಟಾಕಿ ಹೊಡೆಯೋ ಬದಲು, ನಿಮ್ಮ ಮಕ್ಕಳು ವೆಡ್ಡಿಂಗ್ ದಿವಸ, ಕೇಕ್ ಕಟ್ ಮಾಡೋ ದಿವಸ, ಬರ್ಡೇ ಮಾಡೋ ದಿವಸ ದಯವಿಟ್ಟು ನಿಮ್ಮೂರ ಬಡವರಿರ್ತಾರೆ. ಇದೇನೋ ಮಾಡಿ ಸಾಯೋ ಬದಲು, 12 ಗಂಟೆ ಪಟಾಕಿ ಹೊಡೆಯೋ ಬದಲು 2 ಸೀಟ್ ನಿಮ್ಮೂರಲ್ಲಿ ಒಬ್ಬರು ಬಡವರಿಗೆ ಕೊಡ್ಸಿ. ನಿಮ್ಮ ಮಕ್ಕಳು ಬರ್ಡೇ ದಿವಸ, ವೆಡ್ಡಿಂಗ್ ಅನ್ಸುತ್ತೆ, 2 ಸೀಟ್ ನಿಮ್ಮೂರ ಬಡವರಿಗೆ ಕೊಡ್ಸಿ. ಮಳೆಗೂ ನನ್ನೆಲ್ಲ ಬಿಸ್ತಾಗ ಒಣಗಲ್ಲ. ಯಾಕಂದ್ರೆ ನಾನು ಕರೆಂಟ್ ಸಿಟಿ ಇಲ್ಲದೆ ಬೆಳೆದಂತಕ್ಕಂಥ. ಅರ್ಥ ಆಗತ್ತಾ? ಇಲ್ಲಾಂದ್ರೆ 1000 ರೂಪಾಯಿ ಕೊಟ್ಟು ಊಟ ಮಾಡಿ ನನಗೇನು ಬೇಜಾರಿಲ್ಲ. ಒಂದು 100 ರೂಪಾಯಿ ಕಮ್ಮಿ ಊಟ ಮಾಡಿ ಆಚೆ ಕಡೆ ಬಂದು ಕೈ ಇಲ್ದರಿ ಕಾಲಿಲ್ಲ ಒಂದು ಊಟ ಕೊಡ್ತಾನೆ. ದಯವಿಟ್ಟು ಒಂದು ತೊತ್ತು ನನ್ನ ಬಹಳ ಕಷ್ಟ ಇದೆ ಅಂದಾದ್ರೆ ಇಲ್ಲ 4 ಬೆಸೆಡ್ ಹಾಕೊಳ್ಳಿ, ರಸ್ತೆಗೆ ಹೋಗೋ ಬೈಕಲ್ ಇದ್ರೆ ಒಚ್ಚಿ. ಗೊತ್ತಿಲ್ಲ ಅಂದ್ರೆ ನನ್ನ ಜೊತೆ ಬನ್ನಿ. ಬೆಸೆಡ್ ಕೊಡೋದಂಗೆ, ಅಕ್ಕಿ ಕೊಡೋದಂಗೆ, ಸೀರೆ ಕೊಡೋದಂಗೆ ನಾನು ತೋರಿಸ್ತೀನಿ. ಅಂದಾದ್ರೆ ಏನೋಳಿ ಕೊಟ್ಟು ನೋಡಿ, ಮಜಾ ಬರುತ್ತೆ. ಕಿತ್ಕೊಂಡು ನೋಡ್ಬೇಡಿ. ಆಯ್ತಾ? ಒಂದ್ಸರಿ ಹೇಳ್ತೀನಿ ಕೊನೆಯದಾಗಿ, ಯಾರ್ಯಾರು ಯೂಟ್ಯೂಬ್ ಮಾಡ್ತೀರಿ, ಯಾರ್ಯಾರು ಶೇರ್ ಮಾಡ್ತೀರಿ, ಯಾರ್ಯಾರು ಲೈಕ್ ಮಾಡ್ತೀರಿ, ಯಾರ್ಯಾರು ವಿಡಿಯೋ ಮಾಡ್ತೀರಿ, ಅಕ್ಕಿ ಯಾರು ತಂದ್ಕೊಟ್ಟಿರಿ, ಬೆಲ್ಲ ಯಾರು ತಂದ್ಕೊಟ್ಟಿರಿ, ಸೀರೆ ಯಾರು ತಂದ್ಕೊಟ್ಟಿರಿ, 1 ರೂಪಾಯಿ ಹಣ ಯಾರು ಹೊಟ್ಟೆ ಪಾಡಿ ನನ್ಗೆ ಹಾಕಿರಿ ನಿಮಗೆಲ್ಲ ಒಂದು ದೇವಸ್ಥಾನ ಕಡೆಯಿಂದ
ಮತ್ತೊಮ್ಮೆ ಕೊನೆಯಾಗಿ ಹೇಳ್ತೀನಿ, ದೇವ್ರು ಕುಣಿತಕ್ಕ ಕಾಯಕ್ಕಾಗಲ್ಲ ಅಂತಕ್ಕಂಥ ದಯವಿಟ್ಟು ಮನೆಗೆ ಹೋಗ್ರಿ. ನಾನು ಅಮಾವಾಸ್ಯೆ ದಿವಸ ನೀವು ಯಾರೇ ಬಂದ್ರು ನಾನು ಫಸ್ಟ್ ದೇವರಿಗೆ ಪ್ರಾಮುಖ್ಯತೆ ಕೊಡೋದು. ಯಾಕಂದ್ರೆ ನಾನು ದುರ್ಗಮ್ಮನ ಭೂಮಿ ತಾಯಿ ಅಂತ ಕರೀತೀನಿ, ಭಕ್ತಗಿರಲ್ಲ ಗಂಗಮ್ಮ ಅಂತ ಕರಿತೀನಿ. ನನಗೆ ಭೂಮಿ ತಾಯಿ ಗಂಗಮ್ಮ ಇಬ್ರು ಅನ್ನ ಕೊಟ್ಟರೆ ಅವ್ರನ್ನ ತಲೆ ಮೇಲೆ ತುಂಬಿಕೊಂಡು ನನ್ನ ಆನಂದ ನಿಮ್ಮ ಆಟಗಳು ನೋಡ್ಕೊಂಡು ಕೊಡಕ್ಕಾಗಲ್ಲ. ದಿನನಿತ್ಯ ನೋಡಿರ್ತೀನಿ, ಒಂದಿನ ಆದ್ರೂ ಮನೆಗೆ ಹೋಗ್ರಿ. ಅದೇ ತಮ್ಮ ಕಾಯಿಲೆ ಇಂತಿ ಗುಂಡಿಸಿ ಗಂಡು ಬಂದು ಅಂತಾಳೆ, ಯಾಕಂದ್ರೆ ಮದ್ಬೆಂಡ್ ನೋಡಿ ಅಂತಾಳೆ. ಈಗೆಲ್ಲ ಹದ್ಬೆಂಡು ವೈಫು ಮನೆ ಪ್ರಾಬ್ಲಮ್ ಅಂತಾರೆ ಈಗೆಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಲ್ಲ ಕನ್ವರ್ಟ್ ಆಗ್ಬಿಟ್ಟಿದಾರಲ್ಲ. ಕಾಯಂಗಿದ್ರೆ ಬನ್ನಿ, ಯಾಕಂದ್ರೆ ಇದು ಪುಣ್ಯ ಸ್ಥಳ, ನಾನೇ ನಂಬಲಿ ಸ್ಥಳ. ಒಂದು ಸೊಳ್ಳೆ ಕಡಿ ಎಲ್ಲ ಒಂದು ರಕ್ತ ನಾಯಿ ನೆಕ್ಕಲ್ಲ, ₹1 ದುಡ್ಡು ಕೇಳಲ್ಲ, ಬೀಗ ಹಾಕಲ್ಲ, ಬಾಕ್ಲ ಹಾಕಲ್ಲ. ಜಾತಿ ನಿಂದನೆ ಇಲ್ಲ, ಧರ್ಮ ನಿಂದನೆ ಇಲ್ಲ. ಇಲ್ಲಿರೋಕು ಪುಣ್ಯ ಮಾಡಿರ್ಬೇಕು, ಯೋಗತೆ ಇದ್ದರೆ ಮಾತ್ರ ಇರ್ತಾರೆ. ಅಹಂಕಾರಿಗಳು ಅರ್ಧವರ್ಧಕ್ಕೆ ಓಡೋಗಂತ ಹಿಂಗ ಆಡ್ತವೆ. ಏನ್ ಕರೆಕ್ಟ್ ಅಣ್ಣ? ಅಲ್ಲಿ ಮಾಯ ಮರಗಳ ಕುತ್ಕೊಂಡು ಎದ್ದು ಹಾಕಿ ಮನ್ಸ್ಬರಲ್ಲಣ್ಣ. ₹1 ದುಡ್ಡು ನಾವು ಕೇಳ್ದೆ, ಎಲ್ಲೂ ಕಾಯಿ ಕಟ್ರಿ, ಅಂತರ ಹಾಕ್ರಿ, ಹೋಮ ಮಾಡಿಸಿ ಏನು ಕೇಳಿಲ್ಲ ನಾವು. ಭಕ್ತಿಯಾಗಿ ಬನ್ನಿ. ನಾನು ಅಂತ ಅಹಂಕಾರ, ನನ್ನದರಿಂದ ದುರಹಂಕಾರ, ನನ್ನಿಂದಲೇ ನಾನು ಒಂದು ನಿಮ್ಮ ಮಿತಿ ಮೀರಿದ ಅಹಂಕಾರ, ಮೂರನ್ನು ಬಿಟ್ಟು ನಾನು ನನ್ನದು ನನ್ನಿಂದಲೇ ಬಿಟ್ಟು ಅಡ್ಬೀಳಿ ದೇವ್ರನ್ನ ಕರ್ಕೊಂಡೋಗಿ ಮನೆಗೆ. ಇಲ್ಲಿ ಪವರ್ಫುಲ್ ನಂಬಿಕೆ. ಎರಡನೇದು ಬಹಳ ಪವರ್ಫುಲ್, ಗಡಿಯಾರಕ್ಕೆ ಬಿಟ್ಟು ಫೋಟೋ ಇಡಬೇಕು, ದೇವ್ರ ಮನೆಗಲ್ಲ. ಬಾಗ್ಲು ಹೆಂಗಾರ ಇರಲಿ, ಬಾಡಿಗೆ ಮನೆಯಲ್ಲಿ ಪರವಾಗಿಲ್ಲ. ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ, ಹಣ ಇದ್ರೆ. ನಂಬಿಕೆ ಇಲ್ಲ ಅಂದ್ರೆ ಎಷ್ಟೇ ಕೋಟಿ ಕಾರ್ ಇರಲಿ, ಗಾಡಿಗೆ ಒಂದು ಫಾಸ್ಟ್ ಆಗ್ತಾರೆ ಸ್ಟಿಕ್ಕರ್ ಹಾಕೊಳ್ಳಿ. ಇದ್ರೆ ಈಗೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತಗೊಂತಾರೆ, ಸ್ಟಿಕ್ಕರ್ ಹಾಕಿ ಗೀಚಾಗುತ್ತೆ, ನಿನ್ನೆ ಬೆವನ ಗೀಚಾಗುತ್ತೆ ಅಂತ ಗಾಡಿಯ ಫಾಸ್ಟ್ ಆಗ್ತದೆ. ಸ್ಟಿಕ್ಕರ್ ಹಾಕೊಳ್ಳಿ, ರಸ್ತೆ ಮಧ್ಯೆ ಆಕ್ಸಿಡೆಂಟ್ ಆಗೋದಿಲ್ಲ, ಆದ್ರೂ ಏಟ್ ಆಗೋದಿಲ್ಲ. ಇನ್ನೊಂದು ಪವಾಡ ತೀರ್ಥ, 1 ವರ್ಷಕ್ಕೆ ಕೊಳೆಯಲ್ಲ ಉಳಿಯಲ್ಲ, ಸ್ವಲ್ಪ ಫಿಲ್ಟರ್ ಮಾಡಿ ಕೇಳಿ ಹೋಗಿ ಹಾಕಿರ್ತೀವಿ. ದುಡ್ಡಿಲ್ಲ ಅಂದ್ರೆ ಒಂದು ತೀರ್ಥನ ಉಗ್ಗಿ, ಮಾತಾಗಿದೆ ಮಂತ್ರ ಆಗಿದೆ ಅಮಾವಾಸ್ಯೆ ತಡೆ ಹೊಡಿತೀವಿ. ಒಬ್ರಿಗೆ ಅಷ್ಟೇ, ಕುಟುಂಬಕ್ಕೆ ಅಷ್ಟೇ. ಹಣ ಇಲ್ಲ ಅಂದ್ರೆ ಫ್ರೀ ನಂಗೆ ಈಗ ಫ್ರೀ ಆಗ್ಬಿಟ್ರೆ ಮುಗೀತ ನಮ್ ಕತೆ. ಫ್ರೀ ಅಂದೆ ಮತ್ತೆ ನಮ್ಮ ಮನೆ ಒಳಗೆ ಬಂದು ಸೀರೆ ಕೊಡಿ ಅನ್ನಂಗಾದ್ರೆ ಈಗ. ಆಮೇಲೆ ನಂಬಿಕೆ ಇದ್ರೆ ಮತ್ತೆ ಬನ್ನಿ, ನಂಬಿಕೆ ಇದ್ರೆ ಮತ್ತೆ ಬನ್ನಿ. 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಆತರ ವ್ಯವಸ್ಥೆ ಇಲ್ಲ. ಸಾಲ ಮಾಡ್ಕೊಂಡಂಗೆ ಬನ್ನಿ, ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಮನೆಗೆ ಹೋಗ್ರಿ. ಬರೋದೇ ಬಂದಿದ್ದೀರ ಅಂತ ಎಲ್ಲಿಂದಲೂ ಒಂದಿನ ನಿಧಾನಕ್ಕೆ ಮನೆಗೆ ಹೋಗ್ರಿ. ದೂರ ನಾವು ಲೇಟ್ ಆಗುತ್ತೆ ಅನ್ಬೇಡಿ. ಯಾರು ದೂರ ಲೇಟ್ ಆಗುತ್ತೆ ಅಂದ್ರೆ ಒಬ್ಬನಿಗೆ ದೇವ್ರು ಖಂಡಿತ ಬರಲ್ಲ. ಯಾಕೆಂದ್ರೆ ಒಂದೇ ಗಂಡ ಒಂದೇ ಹೆಂಡತಿ ದಯವಿಟ್ಟು ಕೊಡ್ತೀರಾ, ಇಲ್ಲಿ 100 ಜನ ಸಾಕೋದು ಸುಲಭ ಅಲ್ಲ. ದೇವ್ರಿಗೆ ಕಷ್ಟ ಇರುತ್ತೆ. ನೀವು ಕಾದ್ರೆ ದೇವ್ರು ನಿಮ್ಮನ್ನ ಕಾಯೋದು. ಒಂದೇ ನೀವು ಅವಳಿಗೋಸ್ಕರ ಕಾಯಿರಿ. ಅಥವಾ ಇನ್ನ ನಂಬಿಕೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಮಾಟ ಆಗಿದೆ, ಮಂತ್ರ ಆಗಿದೆ, ಹೊಸ ಮನೆ ಕಟ್ಟಿ, ನೀವು ಗೃಹಪ್ರವೇಶ ಆಗಿದೆ, ಆಯ ಸರಿ ಇಲ್ಲ, ಪಾಯ ಸರಿ ಇಲ್ಲ ಅಂದ್ರೆ ಕಟ್ಲೆ ಕೊಡ್ತಾನ ಮನೆ ಬೇಕಲಿ ಕಟ್ಟಿ. ತೋಟಕ್ಕೊಂದು ಮನೆಗೊಂದು ದನಿ ಮನೆಗೊಂದು ಕಟ್ಟ ಅವಶ್ಯಕತೆ ಇಲ್ಲ. ಇಡೀ ಮನೆ ಒಂದೇ ಸಾಕು. ದನಿ ಮನೆ ಕಟ್ಟಿದ್ರೆ ತೋಟಕ್ಕೆ ಮನೆ ಕಟ್ಟ ಅವಶ್ಯಕತೆ ಇಲ್ಲ. ಕೊಡುತ್ತೆ ಇಲ್ಲ ನನ್ನ ಮಗ ಇಲ್ಲೇ ಇದ್ದಾನೆ. ತಂದೆಗೋಸ್ಕರ ಅಪ್ಪಂಗೆ ಹುಷಾರಾಗಿ ಹೋಗ್ಬಂದು ಸೇರ್ತ ಕೊಡ್ತಾರೆ. ಬಾಯ್ಕೊಂಡು ಆಂಧ್ರದಿಂದ ಬಂದೇರೆ. ಅವರ ಮಗ ಅವನು ದೇವಸ್ಥಾನ ಕೆಲಸ ಮಾಡ್ತಂತ ಮೂಲತಃ ಆಚಾರ ಸಮುದಾಯ. ಇನ್ನ ಮಾತೇ ಗೊತ್ತಿರಲ್ಲ ಅಂತ ಹೇಳಿ ಅಲ್ಲಿ ಕಾಣುತ್ತಲ್ಲಪ್ಪ, ಗಂಡನಿಗೆ ಕೂತ್ಕೊಂಡು ಫೋನ ಮಾತಾಡ್ತಾನೆ. ಅವನಿಗೆ ಮಾತು ಬರ್ತಾಯ್ತಿ, ತಂದೆಗೋಸ್ಕರ ಬಂದಿರೋನು. ತಾಯಿಗೆ ಕಿಡ್ನಿ ಫೇಲ್ಯೂರ್ ಅಂತಕ್ಕಂಥವ್ರು. ಕಿಡ್ನಿ ಈ ಕಡೆ ಹೊಡಿತಿರೋ ತಡ್ಡ, ಈ ಕಡೆ ಹೊಡೆದ್ರೆ ಕಿಡ್ನಿ ಫೇಲ್ ಅಂತಕ್ಕಂಥದ್ದು. ಇಲ್ಲಿ ನೋಡ್ತಾ ಹೋದ್ರೆ ಅದು ಹೇಳ್ತಿದ್ರು ಕೊನೆನೇ ಇಲ್ಲ. ಕೈ ಇಲ್ದರು, ಕಾಲಿಲ್ದರು, ಹಾರ್ಟ್ ಅಟ್ಯಾಕ್ ಆದವರು, ಹುಷಾರಿಲ್ಲರೆಲ್ಲ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಹೊರಗಡೆ ಕೆಲಸ ಮಾಡ್ತಾರಲ್ಲ ನನ್ನ ತಮ್ಮಗಳು ಸಿದ್ಧ ಸೇರ್ಕೊಂಡ ಪುಂಡಾಪುರ ಯಾವ ಊರ ಗೊತ್ತಿಲ್ಲ. ಅವ್ರು ಬಂದು ಕಸ ಹೊಡಿತಾರೆ, ಕಸ ಗುಡಿಸ್ತಾರೆ, ಕೆಲಸ ಮಾಡ್ತಾರೆ. ನೀವು ಈ ಅರ್ಧ ಬರ್ತಾರೋ ಕೈಗೆ ಒಂದು ಹುಡುಗಿ ಹೆಂಗಸ ಕೈಲಿ ಒಂದು ಮೊಬೈಲ್ ಈ ಕೈಯಲ್ಲಿ ಎಷ್ಟೋ 1000 ಜನ ಹುಷಾರಾಗಿದ್ದಾರೆ, ಎಷ್ಟೋ 1000 ಜನ ಲೆಕ್ಕಿಲ್ಲ ಹುಷಾರಾಗಿದ್ದಾರೆ ಇದೇ ಕೈಲಿ. ಉದಾಹರಣೆ ಅನಂತ ಪದ್ಮನಾಭ ದೇವಸ್ಥಾನ ಹೇಗಾರ ಗೊತ್ತಾ? ಕೇಳಿದ್ದೀರಾ? ಕೇರಳ ಮಹಾರಾಜರು ಹೇಗಾರ ಗೊತ್ತಾ? ಗೊತ್ತಿದೆ ಗೊತ್ತಿಲ್ವ? ಕೇಳಿದ್ದೀರಾ? ಸಿಂಹಗಳಲ್ಲಿ ಬುಕ್ಗಳಲ್ಲಿ ಇದೇ ಕೈಲಿ ಹುಷಾರಾದ್ರು ಅದೇ ಜಾಗದಲ್ಲಿ. ಉದಾಹರಣೆ ಕೊಟ್ಟಿದ್ದು. ಎಷ್ಟೋ ಜನ ಹುಷಾರಾಗಿ ಹೋಗಿದ್ದಾರೆ. ಎಲ್ಲ ಹುಷಾರಾಗೋದಕ್ಕ ಮಾತ್ರ ದೇವ್ರು ನಂಬೋದು. ಹುಷಾರಾದ್ಮೇಲೆ ನಮ್ಮನ್ನ ತಿರುಗಿ ನೋಡಲ್ಲ. ಎಷ್ಟು 1000 ಜನ ಲೆಕ್ಕನೇ ಇಲ್ಲ. ಲೆಕ್ಕ ಇದಾರೆ ಅಂತ ಕೇಳಿದ್ರೆ ನಂಗೆ ತಲೆ ಕೆಡುತ್ತೆ. ಅಲ್ಲಿ ನಮ್ಮ ಮನೆ ಕಾಣುತ್ತೆ, ಅದೇ ದೇವಸ್ಥಾನ. ಅಲ್ಲಿ ಅಪ್ಪಣೆ ಆಗೋದು. ಒಬ್ರಿಗೆ ಅಪ್ಪಣೆ ಆಗ್ತಿ, ಇನ್ನೊಬ್ಬ ಲೇಟ್ ಆಗುತ್ತಾ ಅನ್ನೋರು ನಿಲ್ಸ್ಬಿಟ್ಟೆ. ಒಬ್ರಿಗೆ ಯಾರು ಅಪ್ಪಣೆ ಒಳಗಡೆ ಆಗ್ತಾ ಇದ್ರೆ ಅಜ್ಗಡೆ ಒಬ್ಬ ಲೇಟ್ ಆಗುತ್ತಾ ಅಂತಾನೆ. ನನ್ನಂಗೆ ಒಬ್ಬ ಕಷ್ಟ ಇದೆ ಅಂತ ಯಾರು ಅನ್ನೋ ಹಂಗ ಗಲಾಟೆ ಮಾಡ್ತಾರೆ, ನಿಲ್ಸ್ಬಿಟ್ಟಿದೀವಿ. ಅಂತಂದ್ರೆ ಈಗ ಏನು ವ್ಯವಸ್ಥೆ ಇಲ್ಲ. ಈಗ ಕುಡಿ ನೀರು ಕೊಡ್ತಾ ಇದ್ವಿ, ನೀರ ಕೈ ಚೆನ್ನಾಗಿರೋ ಪೇಷಂಟ್ ಪಕ್ಕ ಕೂತ್ರೆ ನೀರು ಕೊಡ್ಬೇಕು ನಾವು. ಪೇಷಂಟ್ ನೀರು ಕೊಟ್ರೆ ನೀರು ಕೊಡ್ರಿ ಅನ್ನೋರು. ಆರ್ಟಿಂಗ್ ಆದ್ರೆ ಗೊತ್ತಲ್ಲ, ಕುಡಿಯೋ ನೀರಿಲ್ಲ ಅನ್ಕೋಬೇಡಿ, ಕುಡಿಯೋ ನೀರು ನಾನೇ ತರ್ದಿರೋದು. ಬಾತ್ರೂಮ್ ಇಲ್ಲ ಅನ್ಬೇಡಿ, ಬಾತ್ರೂಮ್ ಒಂದು ವ್ಯವಸ್ಥೆ ನಾನೇ ಕೈಯಿಂದ ಕಿತ್ತಾಗಿದ್ದು. ಈಗ ಈ ಲೈನಲ್ಲಿ ಕರೆಂಟ್ ಇರೋದಿಲ್ಲ, ಜನ ಒಂದೇ ಬಾತ್ರೂಮ್ ನೀರಾಕ್ ಬಂದಿದ್ದು ಕರೆಯಲ್ಲ. ಬಾತ್ರೂಮ್ ಶೆಡ್ ಕಾಣುತ್ತೆ ಮೂಲೆಗೆಲ್ಲ, ಶೆಡ್ ಎಲ್ಲ ಕಿತ್ತಾಕಿದ್ದು ನಾನೇ. ಈಗ ಬಾತ್ರೂಮ್ ನೀರ್ ಹಾಕ್ರಿ ಅಂತ ಹೇಳಿ ನೀವು ಕಾಯೋದಿಲ್ಲ. ನಾವು ನಮ್ಮ ಅಪ್ಪನ ಅಮ್ಮನೇ ಕರೆದ್ಬಿಟ್ರೆ ನೀರಲ್ಲಿ ಹಾಕೋದು ನಾವು. ಆಲ್ಟಿಂಗ್ ಇಲ್ಲ ಅಂತ ಯಾಕೆ ಹೇಳ್ತಿದ್ರಿ? ಆಲ್ಟಿಂಗ್ ಇಲ್ಲ. ಆಲ್ಟಿಂಗ್ ಆದ್ರೆ ನಿಮ್ಮ ಅಬ್ಬರ ತಡೆಯಕ್ಕಾಗಲ್ಲ. ಇನ್ನ ಬಾಂಗ್ದಾರ ಬಸ್ ಸೆನ್ಸರ್ ಬಂದ್ರೆ ಅಲ್ಲಿ ಕುತ್ಕೊಂಡು ಏನೋ ಹಾಲು ಕೊಡಿಸ್ರಿ ಅಂದ್ರೆ ನಿಮ್ಮ ಮಕ್ಕಳ ಡೈಪರ್ ನಾವು ಬಚ್ಬೇಕು. ಯಾರನ್ನ
ಆಮೇಲೆ ಈಗ ಹೆಂಗಿದೆ ಅಂದ್ರೆ ಕಾನೂನು, ಲೇಡೀಸ್ ಬೈಯಂಗಿಲ್ಲ, ನೀವ್ ಏನ್ ಬೇಕಾ ಮಾಡ್ಬೋದು. ನಾವಿಲ್ಲಿ ಸತ್ರು ಬರೋ ಇಲ್ಲ, ಗಂಡಸರು ಬೈಯಂಗಿಲ್ಲ, ಜಾತಿ ಸಂಘ ನಿಮ್ದು. ಆ ಸಂಘ ಬರ್ತಾನೆ, ಯಾವಾಗಾರ ಬೈದ್ರೆ ಆ ಸಂಘನು. ನಾನ್ ಗೌಡ, ನಮ್ ಸಂಘ ಬರ್ತಾರೆ. ಯಾರು ಗೊತ್ತಾ? ಓಪನ್ 6 ಗಂಟೆ ಕ್ಲೋಸ್. ಜನಸೇವೆ ಕೆಳಗೆ ಬರ್ತಾ ಇದ್ದೆ, ಬರದೇ ಬಿಟ್ಟೀನಿ. ಈಗ ಏನಾದ್ರು ಸುಮ್ಮನೆ ಕೂತಿದ್ರೆ ಕಲ್ ಮೇಲೆ ಬಂದು ನೋಡ್ತೀನಿ. ಅರ್ಜೆಂಟ್ ಇರೋರು ಯಾರ ಇದ್ರೆ ಬೇಗ ಹೋಗ್ಬೋದು ನನಗೆ, ಯಾಕಂದ್ರೆ ಜಲ್ದಿ ಹೋಗಿ ಮತ್ತೆ ಮನೆ ಮೆಸೇಜು ಮೊಬೈಲ್ ಸೀರಿಯಲ್ ಹೋಗ್ಬಿಡ್ತವೆ. ಗಂಟು ಹೊಡಬಿಡ್ತಾನೆ, ಇಂಚು ಹೊಡಬಿಡ್ತಾವೆ, ಬೇಗ ಹೋಗ್ರಿ ಮನೆಗೆ. ನಾವು ದಿನನಿತ್ಯ ನೋಡ್ತಾ ಇದೀವಿ ಕತೆಗಳ. ಮಗಿ ಹುಷಾರಿಲ್ಲ ಅಂದ್ರೆ ತಾಯಿ ಅಜ್ಜಿ ಬರ್ತಾರೆ, ಗಂಡು ಬರಲ್ಲ. ಯಾಕಂದ್ರೆ ಗಂಡ ನನ್ನ ಮತ್ತೆ ಬಂದಾಳೆ, ಜಾಸ್ತಿ ಮಾತಾಡತ್ ಮಗುಗೆ ಅಂತ ಮಾತಾಡಂಗ್ ಮಾಡಿದೀನಿ. ಮಗು ಬಹಳ ಮಾತಾಡುತ್ತೆ, ಬಹಳ ತರಲೆ ಮಾಡುತ್ತೆ ಅಂತ ಅಮ್ಮ ಮಗಳು ಬಂದಾಳೆ. ಹೆಂಗೆ ಮಳೆ ಬರ್ಲಿ ಅಂತ ಯಾರ ಕೇಳಿರೇನು? ಯಾರ ಕೇಳಿರ? ನಿಜ ಕೇಳ್ತೀನಿ, ಮಹಾತ್ಮ ಪೂರ್ವಕ ಎದೆ ಮುಟ್ಕೊಂಡು ಹೇಳ ಮಳೆ ಬರ್ಲಿ ಅಂತ ಯಾರ ಕೇಳಿದೆ ಅಂತ ನೋಡ್ತೀನಿ. ನನ್ನ 23 ವರ್ಷ ಸರ್ವಿಸಲ್ಲಿ ಒಬ್ಬರೇ ಕೇಳಿರೋದು ನಂಜನಗೂಡವರು, ನಿಮ್ಮಂತ ಮಗು ಹುಟ್ಟಬೇಕು ಅಂತ ಗಂಡ ಹೆಂಡತಿ ಬಂದು. ಇನ್ನೊಬ್ಬರೇ ಕೇಳಿರೋದು ಚಿತ್ರದುರ್ಗದವ್ರು ಮಳೆ ಬರ್ಲಿ ಎಲ್ಲ ಕಡೆ ಅಂತ. ಇನ್ನೆಲ್ಲ ಕೇಳೋದ ಮತ್ತೆ ಅರ್ಧ ಮನೆ ಕಟ್ಟಿ ಮಿಕ್ಕಿದ ಮನೆ ನೀವು ಕಟ್ತೀರಾ. ಮಗಳು ಒಳ್ಳೆಯಳು, ಒಳ್ಳೆ ವಯಸ್ಸು ಸರಿ ಇಲ್ಲ, ಮಗಳು ಕರೆಯೋ ಮನೆಗೆ ಕೇಳೋದು. ಮಗ ಒಳ್ಳೆಯನು, ಕುಡುಂಬ ಮಲಗಿತ್ತು ಸತ್ ಸರಿ ಇಲ್ಲ. ಆಮೇಲೆ ಮಗು ಅಳುತ್ತೆ ಅಂತ ಏನಾರ ಟ್ರೀಟ್ಮೆಂಟ್ ಹೇಳಿದ್ರೆ ಮಗು ಹಾಟ್ಲಾಗೈತಿ ಅಂತ ನಾವು ಬರ್ಬೇಕು. ಇನ್ನು ಕೆಲವರು ತಲಕಟ್ಟೆ ಅರ್ಧ ಮನೆ ಕಟ್ಟಿರ್ತಾರೆ, 70-80 ಲಕ್ಷ ಮನೆ, ಮಿಕ್ಕಿದ ಮನೆ ನಾವು ಕಟ್ಟಬೇಕು. ಬುದ್ಧಿವಂತರು ಇಬ್ಬರವಾಗಿ ನೋಡ್ಕೊಂಬಂದ ಮನೆಯ 15 ಜನ, ಇವತ್ತು 45 ಜನ ನಾಲಿದೀವಿ. 8 ರೂಮ್ ಇದಾವೆ ಅಷ್ಟೇ, ಒಂದೇ ಒಂದು ಮನ್ಸಿ ನೋಡ್ಕೊಂಬರೋರಿ. ಒಂದು ಹಾಸಿಗೆ ಇದೆ, ನೀವು ಮಕ್ಕೊಂಡ್ಬಿಟ್ಟು ಬೇರೆ ಹಾಸಿಗೆ ಹೇಳೋದಿಕ್ಕೆ ಮಾತು ಕೇಳ್ತೀನಿ ನಾನು. ಚೆನ್ನಾಗಿ ಬದುಕಿಲ್ವಾ? ಮನುಷ್ಯ ಯಾರ ಬಗ್ಗೆನೂ ಮಾತಾಡಬಾರ್ದು. ಯೋಗ್ಯತೆಗಳು ಹೆಂಗ್ ಗೊತ್ತಾ? ಒಂದು ತಾಯಿ ತಂದೆಗೆ ಅನ್ನ ಹಾಕ್ಬೇಕು, 2 ಯಾರ ಬಗ್ಗೆನೂ ಮಾತಾಡಬಾರ್ದು. 3ನೇದು ಹೆಂಗ್ ಗೊತ್ತಾ? ಸಾಲ ಮಾಡಿ ಉಂಡು ಮನೆ ಮಲಗನೋ ಅವನು ಯಾವತ್ತೂ ಅವನು ಯೋಗ್ಯ ಅಲ್ಲ, ಅಯೋಗ್ಯ ಅವನು. ಅರ್ಥ ಆಯ್ತಾ? ಈಗ ಜನಗಳಿಗೆ ಒಂದು ಹೊಸ ಹುಮ್ಮಸ್ ಹುಟ್ಬಿಟ್ಟಿದೆ. ಮಕ್ಕಳು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಓದಿದ್ರೆ ಉದ್ಧಾರ ಆಗೋದು ಅಂತ. ಅದು ವಿದ್ಯೆಗೋಸ್ಕರ ಕಳಿಸಲ್ಲ, ಪಕ್ಕ ಮನೆ ಅಕ್ಕಪಕ್ಕ ಮನೆಯವ್ರಿಗೆ ಆಟಕ್ಕೋಸ್ಕರ ಕಳಿಸ್ತಾರೆ. ಅಲ್ಲಿ ಕುಂಕುಮ ಇಕ್ಕಂಗಿಲ್ಲ, ನಾಮ ಇಕ್ಕಂಗಿಲ್ಲ, ಅದ್ ಮಾಡಂಗಿಲ್ಲ, ಇದು ಮಾಡಂಗಿಲ್ಲ ಅಂತಾರೆ. ನೀವು ಅವ್ರಂಗೆ ತಲೆಕೆಟ್ಟರಂಗ ಲಾಸ್ಟಿ ಬಡ್ಕಂತೀನಿ. ಮೊನ್ನೆ ಹೋಗ ಅಮಾಸೀಸ ಕುಂಕುಮ ಇಕ್ಕಂಗಿಲ್ಲ ಅಂತ, ಹೂವು ಹಾಕಂಗಿಲ್ಲ ಅಂತೆ ಮಗಳಿಗೆ. ಕೈಕಾಲೆರಡು ಬಿದ್ದೋಯ್ತು, ಸಾರಿ ಅಂತ ಕಳಿಸಿದ್ರು, ರೆಡಿ ಮಾಡಿ ಕಳಿಸಿ ನೋಡಿ, ಅಲ್ಲಿ ಲೈವಲ್ಲಿ ಐತೆ. ಅವತ್ತು ಬಂದಾಗ ಅಂತರ ಹಾಕೊಂಡಂಗೆ ಅಂತರ ಕಳಿಸಿ ಎಸ್ತಗಳು ಇಲ್ಲಿ ಪುಣ್ಯಾತ್ರು ಇಲ್ಲಿ ಎಸ್ತೋಗೋದು. ನೀವು ಎಲ್ಲಿ ನಿಮಗೆ ಬೆಲೆ ಕೊಡಲ್ಲ ಅಂತ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಬೇಡಿ ಅಂತ. ಮಕ್ಕಳು ಅಂತ ಶಾಲೆನ ಬೇಡ, ಮಕ್ಕಳ ಮಾಸ್ಟರ್ ಗಂಟೆ ಹೊಡ್ಕೊಂಡು ಕುತ್ಕೊಳ್ಳಿ. ನಿಮಗೆ ತಲೆ ಕೆಟ್ಟಿರೋದು ಅಲ್ಲಿಗೆ ಕಳಿಸ್ತೀರ. ಈಗೆಲ್ಲ ಜಮೀನು ಮಾರಿ 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 ಅಪ್ಪ ಅಮ್ಮನ ರೋಡಿಗೆ ಎಷ್ಟು ಸಿಟಿಗೆ ಹೋಗೋದು ಮಕ್ಕಳು ನೋಡ್ಸಕ್. ಅವ್ರು ಎದಿ ಹೆಂಗ್ ಮುಂದುವರ್ಲಿ? ಹಿಂಗೆ ಮುಂದುವರ್ಸಿ. ಮಕ್ಕಳಿಗೆ ವಿದ್ಯೆ ಜೊತೆ ಒಳ್ಳೆ ವಿನಯ ಕಲ್ಸ್ರಪ್ಪ, ಒಳ್ಳೆ ಬುದ್ಧಿ ಕಲ್ಸ್ರಪ್ಪ, ಒಳ್ಳೆ ಸಂಸ್ಕಾರ ಕಲ್ಸ್ರಯ್ಯ. ನೋಡ್ಬಿಟ್ರೆ ದಿನ ಕೇಳಿ 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 ಸಾಕಾಗತ್ತೆ. ಬರ್ತಾರ ಕೆಲವರೆಲ್ಲ ನಮ್ಮ ಮಗ ಹೊಡಿತಾನೆ, ಒಬ್ಬನೇ ಮಗ ಹೊಡಿತಾನೆ. 14 ವರ್ಷಕ್ಕೆ ಚೇಣಿ ಕಿಣಿ ತಿಂದು ಪಾನ್ ಪರಕ್ ತಿಂದು ಹಾಳಾಗಿ ಅವನು ಕಂಡ ಮನೆ ಹುಡುಗಿಯೋದು ಹಾಳು ಮಾಡಿರ್ತಾನೆ. ಈ ಹೆಣ್ಮಕ್ಳು ಹಂಗೆ 14 ವರ್ಷಕ್ಕೆ ಯಾವದೇ ಹೊಡೋರ್ತ ಬಂದು ಏನೂ ಇಲ್ಲ. ಮಗಳೊಳಗೆ ನಮ್ಮ ಮೊನ್ನೆ ಶುಕ್ರವಾರ ಯಾರೋ ಬಂದ 2-18 2 ಅಟ್ಟರ್ಗೊಬ್ಬ ಏನಂತ ಮಲ್ಲಿಕಾ ಅಂತ ಪುಣ್ಯಕಿತ್ತೊಬ್ಳು ಬಂದು ನಾಯಿ ಹೊಡೆದ ಮಾಡಿದ್ರು. ಯಾರಿಗ? ಅವ್ರಿಬ್ರಿಗೂ, ದೇವ್ರವರಿಗೆ. ಅವರು ಪೊಲೀಸ್ ಅವಳು. ನಾವು ಹೊಡೆದಿದ್ರೆ ಸ್ಟೇಷನ್ಗೆ ಹೋಗಿ ನಾವು ಎಂತ ಗೊತ್ತಾ ನಮ್ ಕಂಪ್ಲೇಂಟ್, ನಾವು ಸ್ಟೇಷನ್ಗೆ ಹೋಗ್ಬೇಕಾಯ್ತು. ಪೊಲೀಸ್ ಹೊಡೆದ್ರೆ ಈ ನಾಯಿ ಹೋಗ್ತಾರೆ, ಬಾಳ ಹಂಗೆ ಕೇಳೋದ್ರು. ನಾವು ಹೊಡೆದಿದ್ರೆ ಕಂಪ್ಲೇಂಟ್. ನೀವೆಲ್ಲ ನಿಂತ್ಕೊಂಡು ನೋಡ್ತೀರಿ. ಅವತ್ತಿಂದ 9 ಗಂಟೆ ಮಾಡಿರೋದು ನಾನು. ಜನ ಬಂದವರು ಏನ್ ಮಾಡ್ತಾರೆ ಅಂದ್ರೆ, ಏನ್ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಯಾವನೂ ಇಲ್ಲ, ಬಗ್ಗೆ ನೋಡ್ತಾರೆ ಬರೀ ಮೊಬೈಲ್ ಇಕ್ಕೊಂಡು ಏನ್ ಮಾಡ್ತಾರೆ ಅಂತ. ಬ್ಯಾಡ್ ಮೆಸೇಜ್ ಮಾಡೋದು, ಗಲಾಟೆ ಮಾಡೋ ಅಂತಕ್ಕಂಥ ದಯವಿಟ್ಟು ಮನೆ ಬೇರೆ ತೊಂದರೆ ಆಗ್ಬಾರ್ದು, ಬೇರೆ ಕಷ್ಟರು ನೋಡ್ತಾರೆ. ಅಲ್ಲಿ ಹಣ್ಣುಕಾಯಿ ಗುದ್ದಾಡ್ಬೇಡಿ. ಹಣ್ಣುಕಾಯಿ ಎಲ್ಲೋ ಹೋಗಲ್ಲ, ನಿಮ್ಮ ಮನೆಗೆ ಹೋಗಲ್ಲ. 1 ರೂಪಾಯಿ ದುಡ್ಡು ಇಸ್ಕೊಂಡು ಹಣ್ಣುಕಾಯಿ ತಿನ್ನಲ್ಲ, ಕೊಡ್ತೀವಿ ಸುಮ್ಕಿರಿ, ಹೆಂಗಾಗ್ತಿರಲ್ಲ. ಹಣ್ಣುಕಾಯಿ ಗುದ್ದಾಡ್ತವೆ. ಹಣ್ಣುಕಾಯಿ ಹಚ್ಚವಣಿಗೆ ತಂಗಿ ದೇವ್ರ ರೂಲ್ಸ್ ಗೊತ್ತ. ಒಂದು ಜಾಗ್ರತೆ ರೆಡಿ ಮಾಡ್ಬೇಕು. ಒಂದು ಬಳ್ಳೆಗನಿ ಅಲ್ಲ, ಬೀಗನೇ ಹಾಕಲ್ಲ ತಂಗಿ, ನಾವು ಬಾಗಿಲೇ ಹಾಕಲ್ಲ, ಒಳಗೊಡಿಬೇಕು ಕಾಯ. ದೇವ್ರ ಮುಂದೆ ಅದೇ ಸಮಸ್ಯೆ ಇಲ್ಲ. ಅಷ್ಟೇ ಕೊಡ್ಕೊಂಡು ನೀವು ಕೊಡೋರು ಅವ್ರು ಹಿಡ್ಕೊಂಡು ಎಲ್ಲಿಬೇಕು ಅಲ್ಲಿಗೆ ಚಪ್ಪಡಿ ಮೇಲೆ ಹಾಕೊಂಡು ಅಲ್ಲೇ ಹೊಡ್ಕೊಂಡು ನಿಂತ್ಕೊಂಡು ಹೋಗೋರಲ್ಲೇ.
ನಾನ್ ನೀಟಾಗಿ ಹೊಡಿತೀವಿ ಇದನ್ನ ಗುದ್ದಾಡ್ತಾರಲ್ಲಿ ಅಡ್ಡಕಾಯಿ ಗುದ್ದಾಡ್ತಾರೆ ಚಪ್ಪಲಿ ಹಾಕಿ ಅಲ್ಲಿ ನೋಡಿ ಬೋರ್ಡ್ ಹಾಕಿ ಯಾರು ಮಾಡಿದ್ದು ಅವರೇ ಅನ್ಭವಿಸ್ಲಿ. ಒಂದ್ ಹೇಳ್ತೀನಿ, ನಮ್ ದೇಶದಲ್ಲಿ ಯಾವತ್ತೂ ಮಾಟ ಮಂತ್ರ ಮಾಡ್ಸೋದಿಲ್ಲ. ಮಾಟ ಮಂತ್ರ ಮಾಡೋದು 10 ರೂಪಾಯಿ ಕೊಡೋಣ ನಾವು. ತೊಂದರೆ ಕೊಡೋದೇ ಬೇಡ. ಮಾಡಿದವ್ರ ಫಲ ಪ್ರತಿಫಲ ಅವರೇ ಉಣ್ಲಿ ಅಂತ ನನ್ನ ಭಾವನೆ.
ಬರೀ ಬೈತಾರೆ ಹಿಡ್ಕೊಂಡಿದ್ದೀನಿ. ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬೈತಾರೆ ಸ್ವಾಮಿ ಅಂತ ಆಗ್ತಾ ತೋರ್ಸೋದ್ರಲ್ಲಿ ಇವ್ರು ಹೆಂಗಾಗ್ತಾರೆ ತೋರ್ಸ್ ಜನಗಳು ನೋಡಿ ಅವನ ಅಂದ್ಲಿ ನೋಡಿ ಮಾಡ್ಕೊಂಡಿದ್ದೆ ಒಂದೇ ಒಂದ್ಸರಿ ಯಾರು ಹೊಳಲ್ಕೆರೆ ಅಂತ ಬಂದಿರ ಗಿಲ್ಕೆನಹಳ್ಳಿ ಹೊಳಲ್ಕೆರೆ ಅಂತ ಗಿಲ್ಕೆನಹಳ್ಳಿ ಇವರು ಕಿಡ್ನಿ ಫೇಲ್ ಆದರು ಈ ಪ್ರಸಾದ ಇವರೇ ಮಾಡೋದು ಒಂದ್ಸರಿ ಜೊತೆಗೆ ನನ್ನ ಮಾತನ್ನ ಅಂದ್ರೆ ನಿಮ್ಮ ಮಕ್ಕಳು ಫಾರಿನಾಗಿರೋ ಗಂಡು ಫಾರಿನಾಗಿರೋ ಹೆಣ್ ಬೇಕು ನಾವು ಇವ್ರ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ದೀವಿ ನಮ್ಮ ತಮ್ಮಗೆ ಕರೆಕ್ಟ್ ಅಲ್ವಾ ನಮ್ಮನೆಗೆ ಬಂದು ಕೆಲಸಕ್ಕೆ ನಮ್ಮನೆಗೆ ಏನ್ ಕೊಟ್ಟು ನಮ್ಮನೆಗಿದ್ದಾರೆ ನಮ್ಮ ಮಾವ ಅವ ಮನೆಗೆ ನಿಮ್ಮ ಮಕ್ಕಳುಗಳು ಆಳಗೋಯ್ದಾರ ಗುಡ್ಡಾದಾರ ಯಾವ ಕೊಡ್ಕೊಂತಾವಿಲ್ಲಿ ಎಕ್ಸ್ರೇ ಅಮ್ಮನ ಬೆಳಿಲ್ಲ ನಿಮ್ಗೆ ನಿಮ್ಮ ಸರ್ಕಾರ ಮಾಡ್ತಾರ ಬಂದಿಲ್ಲ ನಿಮ್ಮ ಅಂತ ಇವ್ರು ಯಾವಾಗ ಬಂದ್ರು ಸಾಧಾರಣವಾಗಿ ಸಹಕಾರ ಮಾಡ್ತಾನೆ ಇರ್ತಾನೆ ಪುಣ್ಯಾತ್ಮ. ಬಟ್ ಇವತ್ತು ಊಟದ ವ್ಯವಸ್ಥೆ ಮಾಡಾನೆ ಮಮ್ಮಿ ದೊಡ್ಡ ಕಾಲಿ ಬೀಳ್ಬಾರ್ದು ಮಮ್ಮಿ. ನಾನು ಇಂಗ್ಲಿಷ್ ಕಲಿತೀನಿ ಸುದ್ದಿ ಮೊನ್ನೆ ನಾನು ಫಾರಿನ್ ಹೊರಟಿದ್ದೆ ಇಂಗ್ಲಿಷ್ ಬರಲ್ಲ ಅಂತ ಬಂದೆ. ಈ ಪ್ರವೀಣ್ಗೋಸ್ಕರ ಕ್ಲಾಸ್ ಹಾಕಿ ಮನಸ್ಕೊಟ್ಟೆ ನಿಮ್ ಕೈ ಹೊಸ ಅಂತೆ ಬಹಳ ಸಂತೋಷ ಪ್ರವೀಣ್. ಇನ್ನೂ 4 ಜನಕ್ಕೆ ಅನ್ನ ಶಕ್ತಿ ದೇವ್ರು ನಿನ್ಗೆ ಯಾವಾಗಲೂ ದೇವ್ರು ನನ್ನ ಆಸೆ ಪ್ರೀತಿ ಇದ್ದೇ ಇರ್ತಾರೆ. ದೇವ್ರ ಆಸೋದಿಲ್ಲ ನನ್ನ ಪ್ರೀತಿ ಇರಲಿ ನಿಮ್ಗೆ. ಆ ವಾದ್ಯ ಮಾಡೋದು ಬನ್ನಿ ಗುಂಡಾಪುರ ನಿಮ್ ಕೈ ಕಳ್ಸಿ ತೆಗೀರಿ ಒಬ್ರು ಒಂದೇ ಪ್ಲೇಟ್ ಕೊಡಿ. ನಿಮ್ಗೆಲ್ಲ ಏನ್ ಗೊತ್ತಾ ಗುರುಗಳು ಕೈ ಸಿಗ್ಬಾರ್ದು ದೇವ್ರ ರಕ್ಷಣೆ ಆಗ್ಬಾರ್ದು. 3 ದಿನ ಕೂಡ ಹಾಕ್ಬೇಕು ಅವಾಗೆಲ್ಲ ನೀವು ದೇವ್ರ ನಂಬೋದು ಅಲ್ವಾ. ಕೆಲವು ಸಾಂಬಾರ್ ಕೈಗೆ ಸಿಗಲ್ಲ ಹಿಂಗಂತಾರೆ ಕೆಳಗಡೆ ಬರ್ತಾರೆ ಅವರೇ ಕರೆಕ್ಟ್. ಸುಮ್ಕಿರಪ್ಪ ಅಭ್ಯಾರ ಮಾಡಕ್ ಹೋಗ್ಬೇಡ. ಗುದ್ದಾಡ್ತಾರ ಅವ್ರು ಇವ್ರು ಹೆಂಗ್ ಮಾಡ್ಬಿಡ್ತಾರೆ ಮಕ್ಳಿಗೆ ಮಾಡ್ಬಿಡ್ತಾರೆ ಅವು ಹಿಂಗೆ ಆಡೋದು ಬರಲ್ಲ ನಮ್ಮ ಅವರು. ನೀವು ಅಣ್ಣ ಈ ಕಡೆ ಬಂದ್ಬಿಡಿ ನೋಡಿ ಎಲ್ಲ ಬರ್ತಾರೆ ಬನ್ನಿ ಬರತಕ್ಕ ಕಾಯಿಲೆ ಬರ್ದಿಲ್ಲ ಅಂತ ಕೇಳ್ಬೇಕು. ಮಳೆ ಬರ್ಲಿ ಅಂತ ಯಾರು ಕೇಳಲೇ ಇಲ್ಲ. ಮಳೆ ನೀರು ಎಲ್ಲ ಕಡೆ ನೀರಲ್ಲಿ ನಿಂತ್ಬಿಟ್ಟು ನಮ್ಮೊಂದು ನೀರು ಓಡ್ತಾ ಇದೆ. ನೀರಿಂದ ಹೆಂಗಪ್ಪ ಅಂತ ಯೋಚನೆ. ನಮಗೆ ಕರೆಂಟ್ ಇರಲ್ಲ, ನಿಮಗೇನು ಯೋಚನಿಲ್ಲ. ಸೀರಿಯಲ್ ಯಾವ್ದು ಬರುತ್ತೆ, ಬಿಗ್ ಬಾಸ್ ಯಾವ್ದು ಬರುತ್ತೆ, IPL ಯಾವನ್ ಗೆಲ್ತಾನೆ, ನಮ್ಮ ಅಪ್ಪ ಅಮ್ಮನ ಎಲ್ಲಿಗೆ ಸೇನ, ಮಗುನ ಯಾವ ಕಾಲೇಜ್ ಸೇರ್ಸಾನ, ಯಾವ ಒಂದು ವರ್ಷಂತೆ ನಾವು ಕೊಟ್ಟೆ ಅಂತ ಯೋಚನೆ ನಿಮಗೆ. ಕರೆಕ್ಟ್ ಅಲ್ವಾ. ಅರ್ಜೆಂಟ್ ಇರೋರು ದಯವಿಟ್ಟು ದೇವಸ್ಥಾನಕ್ಕೆ ಬರ್ಬೇಕು. ನಾನು ಲೈವಲ್ಲಿ ಕೆಲವು ಜನ ಎಲ್ಲ ಯೂಟ್ಯೂಬ್ ಫೇಸ್ಬುಕ್ ಮಾಡಿ ನಮ್ಮ ದೇವಸ್ಥಾನಕ್ಕೆ ಬನ್ನಿ, 9 ಸರಿ ಬನ್ನಿ, ಒಮ್ಮೆ ಭೇಟಿ ಕೊಡಿ, ನಿಮ್ಮ ಮನೆ ಹಾಳು ಮಾಡ್ತೀವಿ, ತಳೆ ಹೊಡಿತೀವಿ, ಕಟ್ಲೆ ಮಾಡ್ತೀವಿ, ಹೋಮ ಮಾಡ್ತೀವಿ ಅಂತ. ನಾನು ಬರಬೇಡಿ ಅಂತ ಆಗಿದ್ದೀನಿ.
ಏನಂತಾಕಿನಿ ಬರಬೇಡಿ ಅಂತ ಹಾಕ್ತೀನಿ ನಾನು. 9 ಗಂಟೆ ಓಪನ್, 6 ಗಂಟೆ ಕ್ಲೋಸ್, ಹಂಗೂ ಬರಬೇಡಿ. ಏನು ಬರೋ ಅವಶ್ಯಕ, ನಾನೇನು ದುಡ್ಡು ಕೇಳೋದು ಇಲ್ಲ, ನೀವು ಬಂದು ಏನು ಸಾಧನೆ ಮಾಡೋದು ಇಲ್ಲ. ಎಲ್ಲೋ 100ಕ್ಕೆ 10 ಜನ ಒಳ್ಳೆ ಭಕ್ತರು ಬರ್ತಾರೆ ಕೈ ಮುಗಿಬೇಕು ಅಂತಾರೆ. ಇನ್ನೆಲ್ಲ ಲೇಟ್ ಆಗುತ್ತಾ? ಇದು ಎಷ್ಟೊತ್ತು ಅಂತಾಳೆ ಅವಾಗ, ಇನ್ನೊಬ್ಬಳಕ್ಕೆ ಮುಂಚೆ ಬಂದ್ಲು ಅವತ್ತ, ಇನ್ನೂ ಲೇಟ ಅಂತವಳೆ. ಅಲ್ಲ ಒಳಗೆ ನಿಂತೀನಿ, ನೀನು ನೀರು ಕುಡಿದ್ರೆ ಅಂತ ಕೇಳಲಿಲ್ಲ ಅವಳು, ಬೇಗ ಮನೆಗೆ ಹೋಗ್ಬೇಕು ಅಂತಾಳೆ. ನೀವು ನಾಡ್ಕಾಡಕ್ಕೆ ಬಂದು ದೇವ್ರನ್ನ ಮನೆಗೆ ಬರಲ್ರಯ್ಯ, ಸಾಕ್ಷಾತ್ ದೇವ್ರ ಹಂಗೆ ಸಿಕ್ಕಿರೋದು ಇದೇ ಕೈಗೆ. ನನ್ನೇ ನೀವು ಸ್ವಾಮಿಯರು ಅನ್ನೋದು, ನಾನು ಸ್ವಾಮಿಯರಾಗೇ ಇಲ್ಲ. ಗೊತ್ತಿದೆ ನಿಮ್ಗೆ? ಬೇಬೋಬು ಅಂತ ಜಮಖಂಡಿಂದ ಬರ್ತಾನೆ, ಮಗನ ಮಾತು ಬಂದ್ಬಿಡುತ್ತೆ. ತೇರ್ತಾಕಿದ್ದಂಗೆ ಅವನೇ ನನ್ನ ಫೋಟೋ ಹಾಕಿ ಬರೋದು. ಪಂಚ್ಬಿಟ್ಟು ತಯಾರಿ ಬರ್ತಾನೆ, ಸ್ವಲ್ಪ ತಿನ್ನು. ಅವ್ನು ಫಾರಿನ್ ಆಗಿದ್ದ ಲೇಟ್, ಅವನು ಎಲ್ಲೇ ಶಿವಣ್ಣ ಬಂದ್ರ ಉಲ್ಟಾ ಪಲ್ಟ, ಅವನು ಶಿವಣ್ಣ ಅಂತ, ಅವನು ಫಾರಿನ್ ಹುಡ್ತಾನೆ. ಹಂಗಾಗಿ ಅವನಿಗೆ ನೈಟ್ ಡೇ ಉಲ್ಟಾ. ಅವನು 12 ಗಂಟೆ ಬಾ ಅಂದ್ರೆ ಸಾಯಂಕಾಲ 6 ಗಂಟೆ ಬರೋದು. ಅವನು ಅಲ್ಲಿ ಬಂದನಪ್ಪ, ಅವನು ಫಾರಿನ್ ಈಗ ಬಂದ. ಅವನು ಅಮೆರಿಕ ಬಿಡ, ಅವನು ಕೆನಡಾದಾಗ ಹುಟ್ಟಿರೋನು, ಅವನು ಕೆನಡಾದಾಗ ಓದಿರೋನು. ಅವನು ಅವನಿಗೆ ರಾತ್ರಿ ಆಗಲು ರಾತ್ರಿ ಅವನಿಗೆ ಈಗ ಬರ್ತಾವನೆ. ಬೆಳಗ್ಗೆ 6 ಗಂಟೆ ಬಾ ಅಂತ ಅವ್ನಿಗೆ, ನಾವು ಅವನಿಗೆ ಬುಧವಾರ 6 ಗಂಟೆ ಬಾ ಅನ್ನೋದು, ಮಂಗಳವಾರ 6 ಗಂಟೆ ಬಾ ಅನ್ಬೇಕು ಇನ್ಮೇಲೆ. ಹಂಗಾರೆ ಬರ್ತಾನ ನೋಡಿ. ಬಂದಾಗ ಅವನಿಗೆ ಕಾಲ್ ಬರುತ್ತೆ, ವೀಲ್ ಚೇರ್ ಬರ್ತಾನೆ, ಕೆನಡಾದಿಂದ ಬರೋದು. ಅವನಿಗೆ ಕಾಲ್ ಬರುತ್ತೆ. ಸಂತೆಬೆನ್ನೂರು ಪಂಚಾಯತ್ ಮಗ ಈ ದೇವಸ್ಥಾನ ವಹಿವಾಟು ನಡೆಸ್ತಾ ಇರೋದು, ಲಿಂಗಾಯತರು. ಅವನಿಗೆ ಕಾಲ್ ಬರುತ್ತೆ. ಎಡಿಟರ್ ಬಂದು ಕರ್ನೂಲನು ಎಲ್ಲ ಬರ್ತಾರೆ, ಇವತ್ತು ಎಲ್ಲ ಇದಾರೆ. ಒಬ್ಬೊಬ್ಬರು ಒಂದು ಸಾಧನೆ ಇದೆ ಇಲ್ಲಿ ಗೊತ್ತಾ. ನೀವೆಲ್ಲ ಬಂದು ಸುಮ್ಮನೆ ನನಗೆ ಏನ್ ಬೇಜಾರಾಗುತ್ತೆ ಗೊತ್ತಾ, ಇಂಥ ಒಬ್ಬ ಜನ ಬಂದು ಬೆಳಿಗ್ಗೆನೆ ಬಂದ್ಬಿಟ್ರೆ ಬೇಜಾರ್ಬಿಡುತ್ತೆ ನನಗೆ. ಬೆಳಿಗ್ಗೆ 6 ಗಂಟೆ 6:30 ಒಬ್ಬ ಬಂದಾನೆ, ಇನ್ನೂ ಲೇಟ, ಬೇಗ ಮಾಡ್ರಿ ಪೂಜೆ ಅಂತಾನೆ. ಏನೋಡದು ಬಗೆ ಹುಷಾರಾಗತ್ತೆ ಅಂತ ಯಾರು ಕೇಳಲ್ಲ. ಸಾಧನೆ ಮಾಡ್ತೀವಲ್ಲ, ಕೈ ಜೋಡಿಸ್ರಯ್ಯ. ಸಾಧ್ಯವಾದ್ರೆ ಸಾಕಷ್ಟು ಮಕ್ಕಳು ಕೇಸ್ ಕಟ್ತೀವಿ, ಅಂಡಾಶ್ರಮ ಸಹಾಯ ಮಾಡ್ತೀವಿ, ಸೀರೆ ಕೊಡ್ತೀವಿ, ಅಂತರ ಕೊಡ್ತೀವಿ, ಬಸ್ ಚಾರ್ಜ್ ಕೊಡ್ತಾ ಇದೀನಿ ನಾನು. ಟಂಪನೇ ಫ್ರೀ ಬಿಟ್ಟಿದ್ದ ಮಾವು. ನಿಮ್ಮಂತರ ಒಬ್ಬ ಬಂದು ಯಾರಕ್ಕೆ ಗುದ್ದಾರ್ಬಿಟ್ಲು, ಲೇಟಾ ಅಂತಾಳೆ. ಒಬ್ಬೊಬ್ಬರಿಗೆ ಟಂಪ ಬಿಡಕ್ಕಾಗ, ಇನ್ನು ಲೇಟಾ ಅಂತಾಳೆ. ಮೊನ್ನೆ ಸುಖ ಶಾವಳ ಬಂದಿದ್ಲು, ಪುಣ್ಯಾತ್ಕಿದ್ದೆ. ನನ್ನ ಮನೆಗೆ ಇದ್ರು ಕೈ ಇಲ್ದಾರು ಕಾಲಿಲ್ದಾರ ಇದಾರೆ ಇಲ್ಲಿ ತೋರಿಸಿದ್ ನಾನು, ಕಸ ಹೊಡಿತಾರವರು ಅಂತ. ಇಲ್ಲಿ ಕರ್ಕೊಂಬಂದ್ ತೋರಿಸ್ತಾರ ನಮಗೆ. ನೋಡಿ ಇವರೇ ಅಂತಾರೆ. ಅವ್ರ ಅಡ್ಬಳಂಗೆ 8 ಅಡ್ಬಳಂಗಿಲ್ಲ, ಗಂಡು ಹುಷಾರಲ್ಲಿದ್ದ, ಬೇರೆ ಮೆಸೇಜ್ ಬರುತ್ತಲ್ಲ ಅಂತ. ಗಂಡು ಅಡ್ಬಳಂಗಿಲ್ಲ, 8 ಹುಷಾರಲ್ಲಿದ್ದ. ಇವರೇ ನೋಡಿ ಅಂತಾರೆ ನಮಗೆ. ಏನಂತಾರೆ ಇವರೇ ನೋಡಿ. ಅಲ್ಲಿ ನೋಡಿ ಪೇಷಂಟ್ ಹೋಗ್ರಮ್ಮ, ನೀವು ಮಾನವ ತಿಳ್ಕೊಬೇಕಪ್ಪ, ಎಷ್ಟು ಭಯ ಅಂತ ಹೇಳಿ. ಜನಸೇವೆ ಮಾಡೋಕೆ ಬಿಡಲ್ಲ, ಸುಮ್ಮ ಮನೆಗೆ ಹೋಗಲ್ಲಂತ. ನಿಮ್ದೇ ಮನೆಗಾರ ಹೋಗ್ರಿ, ಅಲ್ಲಿ 1000 ಜನ ಇರ್ತಾರೆ. ಹೌದು ನಡ್ರಿ. ಎಲ್ಲ ಪೇಷಂಟ್ ಬಂದಿರೋದು ನಡ್ರಿ, ಗೊತ್ತಾಗುತ್ತೆ. ಎಲ್ಲ ದೇವಸ್ಥಾನ ಬಂದು ನಾಡ್ಕಳಕ್ಕೆ ಬಂದಿರೋದು. ಅಲ್ಲ ಕಸ ಹೊಡೆಯಲ್ಲ. ಈ ಕಸ ಹೊಡಿ ಬರ್ರಿಂದ ಒಬ್ಬರು ಇರಲ್ಲ ಇಲ್ಲಿ. ಒಬ್ಬೊಬ್ರು 2 ಕಲ್ಲು ಎತ್ಕೋರಿ, ಅವನು ಬರಲ್ಲ. ಎಲ್ಲ ಹೊಡೋಗ್ತಾರೆ ಕೇವಲಿಗ. ಅಲ್ಲಿ ಕರ್ಕೊಂಬಂದ್ ಪೇಷಂಟ್ ಕಡೆ ಯಾಕೆ ಬರ್ತೀವಿ, ಸುಮ್ಮನೆ ಮಾಡಕ್ ಕೆಲಸ ಇಲ್ವೇ? ಕಲ್ ಮೇಲೆ ಕುಂಡಿಸಿ ಪೇಷಂಟ್ ಕಡೆ ಕುತ್ಕೊಂಡ್ರೆ ಬಂದು ಸ್ವಾಮಿಯಾರ್ ನೋಡ್ತಾರೆ ಅನ್ನಂಗಿಲ್ಲ. ಇನ್ನು ಸುಸ್ತಾಗಿ ಹಚ್ಚಿಗಿನ ಕೆಳಗೆ ಬಂದಿಲ್ಲ, ಅಲ್ಲೇ ನಾವು ನೋಡ್ರಿ ಅಂತಾರೆ. ಏನೋ ಒಳಲ್ಕೆರೆ, ಇವ್ರು ಒಳಕೆರೆ ದೂರ ಕಾಯಕ್ಕಾಗಲ್ಲ ಅಂತಲ್ಲ ಅವತ್ತ. ನಾವು ನೋಡ್ಬೇಕಂಗೆ ಈಗಲೂ ಬಂದ್ರೆ ಒಳಿಕೆ ನಡೆಯಮ್ಮ. ಬೆಕ್ಕುಗಳು ನಾನು ಬಹಳ ಸಾಕಿರ್ತೀನಿ, ನೋಡಿರ್ತೀರ. ಕೋಳಿ ಮಲ ಎಲ್ಲ ಸಾಕಿನಿ ನಾನು ಒಂದೇ ಒಂದು ಪ್ರಾಣಿ ನಂಬಲ್ಲ, ಇನ್ನೆಲ್ಲ ಪ್ರಾಣಿ ನಂಬ್ತೇನೆ. ಒಂದೇ ಒಂದು ಪ್ರಾಣಿ ಯಾವ್ದು ಅಂದ್ರೆ ಬಗ್ನೋಡ ಪ್ರಾಣಿ. ಗೊತ್ತ ಯಾವ್ದಂತ? ನಮ್ಮನೆ ಸಾಕಿ ನಾನು ಇಲ್ಲೇ ಬಿಡ್ಕೊಂಡು ಒಬ್ಬ ನನಗೆ 1,000 ಕೊಟ್ಟು ಮೊಬೈಲ್ ಕೊಟ್ಟು ನನ್ನ ನಂಬರ್ ಯಾಕೆ ಮಾಡಿ ಮೆಸೇಜ್ ಮಾಡ್ತಿದ್ದ. ಕಡೂರನೊಬ್ಬ ವಿನೋದ್ ಅಂತ ಇಲ್ಲಿ ಬರ್ತಿದ್ದ. ನಾನು ಪೂಜಾರು ಅಂತ ಗೌರವ ಕೊಟ್ಟಿಕ್ಕೆ ನನಗೆ ಇಕ್ಕಿದ್ದ ಗೌರವನು. 10,000 20,000 ಕೊಡಿ. ನಾನು ಇಲ್ಲಿ ಬಂದ್ರೆ ನಿಮ್ಮಂತರ ಪಕ್ಕಗಳ ನಂಬರ್ ತಗೊಂಡು ನೀವು ಪಕ್ಕಗಳ ನಂಬರ್ ಕೊಟ್ಟು 10,000 ಕೊಟ್ಟು ಹೋಗ್ತಿದ್ರು ಅವನಿಗೆ. ನಾನು ಫ್ರೀ ಅಲ್ವಾ. ಅವ ಲಾಸ್ಟಿಗೆ ಒಂದು ಮಳವಳ್ಳಿ ಹುಡುಗಿ ಬಂದು ಹೊಡೆದೋದ್ಲು ಚಪ್ಪಲಿಗೆ ನನಗೋಸ್ಕರ. ನಮ್ಮ ಗುರುಗಳಿಗೆ ಮಾಡ್ತೀಯ ಅಂತ. ನೀವು ಹೆಂಗ್ ಗೊತ್ತಾ, ಗುರುಗಳಿಗೆ ಏನಾದ್ರೆ ಅವ್ನು ಸ್ವಾಮಿ ಸರಿ ಇಲ್ಲ ಅಂತ ನನಗೆ ಬೈದ ಅಂತ. ಒಂದು ಚಪ್ಪಲಿ ಬಿಡಪ್ಪ ಅಂದ್ರೆ ಅವ್ನು ಎಷ್ಟು ಮೆಸೇಜ್ ಆಗ್ತಾನೆ ನನಗೆ, ಸ್ವಾಮಿ ಸರಿ ಇಲ್ಲ ಅಲ್ಲಿ ಸತ್ಕಾರ ಮಾಡ್ಬೇಕು ನನಗೆ. ಅಂತೆ ಮನೆ ಕರ್ಕೊಂಬಂದಿಲ್ಲ ಗೊತ್ತಿಲ್ಲ. ಹಾಕೊಳ್ಬಾ ಏನ್ ಗೊತ್ತಾ, ನಿತ್ಯ ನನಗೆ 10 ಜನ ಮೆಸೇಜ್ ಹಾಕಿರ್ತಾರೆ. ಗುರುಗಳ ನೀವು ಬೈಯೋದ್ ಚಂದ, ನೀವು ಮಾತಾಡೋದ್ ಚಂದ, ನಿಮ್ಮ ನೋಡಕ್ ಬರ್ತೀವಿ ಅಂತ. ನನಗೆ ಖುಷಿ ಆಗುತ್ತೆ, ನನಗೋಸ್ಕರ ಬರ್ತಾ ಇರಲ್ಲ ಅಂತ. ನಾನು ಎಲ್ಲರೂ ನೋಡೋದೈತಿ ಹಿಂಗೆ. ನಾನೇ ನಿಮ್ಮ ಮನೆ ಮಗನೋ, ನಿಮ್ಮ ಅಪ್ಪನೋ, ನಿಮ್ಮ ಚಿಕ್ಕಪ್ಪನೋ, ದೊಡ್ಡಪ್ಪನೋ ಅಂತ ನಿಮ್ಮನ್ನು ಪ್ರೀತಿಸಿ ನೀವು ಹಂಗೆ ಪ್ರೀತಿಸಿ ನಮ್ಮನ್ನ ಅಂತ ಹೇಳ್ತಾರ್ತೀನಿ ನಾನು. ಇಲ್ಲಿ ಯಾರು ಗುರುಗಳಿಗಿಂತ ಯಾರು ದೊಡ್ಡರಲ್ಲ. ಯಾಕಂದ್ರೆ ಎಲ್ಲರಿಗೂ ಸಹ ಬರುತ್ತೆ. ನಿನ್ನ ಸಮಕ್ಕೆ ಉಣ್ತಾರೆ, ನಾವು ನೀತಿಂದೇ ತಿನ್ನೋದು. ನೀವು ಮನೆಗೆ ಹೋಗಿ ಬಂದು ಬೇಜಾರಾಗ್ಬಿಡ್ತೀನಿ. ನಾನು ಇವತ್ತು ದುರ್ಗಮ್ಮನಿಗೂ ಕೌದಿ ಮೇಲೆ ನೆಲದಲ್ಲೇ ಮಲಗೋದು. ಒಂದೇ ಒಂದು ಮಂಚ ರಪ್ಪ ಮಾಡ್ಕೊಂಡಿದ್ದೆ ನಮ್ಮ ಅಪ್ಪಂಗೋಸ್ಕರ. ನಮ್ಮಪ್ಪ ಅವರೇ ನಿಜ ಕುಣಿತಿದ್ದು. ನಮ್ಮಪ್ಪ 84 ವರ್ಷ. ನಮ್ಮಮ್ಮ ಅಲ್ಲಿ ಬೆಳ್ಳಗಿದ್ಲು, ಅವಳೇ ನಮ್ಮಮ್ಮ. ಅಪ್ಪ ನೀರು ಕೊಟ್ಟು ನಾವು ಹಿಂಗೆ ಬದುಕಿರೋದು ಅಂತ ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲ್. ನಾ ಹೇಳ್ತಾ ಇರ್ತೀನಿ, ಈ ಪುಣ್ಯ ಯಾರಿಗೂ ಸಿಗಲ್ಲ. ಅಂದ್ರೆ ಬೈಯೋದು ಸಿಗಲ್ಲ, ಈ ಮುಟ್ಟೋದು ಸಿಗಲ್ಲ. ನೀವು ಕೊಡೋಕೆ ಶರ್ಟ್ ಚೆನ್ನಾಗಿ ಯಾರು ಕೊಟ್ಟು ಮನೆ ಕೊಟ್ಟಿದ್ರು ಗುಲ್ಬರ್ಗ ಚೆನ್ನಾಗಿದೆಯಾ ಕ್ಲಾಸ್ ಹಾಕಿ. ಯಾರೋ ಮನೆ ಪ್ಯಾಂಟ್ ಶರ್ಟ್ ಕೊಟ್ಟಿದ್ರು ಚೆನ್ನಾಗಿದೆಯಾ.
ದುಡ್ಡು ಕೊಡ್ಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ನಾನು ಖುಷಿಯಾಗಿರ್ತೀನಿ. ನೆಗೆರೆ ನನಗಂತ ಪುಣ್ಯ ಅಂತ ಯಾರಿಲ್ಲ. ಅಕ್ಕಿ ಕೊಡ್ತೀರಿ, ಬೆಲ್ಲ ಕೊಡ್ತೀರಿ, ಮೀನ್ ಮಂಗಳೂರು ಕಡೆಯಿಂದ ಉಡುಪಿ ಕಡೆಯಿಂದ ಮೀನ್ ಬರುತ್ತೆ, ಈ ಮಟನ್ ತಂದು ಕೊಡ್ತಾರೆ, ಚಿಕನ್ ತಂದು ಕೊಡ್ತಾರೆ, ಇಂಥದ್ದು ಆಮ್ಲೆಟ್ ಮಾಡ್ಕೊಂಡು ತಂದು ಕೊಡ್ತಾರೆ, ಕೋಳಿ ಮಿಟ್ಟ ತಂದು ಕೊಡ್ತಾರೆ, ಲೋಕಲ್ ಆಗೆಲ್ಲ ಬಂದು ನಿಮ್ಮ ಮಗ ಅಂತಾರೆ. ನಾನು ಇಷ್ಟಪಡ್ತೀನಿ ನಿಮ್ಮ ಮಗ ಆಗೋಕ್ಕೆ, ನಿಮ್ಮ ಅಳಿಯಾಗಕ್ಕೆ, ನಿಮ್ಮ ಚಿಕ್ಕಪ್ಪ ಆಗಕ್ಕೆ ಹೊರತು ಹಿಂಗೆ ನಾನು ನಿಮ್ಮನ್ನ ಹಿಂಗೆ ಬಿಡಿಸೋದು. ನಾನು ಕರೆಯೋದೇ ಹಿಂಗೆ ಅಣ್ಣ ಅಂದೆ ತಂಗಿಯಾರು ಅಂತ. ನಂಗೆ ಒಂದು ಅಕ್ಕ ಒಂದು ತಂಗಿ ಇದ್ದಾರೆ. ನಾವು ಯಾರನ್ನು ಕೆಟ್ಟ ನೋಡೋದಿಲ್ಲ, ಕೆಟ್ಟ ಮತ್ತೆ ಸ್ವಲ್ಪ ರಫ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಜನ ಒಳ್ಳೆ ಮತ್ತೆ ಬುದ್ಧದೇ ಇಲ್ಲ. ದಿನಕ್ಕೆ ಒಬ್ಬರಾರ ಬರ್ತಾರೆ. ಬೆಳಗಿನ 3 ಜನ ಮಾಡಿದ್ದು ಲೇಟ್ ಆಗುತ್ತೆ. ಅವರೊಂದು ಅಕ್ಕ ನೋಡು ಮಗು ಹುಷಾರು ಲೇಟ್ ಆಗುತ್ತೆ ಅಂತ ಅಕ್ಕ. ನಾನು ದೇವ್ರು ನಂಗೆ ಸಿಗುತ್ತೆ 23 ವರ್ಷದಿಂದ ಅದೇ ಕಳಿಸೋ ಮೂರ್ತಿ, ಅದನ್ನೇ ಹೊತ್ಕೊಂಡು ಕುಣಿ ಹಗಲೆಲ್ಲ ಕುಣಿದು ಊರಿಗೆ ಹೋದಾಗಲ್ಲ ಒಂದು ಗಲಾಟೆ. ಯಾವ್ದಾರು ಊರಿಗೆ ಹೋದ್ರೆ ಇವ್ನು ಇದಂತಾನೆ, ಯಾವ ಊರ್ ದೇವ್ರು ನಿಮ್ದು ಕೊರು ಮಾಡುತ್ತಾ ಅಂತಾನೆ ಕೆಲಸ ಮಾಡಕ್ ಹೋದ್ರೆ ಹಿಂಗೆ ಅಲ್ದು ಇವ್ರು ಕೇಳಿ ಹೇಳ್ತಾರೆ ಹೆಂಗ್ ಹೊತ್ಕೊಂಡು ಕುಣಿದೀವಿ ಅಂತ. ನಾವು ಹೊತ್ಕೊಂಡು ಕುಣಿದು ಕರೆಂಟ್ ಎಲ್ಲ ಕುಡಿಸಿಬಿಟ್ಟಿವಿ. ಬಹುಮಾನ ಕಾಣುತ್ತಾ? ಬೇರೆ ಕುಣಿಯೋಕೆ ಕತ್ತಲ್ಲಿ ಕರೆಂಟ್ ಕೊಟ್ಬಿಟ್ಟಿದ್ರು ನನಗೆ, ಕಲ್ಲು ಹೋಗ್ಬಿಟ್ಟಿದ್ರು ಆಂಧ್ರದಲ್ಲಿ. ನಮ್ಮ ಹಿಂದೂಗಳು ಇಲ್ಲೊಬ್ಳು ಪತಿರತೆ ಕಂಪ್ಲೇಂಟ್ ಕೊಟ್ಟಿದ್ರು ನನ್ನ ಮೇಲೆ. ಲೇಟ್ ಆಗುತ್ತಾ ಅಂದ್ಲು ಕಿರಿಕಿರಿ ಮಾಡಿ ಕಂಪ್ಲೇಂಟ್ ಕೊಟ್ಬಿಟ್ರು. ಒಳಗಡೆ ಅಪ್ನಲ್ಲಿ ನಿಲ್ಸ್ಬಿಟ್ವಿ. ದೇವ್ರು ಬಂದು ಕುಣಿಯೋರಂಗೆ ಆಡೋದು. ಯಾರಿಗೋ ಒಬ್ಬ ಕಷ್ಟ ಬರುತ್ತೆ, ಹೌದಲ್ವಾ? ಒಳಗಡೆ ಏನೋ ಕೇಳ್ಕೊಂತ ನಾವು 2 ನಿಮಿಷಕ್ಕೆ 1 ನಿಮಿಷಕ್ಕೆ ಆದ್ರೆ ನಿಮ್ಮ ಅಪ್ಪಂಗೆ ಗಂಟು ಹೋಗಲ್ಲ. ಲೇಟ್ ಆಗುತ್ತಾ ಅನ್ನೋ ರಂಗ ಅಪ್ಪಳಿಲ್ಲ. ದಯವಿಟ್ಟು ಯಾರು ಸಹಕರಿಸಿ. ನಾನು ಹೇಳೋದಿಷ್ಟೇ, ನೀವು ಯಾರು ನಿಷ್ಠೆ ನಿಯಮ ಇದ್ರೆ ಬನ್ನಿ, ದೇವ್ರನ್ನ ಕರ್ಕೊಂಡೋಗಿ, ನಂಬಿಕೆ ಇದ್ರೆ ಬನ್ನಿ, ಸುಮ್ಮನೆ ಬಣ್ಣಾಚಾರ ಬರಬೇಡಿ. ನಾನೊಂದ್ಸರಿ ಹೇಳ ಲೈವಲ್ಲೇ, ನುಜ್ಜಗೂ ನನಗೆ ದುರ್ಗಮ್ಮ ಸತ್ಯಗೂ ನನ್ನ ಮೇಲೆ ನಂಗೆ ಹೆಮ್ಮೆ ಇದೆ. ನಾನು ಎಂಥ ದೇವ್ರನ್ನ ಪೂಜ್ತಾ ಇದ್ದೀನಿ ಅಂತ. ನಿಜ. ನಾನು ಭೂಮಿ ತಾಯಿ ಗಂಗಮ್ಮ ಅಂತ ಕರಿತೀನಿ. ಅಲ್ಲೇ ಗುಂಡಿ, ಅಲ್ಲಿ ಏನು ಗೋಡೆ ಕಾಣುತ್ತೆ, ಅಲ್ಲೇ ದೇವ್ರು ಸಿಕ್ಕಿರೋದು. ಅಲ್ಲಿಗೆ ಬಿಡ್ತಾ ಇದ್ವಿ. ಗೊತ್ತಿರುತ್ತೆ, ಯಾರೋ ಒಂದು ಹುಡುಗಿ ರಟ್ಟಿ ಮಾಡಿಸಿ ಮಕ್ಕಳನ್ನ 2 ಆರಾಮ ಮೊಬೈಲ್ಗೆ ಕೂತಾಳೆ. ಒಂದು ಸಣ್ಣ ಗುಂಡಿ ಒಳಗೆ ನೀರಿತ್ತು, ಒಂದು 2 ಅಡಿ ನೀರು. ಮಗು ಇಟ್ಕೊಳ್ಳಮ್ಮ ಅಂದ್ರೆ ನಮ್ಮ ಮೇಲೆ ನನ್ನ ಮೇಲೆ ಗಲಾಟೆ ಮಾಡ್ತಾಳೆ ಅವಳು. ಹಸ್ಬೆಂಡು ಪಾರ್ಕಿಂಗ್ ಒಳಗೆ ಕೂತ್ಕೊಂಡು ಫೋನ್ ಮಾಡ್ತಾವ ಅಂತ ಹೇಳಿ ಲವ್ ಮಾಡ್ತಾವ ಅಂತ. ಎಲ್ಲಿಂದ? ಪಾರ್ಕಿಂಗ್ ಇಂದ ಲವ್ ಮಾಡ್ತಾ. ಅದು ಯಾರೇ ತಂತಿ ಬೆಲೆ ಹಿಡಿದು ಒಳಗೆ ಬಿಟ್ಟೋದಿಲ್ಲ. 9 ಗಂಟೆ ಮಾಡಿದ್ದು ಯಾಕೆ ಅಂತ ಜನರಿಗೆ ಹೇಳ್ಬಿಡ್ತೀನಿ. 6 ಗಂಟೆಗೆ ಬಂದ್ರೆ ಮಗು ಆಡುತ್ತೆ, ಮಗು ನಡೆಯಲ್ಲ, ಮಗು ತಿನ್ನಲ್ಲ, ಊಟ ಮಾಡಲ್ಲ, ಬಿಸಿ ಇದೆ ಮಗು, ಜಲ್ದಿ ಸತ್ತೋಗ್ಬೇಕು ಅಂತಾರೆ. ಹಂಗಾಗಿ 9 ಗಂಟೆ ಮಾಡಿದೆ. ನಿಮ್ಮ ಮಕ್ಕಳು ನೀವು ಆರಿಸಿ ಮಾಯಮರ್ಕಳಿಗೆ ಇಲ್ಲಿ ಸುತ್ತ ಕರೆಂಟ್ ಇರುತ್ತಲ್ವಾ, ಇಟ್ಕೋಬೇಕಲ್ವಾ? ಗರ್ಭ ಒಳಗೆ ಬಿಟ್ಬಿಟ್ಟು ಪರವಾಗಿಲ್ಲ, ಇಟ್ಕೋಬೇಕು ನಾವು ಮಗು. ನಿಮ್ಮ ಮಗು ನಾವು ಇಟ್ಕೋಬೇಕು. ಇನ್ನು 6 ಗಂಟೆ ಮೇಲಾದ್ರೆ ಕೈ ಮುಗ್ಬಿಡ್ತೀನಿ, ಹೇಳೋದಿಲ್ಲ, ನಿಮ್ಮ ವ್ಯವಸ್ಥೆ ಮಾಡೋಕ್ಕಾಗಲ್ಲ. 6 ಗಂಟೆ ಮೇಲೆ ದಿನ ಟಂಪ ಫ್ರೀ ಬಿಟ್ಟಿದ್ದು ಯಾರಿಗಾರ ಗೊತ್ತಿರಿ? ಟಂಪ ಫ್ರೀ ಇಲ್ಲಿ ಬರೋ ಟಂಪ. ಒಬ್ಬೊಬ್ಬರೇ ಹತ್ತಿ ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ. ನಂಗೆ ಗಂಡು ಹೊಡೋಗ್ತಾನೆ, ನನ್ನ ಹೆಂಡತಿ ಹೊಡೋಗ್ತಾಳೆ ಅನ್ನೋರು. ಟಂಪರ ನಿಲ್ಲಿಸ್ಬಿಟ್ಟೆ. ಊಟ ಇವತ್ತಿನ ಆಕ್ಸಿಂದ ಮಾಡಿಸ್ತಾ ಇದೀನಿ, ಬೇಕು ಅಂದ್ರೆ ಮಾಡಿಸ್ತೀನಿ, ಬೇಡ ನಿಲ್ಲಿಸ್ತೀನಿ. ಇದೇ ಅಂದಾಜ್ ಕೊಟ್ಬಿಡ್ತೀನಿ, ಏನು ತಲೆ ವಿಷಯ ಮಾಡ್ಕೊಳಂಗಿಲ್ಲ. ಯಾಕೆ ಅಂತ ಕೇಳಿ, ಲೆಟ್ರ್ ಇಲ್ಲೇ ಮಾಡ್ಸೋದು. ನೀವು ಗೊತ್ತಿಲ್ಲ, ನಾವು ಸುಳ್ಳು ಹೇಳ್ತೀವಿ ಅಂದ್ರೆ ಆಂಧ್ರದವ್ರನ್ನ ಇವ್ರು ಯಾರನ್ನ ಕೇಳಿ ಹೆಲ್ಪ್ ಮಾಡೋರ್ನ. ಈ ನಂಜನಗೂಡವ್ರ ಕೇಳಿ ಕಸ ಬತ್ತಾನೆ. ಬಾಳಿಕೆ ಏನಾರ ಬಿಟ್ರೆ ಸೀದಾ ನಮ್ಮನಿಗೆ ಹೋಗೋದು, ಕಾಲಕ್ಕೆ ಮಂಕನಕ್ಕೆ. ದೃಷ್ಟಿ ಬಂದಿವಿ, ಮೊನ್ನೆ ಬಂದರೆ ಅವ್ನಿಗೆ ಕ್ಯಾನ್ಸರ್ ಅಂತೆ. ಗಂಡು ಇದು ಮಕ್ಕಳು ಬರಲ್ವಂತೆ. 3 ಮಕ್ಕಳು ಬಹಳ ಚೆನ್ನಾಗಿ ಹೋದಾರಂತ, ಬರಲ್ವಂತೆ. ಗಂಡ ಹೆಂಡತಿ ಬಂದರೆ ನಮ್ಮ ಹಸ್ಬೆಂಡಿಗೆ ಆಗ್ತಾ ಇಲ್ಲ ಅಂತಾಳೆ. ನಿಮ್ಮ ಮಕ್ಕಳು ಬರಲ್ರಿ ಅಂತ. ನಾಳೆ ಬರೋಕಮ್ಮ, ಲೇಟ್ ಆಗಿದೆ ಹೋಗಮ್ಮ ಅಂದ್ರೆ ನಿಮ್ಮನೆಗೆ ಮಲಗಿರ್ತೀವಿ, ನಾವು ಬಾಚ್ಬೇಕು ಅಕ್ಕವ. ಯಾರ್ದ ಆ ಸ್ಥಿತಿಯಿಂದ ಇರ್ತೀವಪ್ಪ ನಿಮ್ದ ಅಂದಾದ್ರೆ ನೀವು ಗಲೀಜ್ ಮಾಡೋದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಭಾರತ ತಿಳ್ಕೊಬೇಡಿ. ಬಾಚ್ತನಿಗೆ ಒಳ್ಳೇದಾಗುತ್ತೆ. ಬಾಚ್ತನಿಗೆ ಯಾರುಗಳೇ ಬಾಚ್ತನಿಗೆ ಒಳ್ಳೇದಾಗುತ್ತೆ. ಬಹಳ ಬೇಜಾರ ಸಂಗತಿ ಇದೆ, ನಿಮ್ಗೆ ಗೊತ್ತಿಲ್ಲ. ಎಲ್ಲಿ ಕ್ಯೂಲ್ ಹೋಗ್ತೀವಿ ಅಲ್ಲೇ ಗಲೀಜ್ ಮಾಡಿಸ್ಬಿಡ್ತಾಳೆ. 4 ರಮೇಶ್ ಬಾಚ್ ಒಂದು ಗಾಟಿ ಮಾಡ್ತಾಳೆ. ನಮ್ಮ ಹತ್ರ ಮಗು ಇರುತ್ತೆ, ಅಲ್ಲೇ ಲೆಟ್ರಿಂಗ್ ಹೋಗುತ್ತೆ. ಮಮ್ಮಿ ಅಂತ ಹೋಗು ಅಂತಾಳೆ ಅಲ್ಲೇ. ನಿಮ್ಗೆ ಗೊತ್ತಿಲ್ಲ ಯಾಕೆ ಸ್ವಾಮಿ ಹಿಂಗ್ ಅಂತಾರೆ ಅಂತ. ಎಲ್ಲಿ 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 ಮಾಡಿಸ್ತಾರೆ ಅಮ್ಮ? ಚಪ್ಪಲಿ ಬಿಡ್ತಾವ ಮಾಡಿಸ್ತಾರೆ. ಹೊಸಳ ಅವ್ರ ಮಲ್ಲೆ ಮತ್ತೆ ನೋಡಿ, ಚಪ್ಪಲಿ ಬಿಡೋ ಜಾಗ ಲೆಟ್ರಿ ಮಾಡಿಸೋರೆ ಅಂತ ಯಾರ ಬುದ್ಧಿವಂತರು ಖಾಸಾಗಿ ಒಂದ ಅವ್ರ ಮನೆಯ ಮಂತನ ಹಾಳಾಗೋಲಿ ಬಿಡು. ಏನ್ ಮಾಡಕ್ಕಾಗಲ್ಲ. ಟ್ಯಾಂಕ್ ಹೋಗೋದಕ್ಕೆ ಖುಷಿ ಆಯ್ತವನೆ, ಟ್ಯಾಂಕ್ ಹತ್ತಿದ ಖುಷಿ ಆಯ್ತಾನೆ ಅವನಪ್ಪ. ನೋಡ ಯೋಚನೆ ಮಾಡಿ. ಈಗ ಚಪ್ಪಲಿ ಬಿಡೋ ಜಾಗ ಲೆಟ್ರಿ ಮಾಡಿಸೋರು ಬುದ್ಧಿವಂತರ. ಅಲ್ಲಿ ನೋಡಿ ಚಪ್ಪಲಿ ಬಿಡ ಮನೆಯೊಳಗೆ ಹೋಗ್ತಾರೆ, ಸಪೋತಾರೆ. ಎಲ್ಲಿ ಹೋಗ್ತಾ ಹೇಳ್ರಿ? ಸ್ವಲ್ಪ ಅಲ್ಲಿ ಬೋರ್ಡ್ ಅಲ್ಲಿರೋದು. ಚಪ್ಪಲಿ ಎಲ್ಲಿ ಬಂದವೆ ಅಕ್ಕ? ಎಲ್ಲಿ ಬಂದವೆ? ನಮ್ಮ ಮನೆಯೊಳಗೆ ಹೋಗ್ತಾರೆ, ಸ್ವಲ್ಪ ಹೊತ್ತವ್ರೆ. ಆಮೇಲೆ ಏನು ಗೊತ್ತಿಲ್ಲ ಅಂತ ಮನೆಗೆ ಹೋಗೋದು. ಹಿಂಗೆ ಅಯ್ಯೇ ನಮ್ಗೆ ಏನು ಗೊತ್ತೇ ಇಲ್ಲ. ಆಮೇಲೆ ಕಂಪ್ಲೇಂಟ್ ಕೊಟ್ಟೋಗೋದು. ನಾವು ಭಾಳ ಸಂಸ್ಕಾರವಂತರು, ತಕ್ಕ ಮಾಡಿದ್ವಿ ಅಷ್ಟೇ ಅಂತ. ಚಪ್ಪಲಿಗಳು ಹಿಂದೆ ಬಿಡಬೇಕು ಅಲ್ವಾ? ಈಗ ಇವತ್ತು ಊಟ ವ್ಯವಸ್ಥೆ ಮಾಡೋರಿ, ಪ್ರಸಾದ ಹಾಕನ ಬಂದಿದ್ರು. ಹುಷಾರಾಗುತ್ತಾ ಬಿಡ್ತು ದಯವಿತ್ತೆ. ಅವತ್ತು ಅಂತರ ಕೊಟ್ಟು ಈ ತಂಗಿ ಗಂಡ ಬದುಕ್ತಾನೆ ಹೋಗುಂದೆ ಕ್ಯಾನ್ಸರ್ ಹುಷಾರಾಗಿ ಬದುಕ್ಯಾರ ಅಂತ. ಹಂಗ ಅಮ್ಮ ನೋಡು, ಗಂಡನ ಆಶ್ರಮ ಮಾಡಕ್ಕೆ ಬಂದಿಲ್ಲ, ಅವಳು ತೋರ್ಸಕ್ಕೆ ಹೋಗ್ತಾರೆ. ಇದೇ ಸಮಸ್ಯೆ.
ಕಾಯ ಅವ್ರಿಗೆ ಮುತ್ತೈದೇನೆ ಬೇಕಿಲ್ಲ ಬಿಡ ಅವ್ರಿಗೆ ಬಂದು ಹೋಗ್ತಾರೆ. ಬೆಳಗಿನ ಇನ್ನೊಂದಮ್ಮ ಒಳಗೆರೆ ಅಮ್ಮ ಆಂಟಿ ಒಳಗೆರೆ ಆಂಟಿ ಬಂದು ಇಷ್ಟು ಮಾಂಸ ಇಲ್ಲ ಬಂದ ಮಗು ನೋಡಿ ಬೇಡ ಇದೆಲ್ಲ ಓದ್ಲ ಗೊತ್ತಿಲ್ಲ ಅವಳು. ಇವತ್ತು 3 ಜನ ಬಂದಿದ್ರು. ಇನ್ನೊಂದಮ್ಮ ಒಳಗೆರೆನ ಬಂದಿನಿ ದೂರ ಬಂದಿನಿ ಲೇಟ್ ಆಗುತ್ತೆ ಅಂತ ಅಕ್ಕ ಓದ್ತಾ ಇದಾರ. ಒಳಗೆರೆ ಆಂಟಿ ಬಾ 3ನೇ ಆಂಟಿ ಬಂದ ಇಲ್ಲೇ ನೀ ಇದೇ ಫಸ್ಟ್ ಬಂದಿ ಅಂತ ಹೇಳಕ್ಕಲ್ಲ, ನಮ್ಮ ಕಳಮೂರು ಕಳೆದ ಕಾಯ್ಬೇಕು. ಹೇಳ್ತಿ ನೋಡಿ, ನಾವು ಈ ಮಟ್ಟಿಗೆ ಹೆಸರು ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿ ಅಂತ ಕೇಳ್ಬಿಟ್ರೆ ನೀನು ದೇವ್ರನ್ನ ನಂಬಲ್ಲ. ನಾವು ಟೇಸಿಂಗ್ ನಿಂತ್ಕೊಂಡಿನಿ, ಗೊತ್ತಾ? ಜನಸೇವೆ ಮಾಡಕ್ಕೆ ಟೇಸಿಂಗ್ ನಿಂತ್ಕೊಂಡಿನಿ ನಾನು, ಗೊತ್ತಿದೆಯಾ? ಜನ ಕಂಪ್ಲೇಂಟ್ ಕೊಟ್ಟರೆ ಕಾನೂನು ಹೆಂಗೆ ಕೇಳುತ್ತೆ ಗೊತ್ತಾ? ನೀವು ಎಲ್ಲಿಂದ ಬಂದಿದ್ದು ನೀವು ಕೇಳಲ್ಲ. ನಾವಿಲ್ಲಿ ಕಸ ಹೊಡೆದ್ವಿ, ಡೈಪರ್ ಆಯ್ದು, ಪೇಪರ್ ಆಯ್ದು, ಕಷ್ಟಪಟ್ಟು ಈ ಉಪವಾಸ ಆಯ್ದು 8 ಮಕ್ಕಳು ಬಿಟ್ಟು ಕಸ ಮಾಡಿದ್ದೆಲ್ಲ ಬಿಟ್ಬಿಡ್ಬೇಕು. ನೀವು ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಟೇಷನ್ ಹೋಗ್ಬಿಡ್ಬೇಕು. ಲೇಡೀಸ್ನ ಬೈಯಂಗಿಲ್ಲ, ಕಾನೂನು ಹಂಗಿದೆಯಲ್ಲ. ಆಮೇಲೆ ಯಾವನಾರೊಬ್ಬ ಬೈಯಂಗಿಲ್ಲ, ಜಾತಿ ಸಂಘದವ್ರು ಬರ್ತಾನೆ, ನಮ್ಮ ಸಂಘದವರು ನೀವು ಬೈದಿರಾ ಅಂತ. ಯಾವ ಸಂಘದವ್ರನ್ನ? ಅವ ಸಂಘದವ್ರು ಇರ್ತಾರೆ, ಅವ್ರಿಗೆ ಮನೆಗೆ ಅಪ್ಪಮ್ಮ ಅನ್ನ ಹಾಕಿರ್ತಾರೆ ಗೊತ್ತಿಲ್ಲ, ಒಟ್ಟು ಸಂಘ ಮಾಡ್ಕೊಂಡು ನೀವು ಅವ್ರನ್ನ ನಂಬೋದು ನಮ್ಮ ನಂಬರ್ ಮತ್ತೆ ಅವ ಸಂಘದವ್ರು ಬರ್ತಾರೆ. ಎಲ್ಲ ಅನುಭವಿಸಿನ ತಂಗಿ ನಾನು, ಇದು ಅನುಭವಿಸಿಲ್ಲ ಅನ್ಬೇಡ. ಈ ಹಿಂದಿನ ಕಾಲದಲ್ಲಿ ಮಹಾಮಾನ್ ಪವಾಡ ಪುರುಷಿದ್ರಲ್ಲ, ಅವರು ಇಂಪ್ರೂವ್ ಆಗೋದು ಭಕ್ತರು ಒಳ್ಳೆಯರಿದ್ರು. ಅದು ಅವ್ರನಿಗೆ ಸೇವೆ ಮಾಡೋದಕ್ಕಂತ ಪುಣ್ಯಾತ್ಮರುಗಳು, ಆ ಗುರುಗಳು ಸೇವೆ ಮಾಡೋಂಥವ್ರು, ಭಕ್ತರು ಗುರುವಿನ ಮೆಚ್ಚುಗೆ ಆದಂಥವ್ರು, ಪ್ರೀತಿಯಾದವ್ರು ಇದ್ರು. ಈಗ ಗುರುಗಳನ್ನೇ ಕಾಲೆಳೆಯರು ವಿಡಿಯೋ ಮಾಡೋರು, ಲೈವ್ ಮಾಡೋರು ಜಾಸ್ತಿ. ನಮ್ಮ ಬಗ್ಗೆ ಇಲ್ಲಿ ಉಂಡೋಗಿ ಅಲ್ಲ ಬೆಳಗ್ಗೆ ಮಾಡಿದಾಗ ಯಾರು ನಾನಲ್ಲ ಎಂತ ಮಾನ್ ಬರೋ ಮತ್ತೆ ಬಂದು ಗುರುಗಳಾಗ ಸಾಧ್ಯ ಇಲ್ಲ. ಈ ಜನರೇಷನ್ ಆಗುತ್ತೇನಾ? ಆಗುತ್ತಾಗಲ್ವ? ಯಾವೊಂದು ಯಾರು ಬಂದ್ರು ಆಗಲ್ಲ, ಯಾವ ಪುಣ್ಯಾತ್ಮರು ಬಂದ್ರು ಆಗಲ್ಲ. ಇಂಪ್ರೂವ್ ಮಾಡಕ್ಕೆ ಬಿಡೋದೇ ಇಲ್ಲ ಅವ್ರನ್ನ. ಯಾಕೆಂದ್ರೆ ಅವ್ರ ಹಿಂದೆ ಕಾಲೇಜ್ ಜಾಸ್ತಿ ಇರ್ತಾರಲ್ಲಿ. 10 ಜನ ಭಕ್ತಿದ್ರು, 90 ಜನ ಬೇರೆ ಆ ಮಾಡಿದ್ರೆ ಬರೋದು. ಈಗ ನೋಡಿ, ಈಗ ಮನ್ಸಿ ಬೇಜಾರಾಯ್ತು. ಈಗ ತಂಗಿಯನ್ನು ಉಳ್ಕೊಂಡ್ಲ ಇನ್ನೊಂದಮ್ಮ, ಆ ಅಮ್ಮಂಗೆ ವೈಂಗೇನೋ ಕ್ಯಾನ್ಸರ್ ಏನೋ ಗೊತ್ತಿಲ್ಲ, ಹುಷಾರಿಲ್ಲ, ಅವ್ನು ಸಾಯಂಗ ಇದ್ದ. ಅವನಿಗೆ ಚೆನ್ನಾಡ್ತಿದ್ದ, ಜೊತೆ ಬೇರೆ ಕರ್ಕೊಂಡು ಅವನು ಹಂಗೆ ಆಡ್ತಾನೆ. ಜೊತೆ ಬಂದಿರೋನು ಪೇಷಂಟ್ ಸುಮ್ ಕೂತಾನೆ, ಎಳ್ದಾಡ್ರಿ 2 ಸೇರ್ಕೊಂಡು. ಜನ ಉಣ್ಣಲ್ಲ ಅಂದ್ರೆ ಉಂಡ ಚಂದ ನೋಡ್ತಾ ಇನಿ ಕರ್ಕೊಂಡು ನೆಟ್ಟು ವಾಯ್ತು. ಅವ್ಳು ಗಂಡು ಹುಷಾರಿಲಿಂದ ಬರಲಿ, ನಂಗೆ ಬೇಜಾರಾಗ್ಬಿಡ್ತೀವಿ. ಯಾಕಾರ ಅಂತ ಕೊಟ್ಟರು ನನ್ನ ಅಟ್ಲೀಸ್ಟ್ ಒಂದು ಒಂಥರ ಕೊಡ್ಕೊಳ್ಬೇಕಾಯ್ತಾಳೆ. ನನ್ನ ತಡೆಯಲ್ಲ ಪೇಷಂಟ್ಗಳು ಹೆಂಗೆ ಕಳ್ಸೋದು. ಇದು ನಮ್ಮ ಮನೆ ಬರ ಹೋದ್ ನೋಡು ಹಂಗೆ ಕರ್ಕೊಂಡು ನೆಟ್ಟಿಗೆ ನೋಡಿ. ಅದೇ ತಂಗಿ, ನನ್ನ ತಂಗಿ ಎಮ್ಮೆಯಿಂದ ಸೀರೆ ಕೊಟ್ಟು ಅಂತ ಕೊಡಿ ಗಂಡ ಕ್ಯಾನ್ಸರ್ ಹುಷಾರಾದಿದ್ದಾರೆ ಅಂತ. ಇಲ್ಲ, ನನ್ನ ತಂಗಿ ಹುಷಾರಾದಿದ್ದಾಳೆ. ಏನಾಗಿತ್ತಕ್ಕ ನಿಮಗೆ? ಕಸ ಹೊಡಿತಾವಳು ಬಂದು. ಆಪರೇಷನ್ ಏನು ಮಾಡಿಲ್ಲ ಈಗ? ಮಾಡಿಸಿಲ್ಲ, ಸ್ವಲ್ಪ ನೋವು ಬರುತ್ತೆ, ಅದು ಜಾಸ್ತಿ ಮುಂಚಿನಕ್ಕಿಂತ ಸ್ವಲ್ಪ ಹುಷಾರಾಗಿದ್ದಾರೆ ಈಗ. ಬಂದು ಕಸ ಎಲ್ಲ ಹೊಡಿತಾಳೆ. ಸೊಂಟ ಬ್ಯಾಕ್ ಪೇನ್ ಅಂತ ಬದುಕಲ್ಲ ಅಂದಿರುತ್ತೆ, ಕಸ ಹೊಡೆದು ಕಡ್ಡಿ ಬಾಚ್ತಾಳೆ. ಇವಾಗ ಗಂಡು ಕುಣಿಸಿ ಎಂಟಿ ಲೇಟ ಅಂತಾಳೆ, ಇಂಟಿ ಕೊಟ್ಟು ಗಂಡು ಲೇಟ ಅಂತಾಳೆ. ಅಷ್ಟೇ ಅವ್ರು ಹೊಡೋದು ಜಲ್ದಿ ದಿವಸ ಅವರೇ ಬರುತ್ತೆ ತಂಗಿ. ನೋಡಿಗ ಸುತ್ತಾಗಿ ಇಲ್ಲಿ ಬಂದೆ ಊಟ ಮಾಡ್ಲಿ ಅಂತ ಕುಣಿಸಿರಿ ಹೋಗಿ ಬಿಟ್ಟು ನೋಡಿ ಬೇಜಾರಾಗ್ಬಿಡ್ತೀನಿ. ನನಗೆ ಅಂತರ ಕೊಡ್ಬೇಕಾಯ್ತು, ನಾನು ಹಂಗೆ ಕಳ್ಸಿಬಿಟ್ಟ. ಯಾರಾದ್ರು ಪೇಷಂಟ್ ಬಂದವರು ಬೇಜಾರಾಗುತ್ತೆ. ಯಾಕೆಂದ್ರೆ ಮೊನ್ನೆ ಒಂದು ಘಟನೆ ನಡೀತಲ್ಲಿ, ಇಲ್ಲಿ ಗಂಡ ಹೆಂಡತಿ ಬೆಳಗ್ಗೆ ಒಂದು 4-4:15 ಟೈಮಲ್ಲಿ ಬಂದಾರೆ. ಇನ್ನು ನಾನು ಎದ್ದೆ ಸರಿ, ಇನ್ನು ಎದ್ದೆ, ನಾವು ಎಕ್ಸರ್ಸೈಸ್ ಯೋಗ ಮಾಡ್ತಾ ಇದ್ದೀನಿ ಬಂದಾರೆ. ನಾನು ತಿದ್ದೇಕೊಂಡಿದ್ದೆ, ಒಂದು ಗಂಡು ಬಂದು ಹಿಂಗೆ ಕರೆದ ನನ್ನ, ಎಕ್ಸ್ಕ್ಯೂಸ್ ಮೀ ಅಂದ. ನೀವು ಒಂದು ಸೆಕ್ಯೂರಿಟಿ ಇಂದೆ. ಸೆಕ್ಯೂರಿಟಿ ಸ್ವಾಮಿ ಇದ್ದಾನ ಅಂದ. ಯಾಕಪ್ಪ ಅಂದೆ, ನಮ್ಮ ಮಗಿ ಒಂದು ಹುಷಾರಿಲ್ಲ ಅಂದ. ಮಗಿ ಒಂದು ಹುಷಾರಿಲ್ಲ ಅಂದ. ಆ ಮಗು ನೋಡಿದ್ರೆ ಪಾಪ ನಾನು ಆಡ್ಕೊಂತಿಲ್ಲ, ಆ ಮಗು ಹ್ಯಾಂಡಿಕ್ಯಾಪ್, ಸ್ವಲ್ಪ ಸರಿ ಬರ್ತಾ ಇರಲಿಲ್ಲ. ಎಂಟಿ ಕೈಲಿ ಒಂದು ಬ್ಯಾಗು ಮೊಬೈಲ್ ಇದೆ, ಗಂಡು ಕೈಲಿ ಒಂದು ಪಾನ್ ಪರಾಕು, ಒಂದು ಬೈಕಿಂಗ್ ಕೀ, ಒಂದು ಕಾರಿಂಗ್ ಕೀ, ಒಂದು ಮೊಬೈಲ್ ಕೈ ಬಂದಾನೆ. 4:45 ಟೈಮ್, 5 ಗಂಟೆ ಬೆಳಗಾಯ್ತು, ಸರಿಯಾಗಿ ಕಾಣ್ತಿರ್ಲಿಲ್ಲ. ನಾವು ಅಷ್ಟೇ ಯೋಗ ಮಾಡ್ತಿರ್ತೀವಿ ಅಲ್ಲಿ. ಬಂದ ಅವನಿಗೆ ಗೊತ್ತಿಲ್ಲ ಅಯೋಗ್ಯಂಗೆ, ನಾನು ಸಾಕ್ಷಾತ್ ಜಗನ್ಮಾತೆ ಸೇವಕ ನಾನಿದ್ದೀನಿ, ಆ ದೇವತೆ ಫೋಟ್ಕೊಳ್ಳಲ್ಲವೇ. ಅವನಿಗೆ ದೇವ್ರ ಮೇಲೂ ಜ್ಞಾನ ಇಲ್ಲ, ನನ್ನ ಮೇಲೆ ಜ್ಞಾನ ಇಲ್ಲ, ಇಬ್ರಿಗೂ. ಅವನು ಅಲ್ಲಿ ಬಂದ, ಸ್ವಾಮಿ ಇಲ್ಲ ಅಂದೆ. ಎಷ್ಟು ಬರ್ತಾರೆ, ಒಂದು ಜನ ಬರ್ಬೋದು ಕಾಯಕ. ಏನಂತ್ರಿ ಅಲ್ಲಿಂದ ಅವಳು ಯಾರು ಹೆಂಡ್ತಿ ಲೇಟ್ ಅಂತೆ, ಕಮ್ ನಮ್ದು ಮಮ್ಮಿ ಅಂತ ಬಂತು. ಅವರಿಬ್ರು ಮೊಬೈಲ್ ಮಾತಾಡ್ಕೊಂಡು ನೆಟ್ಗೆ ಹೋದ್ರು. ಆ ಮಗು ಹಿಂಗ ಹಿಂಗೆ ಹೋಗ್ತೈತಿ. ಇದೇ ಬೇಜಾರಾಯ್ತು ಸಂಗತಿ. ಆಗ ಹೊಡೋಗಿ ಮಗು ಅಂತರ ಆಗ್ತೆ. ಯಾಕ್ರಿ ಅಂದ್ರು, ಒಂದು ಅಂತ ಕೊಟ್ಟಿರ್ತೀನಿ ತಾಳ್ರಿ ಇಂದ. ಅವ್ರಿಗೆ ಗೊತ್ತಿಲ್ಲ ನಾನು ಯಾರು ಅಂತ. ಅಂದ್ರೆ ಸಾಕ್ಷಾತ್ ಜಗನ್ಮಾತೆ ಕಣ್ಣು ಸಿಕ್ಕಿರುವೆ. ಕೆಲವು ಜನಕ್ಕೆ ಅಯೋಗ್ಯರಿಗೆ ಅದೃಷ್ಟ ಇರೋದಿಲ್ಲ, ಅವ್ರಿಗೆ ನಾವು ಯಾರು ಅಂತ ಗೊತ್ತಿರೋದಿಲ್ಲ. ಈಗ ನೋಡಿ, ಮೊನ್ನೆ ಒಂದು ದಿವಸ ಚಿಡ್ಡಿ ಹಾಕೊಂಡು ಮೇಲೆ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದು 6:30-7 ಗಂಟೆ ಟೈಮಲ್ಲಿ ಒಂದು ಮೈಸೂರು ಹುಡುಗಿ ರೆಡಿ ಮಾಡ್ತೀನಿ ನಾನು, ಕತ್ತಿದಲ್ಲ ಅಂತ. ಚಿಕ್ಕ ಮಗು ಚಿಡ್ಡಿ ಹಾಕೊಂಡು ನೋಡಿ ಕೂತೀನಿ. ಆ ಮಗು ರೆಡಿ ಮಾಡಿದ್ದೀನಿ ನಾನು. ಒಮ್ಮೆ ಏನಂತ ಕೇಳಿದ್ರು ಗೊತ್ತಾ, 10 ನಿಮಿಷ ಕೆಳಗೆ ಹೋಗಿರು ಬರ್ತೀನಿ ಅಂದ್ರೆ, ಇಲ್ಲಿ ಬಂದು ಇನ್ನು ಲೇಟ್ ಅವ್ರು ಬರೋದು ಒಂದು ಅಲ್ಲಿ ಕತ್ನಟ್ಟೆ ಮಾಡಿ ಕಳಿಸಿದ್ದೀನಿ. ಅಂತ ಆಗ್ತೀನಿ ನಡಿ ಕೆಳಗೆ ಅಂದೆ. ಇಲ್ಲಿ ಬಂದು ಕಾಯಿಲ್ಲ ಅವಳಿಗೆ ಹಿಂಗೆ ಇನ್ನು ಲೇಟ್ ಅವ್ರು ಬರೋದು ಅಂದ್ರಂತೆ. ಎಂತೆಂಥ ಜನ ಬರ್ತಾರೆ ನೋಡಕ್ಕ. ಕರೆಕ್ಟಾ? ಈಗ ನೋಡ ಒಕ್ಕ ಹೋಗಿಬಿಟ್ಲೆ ಕರ್ಕೊಂಡು ಒಂದು ಸೀರೆ ಕೊಟ್ಟು ಒಂದು ಅಂತರ ಕೊಟ್ಟಿದ್ರೆ ಸವಾಲ್ ಆಗತ್ತೆ ನನಗೆ. ಯಾರು ಮಗು? ನಿಮ್ದು ಹಸ್ಬೆಂಡು ತಾಯಿದಾರ? ಅದೇ ಯಾಕೆ ಗೊತ್ತಿರ ಅಣ್ಣ ಇದ್ದಾನಲ್ಲ, ಇನ್ನೊಬ್ಬ ಇದ್ದಾನಲ್ಲ.
ನಾನು ಸೇವೆ ಮಾಡೋದು ನಿಜ ರೀತಿ ನಿಮ್ಗೋಸ್ಕರ ಕಾಯ್ದಿದೆ ಅವ್ನು ಕಣ್ಣು ಕಾಣಲ್ಲ ಪುನಃ ಜನಗಳು ಏನ್ರಿ ಹಿಂಗಾಡ್ರಿ ಹೆಂಗೆ ಸೇವೆ ಮಾಡೋದು ನನಗೆ ಕೆಲವು ಸ್ವಾಮಿಯರು ಹೇಳ್ಕೊಡ್ತಾರೆ ದುರ್ಗಮ್ಮ ಅಂತ ಹೇಳ್ಕೊಡ್ತಾರೆ ಬೇರೆ ಯಾರು ಬೇಡ ತಂಗಿ ಕರೆಕ್ಟ್ ಅಲ್ವಾ ನನಗೂ ಸುಮಾರು ಜನ ಸ್ವಾಮಿಯರು ಹೇಳ್ಕೊಡ್ತಾರೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಮಾತ್ರ ಅದು ಗೊತ್ತಾಗೋದು ಸುಮ್ಮನೆ ಬಂದು ಹೋಗೋದಲ್ಲ ಅದಲ್ಲ. ನನ್ನ ಮಗನ ಓದ್ತಿರ್ಲಿಲ್ಲ LKG UKG ಗೌರ್ಮೆಂಟ್ 5 ಲಕ್ಷ ಖರ್ಚು ಮಾಡಿ ಓದಿಸಿದೆ ನಾನು. ಏನು ಅಕ್ಷರ ಬರ್ತಿರ್ತಾರೆ ಈಗ ಬಂದದ್ದು 3ನೇ ಸಲ ನಾನು ಬಂದಿರೋದು. ನನ್ನ ಮಗ ಬುಕ್ ಹಿಡ್ಕೊಂಡು ನಿಂತಾಗ ಅಷ್ಟು ಚೆನ್ನಾಗಿ ಗೊತ್ತಿದ್ದಾನೆ. ಸ್ಕೂಲಾಗ ಮೇಷ್ಟ್ರು ಮೇಡಮ್ಗಳು ತೆಲಿಗೆ ಓದ್ದೆಲ್ಲ ಬುದ್ಧಿ ಕಳಿಸಿದ್ರು. ನಾನು ಹೊಡಿಬಾರ್ದಲ್ಲ ಹೊತ್ತ ಮಾಡ್ತೇವೆ. ಇವತ್ತಿನ ದಿವಸ ಓದ್ತಿದ್ದಾನಂದ್ರೆ ಕರೆದ್ರೂ ಬರೋಂಗಿಲ್ಲ, ಊಟ ಮಾಡ್ಬಾರಂದ್ರೂ ಬರಲ್ಲ. ನಾನು ಓದ್ಬೇಕಮ್ಮ ನಾನು ಓದ್ಬೇಕಮ್ಮ ಒಂದು ಅಂತರ ಇದ್ದೆ. ಈಗ ಏನಾಗ್ತದೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ ನೀವು ಒಬ್ಬರೇ ನಿಮ್ಮ ಮನೆಗೆ ನಿಮ್ ಗಂಡ ಹೆಂಡತಿ ಮಕ್ಕಳು 3 ರೂಮ್ ಮಾಡ್ಕೊಂಡಿರ್ತೀರ. ಇಲ್ಲಿ 1000 ಜನಕ್ಕೆ 100 ರೂಮ್ ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಬಂದು ಸುಮ್ಕಿರಮ್ಮ ತಗೋ ಮನೆ ಅಲ್ಲಿ ಆಂಧ್ರ ಗೌತಮ್ ಗೌ ಗೌ ಅವನ ಆಂಧ್ರ ಅವನು ಕನ್ನಡಕ ಕಣ್ಕಂಡ ಗೊತ್ತಾಯ್ತ ಏನಿಲ್ಲ ಕಣ್ಕಂಡ್ ಗೊತ್ತಾಯ್ತ ಅವನು ಕರ್ನೂಲ ಅಂತ ಅವನಿಗೆ ಕಣ್ ಬಂದಿದ್ದ ಅವನು ಎದೆ ಕಣ್ ಬರ್ತಿದ್ದ ಜಾಸ್ತಿ ಇದೆ ಅವ್ನು ಕಾಲ್ ಬಂದಂತಕ್ಕಂಥ ಅಲ್ಲಿ ಅವಳಲ್ಲಿ ಅವನು ಹಂಚ್ಬಿಡ್ತಾ ಇದ್ದಾರೆ ಅವನ ಫ್ರೆಂಡ್ ಲೇಖಲ್ಲಿ ಕೆಪ್ಪಡೆ ಅವನೇ ಐದಾರು ಮಗ ಕಿರಣದಿಂದ ಬರೋದು ಅವನಿಗೆ ಕಾಲ್ ಬರೋದು ಅವನಿಗೆ ಈ ಥರ ಬರೋದು ಅಲ್ಲಿ ಕನ್ನಡ ಕೂತಾನೆ ಆ ಕಡೆ ತಿರುಣಾಮಲೇನು ಕೂತಿರೋ ತೆಗಿ ಇವ್ರು ಕಿಡ್ನಿ ಸಲ ಇವನು ಇನ್ನೊಬ್ಬ ಕೈ ಬೆಂಡೆ ಕಡೆ ಮಾತ್ಕೊಂಡು ಅವ್ರ ಬರ್ತಾನೆ. ಇವರೇ ನಾವೆಲ್ಲ ಇಂಥದ್ದು ಇಕ್ಕೊಂಡು ಸೇವೆ ಮಾಡೋದು. ನಮ್ಮ ಮನೆ ಸ್ವಾಮಿ 3ನೇ ಸತಿ ಬಂದು ಕ್ಯಾನ್ಸರ್ ಉಳಿಯೋದಿಲ್ಲ ಅಂತ ಹೇಳಿದ್ರು. ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಆಯ್ತು. ಕೃಷ್ಣ ನರ್ಸಿಂಗ್ನಲ್ಲಿ ವಾರ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಆಗದೆ ಇಲ್ಲೊಂದು ಸಿಟಿಗಾನಿಗೆ ಬೆಂಗಳೂರಿಗೆ ಕಳಿಸಿದ್ವಿ. ಚಿತ್ರದುರ್ಗದಾಗ ಬಸವೇಶ್ವರ ಕಳಿಸಿದ್ವಿ. 1 ಲಕ್ಷ ರೂಪಾಯಿ ರಿಪೋರ್ಟಿಗೆ ಹೋಗಿದ್ದ ಸ್ವಾಮಿ. ಶಿವಮೊಗ್ಗ ಕಾಯ್ಕೊಂಡು ಅದು ಮಲ್ನಾಡ್ ಆಸ್ಪತ್ರೆಗೆ. ಅಲ್ಲಿನ ಉಳಿಯೋದಿಲ್ಲ ಕ್ಯಾನ್ಸರ್ ಗಡ್ಡೆ ಆಗೈತೆ ಅಂತ ಹೇಳಿದ್ರು. ಮೊಬೈಲ್ನಾಗ ನೋಡ್ಕೊಂಡು ಮೈ ಮೇಲೆ ನೋಡ್ಕೊಂಡು ನಾವು ಇಲ್ಲಿ ಬಂದ್ವಿ. ಬಟ್ ರಿಪೋರ್ಟ್ಗೆ 1 ಲಕ್ಷ ರೂಪಾಯಿ ಆಗೈತೆ. ಒಂದು ಇಂಜೆಕ್ಷನ್ ಎಲ್ಲ ಒಂದು ಮಾತ್ರ ಇಲ್ಲ. ಬರ ಅದನ್ನು ತೋರಿಸಿದ್ವಿ. ನಿನ್ನೆ ಆಸ್ಪತ್ರೆಗೆ ಹೋಗಿಲ್ಲ ನಾವು. ಅದರಿಂದ 3ನೇ ಗಟ್ಟಿಗೆ ಗನವಾರ ಚೆನ್ನಾಗಿದೆ. ಕಳ್ಳಗಾಗಿ ಕುದ್ದು ಕ್ಯಾನ್ಸರ್ ಗಡ್ಡಾಗಿ ಉಳಿಯೋದಿಲ್ಲ ಅಂತ ಹೇಳಿದ್ರು. ಮೈ ಮೇಲೆ ಇದ್ದ ಚೆನ್ನಾಗಿದ್ದಾನೆ, ಊಟ ಮಾಡ್ತಾನೆ, ಉಪ್ಪಿಟ್ಟು ಮಾಡ್ತಾನೆ, ಚೆನ್ನಾಗಿದ್ದಾನೆ. ಆಮೇಲೆ ಏನ್ ಕೊಟ್ಟಿದ್ರು? ಸೀರೆ ಕೊಟ್ಟಿದ್ರು. ನಮ್ಮ ಕೈ ಎಲ್ಲ ಚೆನ್ನಾಗಾಗುತ್ತಮ್ಮ. ತಾಯಿ ತಂಗಿ ಅಂತ ಸೀರೆ ಕೊಟ್ಟು ಆಶ್ರಮ ಮಾಡಿದ್ನ ನೋಡಿ. ಹಿಂಗೆ ಆಶ್ರಮ ಮಾಡೋಣ ಅಂತ ಅವಕ್ಕಂತ ಅದೇ ಅವತ್ತು ಗಂಡ ತರ ನಲ್ಕೊಂಡು ನೋಡಿ ನೋಡಿ ತಂಗಿ ಖುಷಿಯಾಗತ್ತೆ. ಹೆಂಗ್ ಗೊತ್ತಾ, ಕ್ಯಾನ್ಸರ್ ಹುಷಾರಾಗುತ್ತೆ ಅಂತ ಹೇಳಿದ್ನಂತ ನಾನು. ಗಂಡಂಗೆ ಹುಷಾರಾಯ್ತಂತೆ, ಸೀರೆ ಕೊಟ್ಟು ಮುತ್ತೈದಾಗಿದ್ಲು ಆಗೋದಂತ ಮುತ್ತೈದಾಗಿದ್ದಾಳೆ ತಂಗಿ. ಈಗ ಅದೇ ತರ ಆ ಮಾಡೋಣ ಅಂದ್ಕೊಂಡು ಅವ್ಳು ಗಂಡ ಸತ್ತೋಗ್ಬಿಡ್ಲಿ ಬೇಗ ಅಂತ ಬೇಗ ಮನೆಗೆ ಹೋಗಿ ಇಲ್ಲೇನ ಅಮ್ಮ ಇಲ್ಲಿ ನೀವು ಕೇಳ್ಕೊಂಡೋದ್ರಲ್ಲ, ಇಲ್ಲಿ ಏನಾದ್ರು ಕೇಳಿದ್ರ ಏನಾದ್ರು ದುಡ್ಡು ಕಟ್ಟಬೇಕು ಏನಾದ್ರು ಪೂಜೆ ಮಾಡಿಸ್ಬೇಕು ಅಂತ ಏನಕ್ಕೆ ದುಡ್ಡು ಎಷ್ಟು ಕೊಟ್ಟರು? ನಾಲ್ಕಣೆ ಕೊಟ್ಟಿಲ್ಲ ಸ್ವಾಮಿ. ನಾಲ್ಕನೇ ಕೊಟ್ಟಿಲ್ಲ, ಹಂಗೆ ಕಳ್ರು ಗಂಟೆಗೆ ಮಂತ್ರ ಹಾಕಿ ನೀರು ಹಾಕಿ ಚೆನ್ನಾಗಾಗುತ್ತಮ್ಮ. ಆಕಿ ಮೈ ಅನ್ನ ಅಂತ ಹೇಳೋ ಹೊತ್ತಿಗೆ ಮನೆಯವ್ರು ಚೆನ್ನಾಗಿದೆ. 4 ಸತಿ ಊಟ ಮಾಡ್ತಾರೆ, ಇಷ್ಟು ಊಟ ಮಾಡ್ತಿದ್ದಿಲ್ಲ, ಓಡಾಡ್ತಾನೆ ಇದ್ದಿಲ್ಲ. ಇವಾಗ ಚೆನ್ನಾಗಿ ವ್ಯಾಪಾರಕ್ಕೆ ಹೋಗ್ತೀನಿ ಅಂತಾನೆ, ಪ್ರತಿ ಒಂದಕ್ಕೆ ಓಡಾಡ್ತೀನಿ ಅಂತ ಇದ್ದಾನೆ. ಚೆನ್ನಾಗಿದೆ. 3 ಸತಿ ಬಂದಾಗಿದ್ದಕ್ಕೆ ಎಲ್ಲ ಆಶೀರ್ವಾದ. ಯಾವ್ದು ಕೂತಾರು ಹುಷಾರು ಮಾಡ್ಬೋದು. ಉದಾಹರಣೆ ಅವಲೇ ನಾನು ನೋಡಿರ್ತೀರ ಲೈವಲ್ಲೇ, ನಾನು ಅವಲೇ ಸಿಟ್ ಮಾಡ್ಬಿಟ್ಟೆ ಅವಲೇ. ಯಾಕೆಂದ್ರೆ ಕಾಯಿಲಿಲ್ಲ. ಆ ಒಂದು ಗಂಡನಿಗೆ ಕ್ಯಾನ್ಸರ್ ಇರ್ಬೋದು ನಾವು ಅಷ್ಟೇ. ಸಾಯಂಗಾಯ್ತ ಹುಡುಗ ನಾನು ನೋಡ್ಬಿಡ್ತಾರೆ ಕೂತ್ಕೊಳ್ಳಮ್ಮ ಅಂದ್ರೆ ಕಾಯ್ದಂಗೆ ಹೋದ್ ನೋಡೋರು. ಈಗ ನೋಡಿ, ಈಗ ಈ ತಂಗಿ ಗಂಡ ಕ್ಯಾನ್ಸರ್ ಹುಷಾರು ಮಾಡಿದ್ದೀನಿ. ಅವರು ಗಂಡ ಬೇಡಕ್ಕೆ ಫಸ್ಟ್ ಹೋಗ್ಬಿಟ್ರು ಬೇಗ. ಕಾಯೋದಿಲ್ಲ ಅವರು. ಗಂಡ ಹುಷಾರಾಗುತ್ತೆ, ಹೆಂಡತಿ ಹುಷಾರಾಗುತ್ತೆ ಅಂದ್ರೆ ಅಲ್ಲಿ ನೋಡಿ ನಾನು ನೋಡಿ ನೋಡಿ ಒಟ್ಟರಿತ ಅವ್ರು ನೋಡಿ ಪಾಪ ನೋಡಿ. ಅವತ್ತು ನಾನು ಹುಷಾರು ಮಾಡೋಣ ಅಂತ ಏನಂದ್ರೆ ಅವ್ರು ಕರ್ಕೊಂಡೆ ಹೋಗ್ಬಿಟ್ಟು ಬೇಜಾರಾಗ್ಬಿಡ್ತು ನನಗೀಗ. ಇಂಥ ಜನ ಕಾಯೋದಿಲ್ಲ ನೋಡಿ. ಅಂದಾತ್ರೆ ದಯವಿಟ್ಟು ನಾನು ಲೈವಲ್ಲಿ ಹೇಳ್ತೀನಿ ನೋಡಿ. ಮತ್ತೆ ನಾನು ನಿಮ್ಗೆ ಸಲಹೆ ಕೊಡ್ತೀನಿ, ಯಾವುದೇ ಊರಿಗೆ ಹೋಗಿ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಎಲ್ಲ ದೇವರು ಒಂದೇ. ಬಟ್ ದೇವಸ್ಥಾನಕ್ಕೆ ಹೋದ್ರೆ ಕಾಯಂತರ ಹೋಗ್ರಿ. ಅಲ್ಲಿ ನಿಮ್ಮ ಅಹಂಕಾರ ತೋರ್ಸಕ್ಕೆ ನಿಮ್ಮ ಅರ್ಜೆಂಟ್ ತೋರ್ಸಕ್ಕೆ ಹೋಗ್ಬೇಡಿ. ಉದಾಹರಣೆ, ಈ ತಂಗಿ ಗಂಡ ಕ್ಯಾನ್ಸರ್ ಹುಷಾರು ಮಾಡಿದ್ದೆ 3 ತಿಂಗಳಿಂದ 2 ತಿಂಗಳ ಹಿಂದೆ ಹುಷಾರಾಯ್ತಾರೆ ಕಾದಿದ್ಕೆ. ಈಗ ಒಂದು ತಂಗಿ ಬಂದಿತ್ತು, ಏನೋ ಗಂಡು ಉಳಿಯಲ್ಲ ಅಂತೇಳಿ ಹುಷಾರಾಯ್ತಾರಂತೆ ಕಾದಿದ್ಕೆ. ಮಾಡ್ಕೊಂಡು ಕೂತ್ಕೊಬೇಡಿ, ಪೂಜೆಗೂ ಅನ್ಕೊಂಡು ಕೂತ್ಕೊಬೇಡಿ, ಕೆಲ್ಸಕ್ಕೆ ಹೋಗ್ರಿ. ಗೌರ್ಮೆಂಟ್ ಕೆಲಸನ ಬೇಕು ಅಂತ ಏನಿಲ್ಲ. ತಿನ್ನಕೊಂಚೂರು ಅನ್ನ, ಇರಕೊಂಚೂರು ಮನೆ, ತಿನ್ನಕೊಂಚೂರು ಅನ್ನ, ಇರಕೊಂಚೂರು ಮನೆ, ಮೈ ಮುಚ್ಚಕ್ಕೊಂದು ಬಟ್ಟೆ ಇದ್ರೆ ಶುದ್ಧವಾಗಿ ಅವನೇ. ರಾತ್ರಿ ಎಷ್ಟೇ ಊಟ ಮಾಡಿ ಜೀರ್ಣ ಮಾಡ್ಕೊಂಡು ನಿದ್ದೆ ಮಾಡೋಣ ನಿಜವಾದ ಶ್ರೀಮಂತ. ಅವನು ಎಷ್ಟೇ ಕೋಟಿ ಬಿಲ್ಡಿಂಗ್ ಕಟ್ಲಿ, ಅವ್ನು ನೆನಪಿರ್ಬೇಕು ಪಿಲ್ಲರ್ ಭೂಮಿ ಒಳಗಿರುತ್ತೆ ಅಂತ.
ಅವನು ಎಷ್ಟೇ ಕೋಟಿ ಕಾರ ಬಂದು ನೆನ್ಪಿಡ್ಬೇಕು ಭೂಮಿ ಮತ್ತೆ ಇದೇ ಕೆಳಗೆ ಅವನು ಅಂತ ನೆನ್ಪಿದ್ರೆ ಅವನು ನಿಜವಾದ ಶ್ರೀಮಂತ. ಸುಮ್ಮನೆ ಅಪ್ಪ ಅಮ್ಮನ ಮೂಲಿಗೆ ಅಷ್ಟು ಮಕ್ಕಳನ್ನ ಆಶ್ರಯ ದೊಡ್ಡ ಕಾರ ಬರೋದು ಶ್ರೀಮಂತ ಅಲ್ಲಕ್ಕೆ ಅಲ್ಲ. ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅಪ್ಪ ಅಮ್ಮನ ಬೀದಿಗೆ ಸೇರೋ ಶ್ರೀಮಂತ ಅಲ್ಲ. ಹಾಗಾದ್ರೆ ಮತ್ತೊಮ್ಮೆ ಹೇಳ್ತೀನಿ, ಪ್ರತಿಯೊಬ್ಬರು ಮುಡ್ತೀನಿ, ಏನೇನಾಗಬೇಕು ನನಗೆ ಹೇಳ್ತೀನಿ, ನೀವೇ ಮಾಡ್ಕೊಳ್ಳಿ. ಯಾರಿಗೆ ಹುಷಾರಿಲ್ಲ, ಹಂಗಾಯ್ತು ಹಿಂಗಾಗಿ ಅಮಾಸಂತ ಏನೋ ಆಗುತ್ತೆ ಅಂದ್ರೆ ತಲೆ ಹೊಡಿತಾರೆ ಅಂತ ಒಡ್ಸ್ಕೊಳ್ಳಿ. ಒಬ್ರಿಗೂ ಅಷ್ಟೇ ಹಣ, ಕುಟುಂಬಕ್ಕೆ ಅಷ್ಟೇ ಹಣ, ಒಂಚೂರು ಕಮ್ಮಿ ಇಸ್ಕೊಂತಾರೆ, ಏನ್ ಪರವಾಗಿಲ್ಲ, ಗಲಾಟೆ ಮಾಡ್ಬೇಡಿ. ಆಮೇಲೆ ನಿಮ್ಮ ಮನೆ ಆಯಸಲಿಲ್ಲ ಪಾಯಸ ಇಲ್ಲ ಅಂದ್ರೆ ತೇರ್ಕಾಯಿ ಕೊಡ್ತಾರೆ, ತೇರ್ಕಾಯಿ ಪೂಜೆಕಾಯಿ ನೋಡ್ತಾವ ಹೇಳ್ತಾನೆ. ಬಾರವನ್ನ ನೋಡಿ ಏನ್ ಮಾಡ್ತಾನೆ, ಬನ್ನಿ ಏನ್ ಮಾಡ್ತಾನೆ ಬಾರವನ್ನ, ಏನ್ ಮಾಡ್ತಾನೆ, ವ್ಯಾಪಾರ ಆಯ್ತವನು. ಕಷ್ಟದ ಹೆಂಗ್ತಾರೆ ಏನ್ ಮಾಡ್ತಾರೆ, ಕಷ್ಟದ ಗಂಡರು ಏನ್ ಮಾಡ್ತಾರೆ. ಯಾರಾದ್ರೂ ಅವಳ ಸ್ವಾಮಿಯವ್ರ ಬೈದ್ರು ಸಿಟ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ನೋಡಿ ಅವರೆಲ್ಲ ಈಗ ಬಾರಲ್ಲಿ ಬಾರ್ ಕ್ಯಾಶಿಯರ್, ಬಾರ್ ಶ್ರೀಮಂತರುಗಳು ಬಂದ್ ಪೇಪರ್ ಆಯ್ತಾರೆ. ಶ್ರೀಮಂತರು ಬಡವರು ಹೆಂಡತಿ ಪಕ್ಕ ಕೂತ್ಕೊಂಡು ಲೇಟ್ ಆಗುತ್ತಾ ಅಂತಾರೆ. ಎಲ್ಲರಿಗೂ ಹುಷಾರಾಗಲ್ಲ. ಅಣ್ಣ ಈ ಕಡೆ ಸ್ವಲ್ಪ ಬೇಗ ಹೋಗ್ತೀರಾ? ಯಾವ ಊರದು? ಶಿವಮೊಗ್ಗನ? ಭಾಳ ದೂರ ಶಿವಮೊಗ್ಗ ಅಲ್ವಾ? ಒಂದು 5 ಕಿಲೋಮೀಟ್ರ್ ಆಗ್ಬೋದೇನಪ್ಪ. 72 ಕಿಲೋಮೀಟ್ರ್ ಆಗುತ್ತೆ ಬಸ್ಸಿಗೆ ಹೋದ್ರೆ. ಭದ್ರಾವತಿ ಇನ್ನು ಭದ್ರಾವತಿಯಿಂದ ಕರೆಕ್ಟಾಗಿ ಅಲ್ಲಿಂದ 18 ಕಿಲೋಮೀಟ್ರ್ ಕಮ್ಮಿ ಮಾಡಿದರೆ 52 ಜನ ಆಗುತ್ತೆ. ನಡ್ಕೊಂಬಂದು ನಿನ್ನ 3 ಸರಿ. ನಾನು ಬ್ರಾಂಡಿಶಪ್ ಬಂದಿದ್ದೆ, ಮಧುಭವನ್ ರೆಸ್ಟೋರೆಂಟ್ ಕೇಳಿದ್ಯಾ? ಡಬಲ್ ಚೋಟ್ರಿಗೆ ತನಗಿ ರೋಡಲ್ಲಿ ಪಕ್ಕನೇ ಇದೆ ಬ್ರಾಂಡಿಶಪ್, ರಂಗಣ್ಣ ವೀಶ್ವರು. ನಂಗೆ ಸಂಬಳ 13 ರೂಪಾಯಿ ಕೊಡೋದು. ಅದೇ ಅವಳು ನನ್ನ ಅಪ್ಪ ಅನ್ಬೇಕಾದ್ರೆ ಸುಮ್ಮನೆ ಆಶ್ರಮ ಮಾಡೋಕ್ಕಾಗ್ತದೆ. ಹುಡುಗಿ ಅವಳು ಮುಟ್ಟಿ ನನ್ನ ಯಾಕೆ ಕೊಡ್ತಾನೆ ಏನು ಮಾಡೋಣ, ಅದೊಂದು ಕರ್ಮಲ್ಲ ಲೇಡೀಸ್ ಮುಟ್ಟಂಗಿಲ್ಲ. ಅವಳೇ ಅಪ್ಪ ಅಂದರೆ ಮಗಳೇ ಅಂತ ಕೊಡ್ತೀನಿ ಅಷ್ಟೇ. ಇದನ್ನೇ ಮುಟ್ಟಬಾರ್ದು. ಈಗ ನಿನ್ನ ತಂಗಿಯಿಂದ ಮುಟ್ಬೋದು, ಅವಳು ನನ್ನ ಯಾಕೆ ಮುಡ್ತೀನಿ ಅಂದ್ರೆ ಏನಲ್ಲ ನಾನು. ನಗ್ತೀರ ನೀವೆಲ್ಲ ಅಂತ ಹೆಂಗೆ ಕಂಪ್ಲೇಂಟ್ ಕೊಡ್ತಾರೆ ಗೊತ್ತಿಲ್ಲ ನಿಮಗೆಲ್ಲ. ನೀವು ಬರೋ ನಗೋದೊಂದೇ ಗೊತ್ತು ನಿಮಗೆ. ಯಾಕೆ ಸಿಟ್ ಮಾಡ್ಕೊಂಡು ಅಂತ ಗೊತ್ತಾಯ್ತಾ? ಇಷ್ಟೆಲ್ಲ ಮಾಡ್ಕೊಂಡು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರು ಮತ್ತೆ ಸಿಟ್ಟು ಬರಲ್ವಾ? ಬರಲ್ವಾ? ಅದೇ ಹೊಡೆದು ಒಂದಿನಿಗೆ ಹುಷಾರಾಗ್ತಿ. ಬೆಳಗ್ಗೆ ಮದುವೆ ಮಕ್ಕಳಾಗಿ ಸಂಘ ಡೈವರ್ಸ್ ಕೊಟ್ಬಿಟ್ಟು ಒಂದಿನಿಗೆ ಹುಷಾರಾಗ್ತಿ ಅಂತ ತಲೆ ಕಷ್ಟಪಡ್ತಾರೆ. ಬೆಳಗ್ಗೆ ಮದುವೆ ಆಗ್ರಿ, ಮಧ್ಯಾಹ್ನ ಡೈವರ್ಸ್ ಕೊಟ್ರಿ. 15 ಕಲ್ಲ ವರ್ಷ 23 ವರ್ಷ ಕಷ್ಟಪಟ್ಟು ದೇವಸ್ಥಾನ ಕಟ್ಟಿ ಇನ್ನೂ ಬರೀ ನಿಮ್ಮ ಸೇವೆ ಮಾಡಿ ದಿನ ಬೇರೆ ಬ್ಯಾಸ್ ವಿಷಯ ಮಾಡ್ತಾನೆ ಇದ್ದೀನಿ. ಹುಷಾರಾಗುತ್ತೆ ತಡಿ ಅಂದರೆ ಹುಷಾರಾಗಿ ಪರವಾಗಿಲ್ಲ ಅಂತ ಒಂದ್ಸೇ ಹುಷಾರಾಗ್ಬಿಡ್ಬೇಕಾ? ಟ್ರೈನಿಂಗ್ ಏನಿಗೆ ಹೋಗಿ ಕಾಲು ಕೊಟ್ಬಿಡೋ ಸರಿಯಾದ ಕಾಲು ಹೋಗುತ್ತೆ. ಮನುಷ್ಯ ಹುಷಾರಾದ ಕಾಯ್ಬೇಕಣಮ್ಮ. ತಲಕಟ್ಟರಂಗಡಿ ದೇವಸ್ಥಾನ ಇದು. ಡಾಕ್ಟ್ರ್ ಹೇಳಬೇಕು ಸುಮ್ಮನೆ ನಂಬ್ತಿರಲ್ಲ. ಯಾವ ಊರು? ಅಮ್ಮನ ಕರ್ಕೊಂಬಂದು ಅಪ್ಪನ ಅವನೆಲ್ಲ ಬೈಸ್ಕೊಂಡ. ಚಿಕ್ಕಮೂರು ಅಪ್ಪನ ಕರ್ಕೊಂಬಂದಿನಿ ಅಮ್ಮ
ಪ್ಲೇಟ್ ಏನೋ ಸ್ವಲ್ಪ ಕೊಡ್ರಿ. ಅವ್ರ ಕೈ ಕೊಡ್ರಿ ಸಾ ನೀವು. ಅಲ್ಲಿ ಬಂದ್ರೆ ಅತ್ಯ ಅಕ್ಕ ಏನ್ ಬೈದ್ರು ಹೋಗಲ್ಲ ಅವರು, ಏನಾರ ಬೈಯಕ್ಕ ಇನ್ನೂ ದೊಡ್ಡ ದೊಡ್ಡ 2 ಬಕೆಟ್ ಕೊಡ್ತಾರೆ ಹೋಗಿ ಇಲ್ಲಿಗೆ. ಹಿಂದಕ್ಕೋಗಿ ನಿಂತ್ಕೊಬಿಡಿ, ಎಲ್ಲರಿಗೂ ಸಿಗುತ್ತೆ, ಯಾರು ಇದು ಮಾಡ್ಬಿಡಿ. ಸುಳ್ಳು ಹೇಳೋದವರು. ಬಡಿ 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 ಬಡಿ. ಅಮ್ಮ 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 ಖಾಲಿ ಬಿಡಂಗಿಲ್ಲ, ನಾನು ಬೈತೀನಿ. ನಿನ್ ತಾಯಿ ನನಗೆ ಇಟ್ಕೊ, ನಾನು ಬೈತೀನಿ ಅಷ್ಟೇ. ನೀವು ಬೈಸಬೇಕು ಬಿಟ್ರೆ ಖಾಲಿ ಬಿಡಂಗಿಲ್ಲ. ಇಟ್ಟು ಬಂದ ಬೈತೀನಿ ಅಮ್ಮ ಅಲ್ವಾ, ಏನೇ ಹೋಗಲ್ಲ ಅಂತ ಬೈತೀನಿ ಅಷ್ಟೇ. ಬರೋ ಅರ್ಜೆಂಟ್ಗಳು ಜಲ್ದಿ ಹೋಗ್ಬೇಕು. ನೀವು ದೇವಸ್ಥಾನ ಹುಷಾರಾಗ್ಬಿಡಲ್ಲ ಅಲ್ವಾ? ಪಟ ಪಟ ಹಾಕಲ್ಲ, ಹಾಕ ಒಂದು ಸ್ಟೆಪ್ ಹಾಕ ಬರ್ತಾರ ಮೇಲೆ ಅವರು. ಹಾಕು ಬಂದ್ರೆ ಕ್ಲಿಯರ್ ಆಗ್ತಾರೆ ಕೊಡು ಅವರು. ಇನ್ನೊಂದು ಹ್ಯಾಂಡಿಕ್ಯಾಪ್ ಆಗಿಲ್ವಾ? ಏನಾಗ್ತದೆ ಅವ್ರಿಗೆ? ಆಕ್ಸಿಡೆಂಟ್ ಆಗಿತ್ತು ಸಮಯ ಇದು ತಲೆ ಚಿಪ್ಪು ಇದಾಯ್ತು. ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು ಅಂಬಲಿ ಮಾಡಿ ಕೊಟ್ಟವನಿಗೆ. ನೀನವ್ರ ತಾಯಿನಮ್ಮ, ನೀನವ್ರ ತಾಯಿನ? ಏನಕ್ಕೆ ಆಕ್ಸಿಡೆಂಟ್ ಆಯ್ತು? ಬೈಕಾ? ನೋಡಿ ತಲೆಗೆ ಹೋಯ್ತಾ? ದಿನನಿತ್ಯ ಅದೇ ಬರೋದು. 18 ಹೊಳ ಮಗ ಹುಡುಗಿಗಳು ಹೊಳಗ್ತಾನೆ, 14 ಹೊಳ 15 ವರ್ಷ 16 ಹುಡುಗಿ ಹೊಳಗ್ತಾರೆ ಅಂತ ದಿನ ಅದೇ ಬರೋದು. ಬೈಕ್ ಓಡಿಸಿದ್ಮೇಲೆ ಬೈಕ್ ಓಡಿಸ್ತಾ ಇದ್ದ ಲಾರಿ ಸರಿ ಇಲ್ಲ ಅಂತ ಜಾಗ ಕೊಡಿ ಅವ್ರಿಗೆ ಅಕ್ಕ ಸ್ವಲ್ಪ. ಯಾವಾಗಿಂದ ಹುಡ್ತಂಗಿದಾನ ಹುಡ್ದಾಗಿಂದ ಮನೆ ಮೇಲೆ ನಿಂತ್ಕೊಳಕ್ಕಾಗಲ್ಲ. ಉಟ್ಕೊಳ್ಳಿ ಉಟ್ಕೊಳ್ಳಿ ಅಮ್ಮ. ನಿಮ್ ಕರ್ಮ ಇರಲಿ, ಡೆಲಿವರಿ ಟೈಮಿಗಿಲ್ಲಮ್ಮ. ಇದು ಅಂತೂ ದುಡ್ಡಿಲ್ಲಮ್ಮ, ಇದೆಲ್ಲ ಫ್ರೀ ಕೊಡ್ತೀನಿ ನಾನಮ್ಮ. ಅವ್ರಿಗೆ ಕಟ್ಟೆಮ್ಮ. ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು ಅಂಬ್ಲಿ, ಬೆಲ್ಲ, ಬಾಳೆಹಣ್ಣು, ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು ಅಂಬ್ಲಿ, ಈರುಳ್ಳಿ, ಬೆಲ್ಲ, ಶುಂಠಿ, ಉದ್ದು ಮಣ್ಣು.